ಈ ಒಂದು ಕನ್ನಡ ಸೆಲೆಬ್ರಿಟಿಗೆ ನಾನು ಗಿರ್ಮಿಟ್ ತಿನ್ನಿಸ್ಬೇಕು ಅಂತ ಇದ್ರೆ ಯಾವ ಸೆಲೆಬ್ರಿಟಿ ನೀವು ತಿನ್ಸಕ್ಕೆ ಇಷ್ಟಪಡ್ತೀವಿ? Obviously, Divas. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತ್ ಅಂತ. ಬೇಸಿಕಲಿ ನಮ್ಮದು ಹಾವೇರಿ ಹತ್ರ ಎರಣಿ ಅಂತ ಒಂದು ಊರು. ಸೊ ಬೇಸಿಕಲಿ ನಮ್ಮದು ಫ್ಯಾಮಿಲಿ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇದೆ. ನಮ್ಮ ತಂದೆ ಟೀ ಶಾಪ್ ಇದೆ. ಅರೌಂಡ್ 25 ಇಯರ್ಸಿಂದ ಟೀ ಶಾಪ್ಸ್ ಇದೆ ನಮ್ಮದು. ನಾನು ಆ್ಯಕ್ಚುಲಿ ಫಸ್ಟು ನಿಮ್ಮನ್ನು ಲಿಂಕ್ಡಿನಲ್ಲಿ ನೋಡಿ. ನಾನು ಲಿಂಕ್ಡಿನಲ್ಲಿ ತುಂಬ ಆ್ಯಕ್ಟಿವ್ ಇದ್ದೆ. ನಾನು ಗಿರ್ಮಿಟ್ ಲಿಂಕ್ಡಿನಲ್ಲಿ ಏನು ಮಾಡಿದವ್ರು ಇವರು ಗಿರ್ಮಿಟಲ್ಲಿ? ನಮ್ಮ ಸಂಜೆ ಸ್ಟಾರ್ಟ್ ಆಗೋದೆ ಒಂದು ಗಿರ್ಮಿಟ್ಟು, ಒಂದು ಚಾ, ಒಂದು ಮಿರ್ಚಿಯಿಂದ. ಸೊ ಅದು ಎಮೋಷ್ನಲ್ ಫುಡ್ ಇರುತ್ತೆ. ನಮ್ಮ ಉತ್ತರ ಕಡೆ ಜನಗಳು ಎಲ್ಲರೂ ಅದು ಲೈಕ್ ಗೋ ಟು ಸ್ನ್ಯಾಕ್ಸ್. ಕಸ್ಟಮರ್ ಒಬ್ಸೆಷನ್ ಅನ್ನೋದು ಒಂದು ಸ್ಟಾರ್ಟಪ್ಗೆ ಎಷ್ಟು ಇಂಪಾರ್ಟೆಂಟ್ ಆಯಿತು? ಈ ಕಸ್ಟಮರ್ ಮೇನ್ ಥಿಂಗ್ ಏನಂತಂದರೆ ಅವರು ದಿ ಆರ್ ದ ಕೋರ್ ಫಾರ್ ಎನಿ ಬ್ರ್ಯಾಂಡ್. ಫಸ್ಟ್ ಅಬ್ಸೆಷನ್ ಹೆಂಗಂದ್ರೆ ಕ್ರಿಯೇಟ್ ಮಾಡಬೇಕು ನಾವು. ಈಗ ಒಂದು ಮಿರ್ಚಿ ಗಿರ್ಮಿಟ್ ಅಂದರೆ ಅವ್ರು ಏನದು ಗಿರ್ಮಿಟ್ ತಿನ್ನಬೇಕು, ಈ ಮಿರ್ಚಿ ತಿನ್ನಬೇಕು, ಅದು ಅಬ್ಸೆಷನ್ ಬರಬೇಕು ಅವರಿಗೆ. ಪರ್ಸನಲ್ ಬ್ರ್ಯಾಂಡಿಂಗು ತುಂಬ, ಕಂಪನಿ ಬ್ರ್ಯಾಂಡಿಂಗ್ ಇಟ್ಸ್ ಬೇರೆ ಮಿನಿಮಮ್, ಬಟ್ ಆ ಪರ್ಸನಲ್ ಬ್ರ್ಯಾಂಡಿಂಗ್ ಎಷ್ಟು ಇಂಪಾರ್ಟೆಂಟು. ಇವಾಗ ಲೋಗೋ ಮಾತಾಡಲ್ಲ, ಫೌಂಡರ್ಸ್ ಮಾತಾಡಬೇಕಾಗತ್ತೆ. ಜನಗಳು ಇವಾಗ ಏನು ಬೇಕು ಅಂದರೆ ಪ್ರಾಡಕ್ಟ್ ಬೇಡ, ಸ್ಟೋರಿ ಬೇಕು, ಕಂಟೆಂಟ್ ಬೇಕು. ಸೊ ಹಾಗಾಗಿ ಫೌಂಡರ್ ಫೇಸ್ ಈಸ್ ದ ಬೆಸ್ಟ್ ಥಿಂಗ್. ಫೌಂಡರ್ ಮಾರ್ಕೆಟಿಂಗ್ ಇರ್ಬೋದು, ಅವನ್ನ ಹೆಂಗೆ ಜನಗಳಿಗೆ ರೀಚ್ ಆಗ್ತಾನೆ, ಅದನ್ನ ಜನಗಳು ಒಂದು ಬ್ರ್ಯಾಂಡ್ನ ಹಂಗೆ ಬೆಳೆಸ್ತಾರೆ. ಪೇಡ್ ಪ್ಲಾಟ್ಫಾರ್ಮ್ಸ್ ಲೈಕ್ ಮೆಟಾ ಆ್ಯಂಡ್ ಗೂಗಲ್ ಅಂದರೆ ಯಾವುದೇ ಪೇಡ್ ಪ್ಲಾಟ್ಫಾರ್ಮ್ ಆಗಲಿ, ನೀವು ಹೇಗೆ ನಿಮ್ಮ ಡಿಸ್ಟ್ರಿಬ್ಯೂಷನ್ನ ಬಿಲ್ಡ್ ಮಾಡ್ಕೋತಾ ಇದ್ದೀರಾ? ಬಿಕಾಸ್ ಎಂಡ್ ಆಫ್ ದ ನಿಮ್ಮ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟ್ ಆಗಲೇಬೇಕು. ಸೊ ನೀವು ಯಾವ ಡಿಸ್ಟ್ರಿಬ್ಯೂಷನ್ನ ಬಿಲ್ಡ್ ಮಾಡ್ಕೋತಿದ್ದೀರಾ ಇನ್ನೂ ಆರ್ಗ್ಯಾನಿಕ್ ವೇ ಆ್ಯಸ್ ಆಫ್ ನೌ? ಒಂದು ಮಿರ್ಚಿ ಇಲ್ಲಿನ ಪ್ರಕ್ರಿಯೆ ಆಗುತ್ತೆ, ಅದು ಜನಗಳು ತೋರಿಸ್ಬೇಕು, ಅಥೆಂಟಿಸಿಟಿ ಗೊತ್ತಾಗುತ್ತೆ ಅವ್ರಿಗೆ. ಈಗ ಒಂದು ಮಿರ್ಚಿ ನಾನು ರೈತಲ್ಲಿ ತರ್ತೀನಿ, ಇಲ್ಲ ಮಾರ್ಕೆಟ್ ತರ್ಬೋದು, ಇಲ್ಲ ಎಲ್ಲೊಂದು ಫಾರ್ಮಲ್ ತರ್ಬೋದು. ಅದು ಹೆಂಗೆ ತರ್ತೀವಿ, ಈ ಮಂಡ್ಯಕ್ಕೆ ಎಲ್ಲೆಲ್ಲಿ ರಿಸೋರ್ಸ್ ಆಗ್ತೇವೆ, ಅದನ್ನೆಲ್ಲ ಕಂಪ್ಲೀಟಾಗಿ ಹೇಳ್ಬಿಟ್ರೆ ಅದನ್ನು ಕಂಪ್ಲೀಟ್ ವೀಡಿಯೋ ಮಾಡ್ಬೋದು. ಎಲ್ಲ ರಿಸೋರ್ಸ್ ಆಗೋಗಿ ಅವ್ರಿಗೆ ಏನಾಗುತ್ತೆ, ಜನಗಳಿಗೆ ಎಮೋಷ್ನಲ್ ಅಥೆಂಟಿಸಿಟಿ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಪುಷ್ ಆ್ಯಂಡ್ ಪುಲ್ ಮಾರ್ಕೆಟಿಂಗ್, ಇದು ನಾವು ಪುಷ್ ಮಾಡೋದು ಜನಗಳಿಗೆ, ಪುಷ್ ಮಾಡೋದು, ಇದು ಪುಲ್ ಮಾಡೋದು. ಒಂದು ಫ್ರೆಂಡ್ಶಿಪ್ ಅಂತ ಬಂದರೆ ನಿಜವಾಗ್ಲೂ ಉತ್ತರ ಕರ್ನಾಟಕದಲ್ಲಿರೋರು ಮಾಡ್ತಾರೆ ನನ್ನ ಜೊತೆ ಫ್ರೆಂಡ್ಶಿಪ್ಪು. ಆ ಥರ ಯಾರು ಮಾಡಲ್ಲ. ಅವ್ರು ಬೇಗ ಪ್ರಾಣ ಬೇಕು ಅವ್ರ ಫ್ರೆಂಡ್ಶಿಪ್ ಅಂದರೆ. ಇಟ್ಸ್ ಓನ್ಲಿ ನೇಮ್ ಗಿರ್ಮಿಟ್, ಬಟ್ ಈ ಮಿಸ್ಟರ್ ಗಿರ್ಮಿಟ್ ಎಂಟ್ರ್ ಆದರೆ ನಿಮಗೆ ಉತ್ತರ ಕರ್ನಾಟಕ ಹಿಡನ್ ಜೆಮ್ ಸಿಗುತ್ತೆ ನಿಮಗೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ಇವತ್ತಿನ ಒಂದು ಪಾಡ್ಕಾಸ್ಟಲ್ಲಿ ನಾವೊಂದು ಸ್ಪೆಷಲ್ ಗೆಸ್ಟ್ನ ಇನ್ವೈಟ್ ಮಾಡಿದ್ದೀವಿ. ಇವರು ಅಂತಿಂಥ ಸಾಮಾನ್ಯ ಗೆಸ್ಟ್ ಅಲ್ಲ, ಮಾರ್ಕೆಟಿಂಗ್ ಕಿಂಗ್ ಅಂತಲೇ ಹೇಳ್ಬೋದು. ಒಬ್ಬ ಟೀ ಶಾಪ್ ಓನರ್ ಮಗ ಬೆಂಗಳೂರು ಬಂದು ಒಂದು ಬ್ರ್ಯಾಂಡ್ ಕಟ್ತಾನಂದರೆ ಅದು ಯಾವುದು ತಮಾಷೆ ಮಾತಲ್ಲ, ಅದು ಸಾಧನೆಯ ಮೊದಲ ಹೆಜ್ಜೆ. ಇವತ್ತಿನ ನಮ್ಮ ಜೊತೆ ಚೀಫ್ ಗೆಸ್ಟ್ ಆಗಿ ಬಂದಿರೋರು ಹನುಮಂತ್ ಅವರು. ಆ್ಯಂಡ್ ಇವರು ಮಿಸ್ಟರ್ ಗಿರ್ಮಿಟ್ ಅನ್ನೋ ಒಂದು ಕಂಪ್ನಿನ ಫೌಂಡ್ ಮಾಡಿದ್ದಾರೆ. ಒಂದು ಗಿರ್ಮಿಟ್ ಒಂದು ಪ್ರಾಡಕ್ಟ್ನ ಇಟ್ಕೊಂಡು ನಾನು ಇದನ್ನು ಒಂದು ಪ್ರೀಮಿಯಂ ಬ್ರ್ಯಾಂಡಾಗಿ ಬಿಲ್ಡ್ ಮಾಡಬೇಕಂತ ಒಂದು ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಸೊ ಇವತ್ತು ಅವ್ರನ್ನ ವೆಲ್ಕಮ್ ಮಾಡೋಣ. ಹನುಮಂತ್ ಅವರೇ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ತುಂಬ ಸೌಂಡ್ ಮಾಡ್ತಾ ಇದ್ದೀರಾ ಲಿಂಕ್ಡ್ಇನ್ ಮತ್ತು ಯೂಟ್ಯೂಬಲ್ಲಿ. ಆ್ಯಂಡ್ ಇವತ್ತು ನಿಮ್ಮನ್ನು ಹೇಳ್ದಂಗೆ ನಾನು ಇವತ್ತು ನಿಮ್ಮನ್ನ ಕರೆಸಿರೋ ಉದ್ದೇಶ ಏನಂದರೆ, ನಿಮ್ಮಿಂದ ನಾನು ಮತ್ತು ನಮ್ಮ ಆಡಿಯನ್ಸು ಮಾರ್ಕೆಟಿಂಗ್ ಲೆಸನ್ಸ್ನ ಹೇಗೆ ಕಲಿಬೋದು, ರೈಟ್? ಬಿಕಾಸ್ ನೀವು ಹೇಳ್ದಂಗೆ ನಾನು ಕೆಲವೊಂದು ರಿಸರ್ಚ್ ಬಗ್ಗೆ ನಿಮ್ಮ ಬಗ್ಗೆ ಮಾಡ್ತಿದ್ದೆ. ನಾನು ಅದರಲ್ಲೂ ಕೂಡ ಒಂದು ಉತ್ತರ ಕರ್ನಾಟಕದಿಂದ ಬಂದು ಒಂದು ಗಿರ್ಮಿಟ್ ಬಗ್ಗೆ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಿ MBA ಕಾಲೇಜ್ಗೆ ಹೋಗಿ ಮಾರ್ಕೆಟಿಂಗ್ ಹೇಳ್ಕೊಡ್ತಿದ್ದಾರೆ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಆ್ಯಂಡ್ ನಾನು ಮಾರ್ಕೆಟಿಂಗ್ ಫೀಲ್ಡ್ ಇದ್ದೀನಿ, 6 years ಇದ್ದೀನಿ. ಬಟ್ ನಿಮ್ಮ ಮಾರ್ಕೆಟಿಂಗ್ ಟೆಕ್ನಿಕ್ಸ್ಗಳು ನೋಡಿ, ಆ ಒಂದು ಕ್ರಿಯೇಟಿವಿಟಿ ನೋಡಿ ನಾನು ಭಾಳ ಕಲಿತೆ ಅದರಲ್ಲಿ. ಆ್ಯಂಡ್ ನಾನು ಆಚೆ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ತುಂಬ ವಿಷಯ ಕಲಿತೆ. ಆ್ಯಂಡ್ ಸೇಮ್ ಥಿಂಗ್ ನನ್ನ ಆಡಿಯನ್ಸ್ ಯಾರು ನೋಡ್ತಿದ್ದಾರಲ್ಲ ಅವರು ಕೂಡ ಒಂದು ಸ್ಟಾರ್ಟಪ್ ಬಿಲ್ಡ್ ಮಾಡ್ಬೇಕಾರೆ ಅದರಿಂದ ಮಾರ್ಕೆಟಿಂಗ್ ಎಫರ್ಟ್ ಯಾವ ಥರ ಇರುತ್ತೆ. ಆ್ಯಂಡ್ ಕೆಲವೊಬ್ರು ಏನು ಮಾಡ್ತಾರೆ, ಏಜೆನ್ಸಿಗೆ ಔಟ್ಸೋರ್ಸ್ ಮಾಡ್ತಾರೆ. ಬಟ್ ನಿಮ್ದು ಆ ಥರ ಇಲ್ಲ. ನೀವೇನಂದರೆ ನೀವೇ ಸ್ವತಃ ಇನ್ನೋವೇಟಿವ್ ಮಾರ್ಕೆಟಿಂಗ್ ಕಂಡುಹಿಡಿದು ಅದನ್ನು ನೀವು ಮಾರ್ಕೆಟ್ ಮಾಡ್ತೀರಿ ನಿಮ್ಮ ಪ್ರಾಡಕ್ಟ್ನ. ಸೊ ಇದು ಯಾವ ಥರ ಪ್ರೊಸೆಸ್ ಇರುತ್ತೆ ಅನ್ನೋದು ಒಂದು ಪ್ಲೇ ಬುಕ್ ಥರ ನಾವು ಡಿಸ್ಕಸ್ ಮಾಡೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತ್ ಅಂತ. ಬೇಸಿಕಲಿ ನಮ್ಮದು ಹಾವೇರಿ ಹತ್ರ ಎರಣಿ ಅಂತ ಒಂದು ಊರು. ಸೊ ಬೇಸಿಕಲಿ ನಮ್ಮದು ಫ್ಯಾಮಿಲಿ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇದೆ. ನಮ್ಮ ತಂದೆ ಟೀ ಶಾಪ್ ಇದೆ. ಅರೌಂಡ್ 25 ಇಯರ್ಸಿಂದ ಟೀ ಶಾಪ್ಸ್ ಇದೆ ನಮ್ಮದು. ಸೊ ಹಾಗೆ ನಮ್ಮದು ಒಂದು ಟೀ ಶಾಪಲ್ಲೇ ಗೊತ್ತಲ್ಲ ನಿಮ್ಗೆ ಊರಲ್ಲಿ. ಸೊ ಬೆಳಗ್ಗೆ ಎಲ್ಲ ಸ್ಕೂಲಿಗೆ ಅಂಗಡಿಗೆ ಹೋಗ್ಬೇಕು, ಮತ್ತು ಸ್ಕೂಲ್ಗೆ ಹೋಗಿ ಬಂದು ಮತ್ತೆ ನಮ್ಮ ಹೋಟ್ಲಾಗ ಕೆಲಸ ಮಾಡಬೇಕಿತ್ತು. ಸೊ ಹಾಗೆ ನಡೀತಿತ್ತು ನಮ್ಮ ಲೈಫ್ ಸ್ಟೈಲ್ ಆಗಿ ನಡೀತಿರುತ್ತೆ. ರೂಟೀನ್ ಅನಿಸುತ್ತೆ ಅದಕ್ಕೆ. ಸೊ ಹಾಗೆ ನಡೀತಾ ಇರುತ್ತೆ. ಸೊ ನಮ್ದು ಏನಂತ ಅಂದರೆ, ನೀವು ನಾನು ಚಿಕ್ಕ ವಯಸ್ಸಿನ ತುಂಬ ಜನಗಳ ಹತ್ರ ಇಂಟ್ರಾಕ್ಷನ್ ಇತ್ತು. ಸೊ ಇಂಟ್ರಾಕ್ಷನ್ನು ಹೊಸ ಜನ ಬರ್ತಾಯಿದ್ರು, ಅವ್ರನ್ನ ಮಾತಾಡೋದು. ಸೊ ಅವಾಗಲಿನ ಕತೆ ಬಿಡ್ತಾಯಿದ್ವಿ ನಾವು. ಸೊ ಹಾಗಾಗಿ
ಅದೊಂಥರ ಬೆಸ್ಟ್ ವಾಟ್ ವಿ ಲರ್ನ್ ಇನ್ ಚೈಲ್ಡ್ಹುಡ್ ಅಂತ. ಅದಾದಮೇಲೆ ನಾವು ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಇರುತ್ತೆ ಅಲ್ವಾ, ಹೌದು. ಆ ಥರ ನಮ್ಮ ತಂದೆ ಹೇಳಿದಾಗೆ ನೀನು ಇಲ್ಲೇ ನಂತರ ಕಪ್ಪು ತೊಳಿಬೇಡ, ಚೆನ್ನಾಗಿ ಓದ್ಕೊ ಅಂತಂದರು. ಸೊ ಆಮೇಲೆ ನಾನು ಮುರಾರ್ಜಿ ಸ್ಕೂಲ್ ಅಂತ ಹಾಸ್ಟೆಲ್ ಜಾಯ್ನ್ ಆದೆ. ಹಾಸ್ಟೆಲ್ ಜಾಯ್ನ್ ಆದಮೇಲೆ ಅಲ್ಲಿ ಬೇರೆ ಬೇರೆ ಕಡೆ ಊರಲ್ಲಿ ಬಂದಿರ್ತಾರೆ. ಸೊ ಅಲ್ಲಿ ನಮ್ದು ನಾಲೆಜ್ ಶೇರಿಂಗ್ ಬೇಕು, ಬೇರೆ ಬೇರೆ ಬಂದಿರೋದ್ರಿಂದ ನಮಗೆ ಅಲ್ಲಿ ಥಾಟ್ ಪ್ರೊಸೆಸ್ ಡಿಫ್ರೆಂಟ್ ಆಗಿರುತ್ತೆ. ಅದಾದಮೇಲೆ ನಾವು ಅಲ್ಲಿ SLC ಮುಗಿಸ್ಕೊಂಡ್ವಿ, 80+ ತಗೊಂಡು ಪಾಸ್ ಆದ್ವಿ. ಆದಮೇಲೆ ಅಷ್ಟು ನಮ್ಮದು ಏನಂತಂದರೆ ಉತ್ತರ ಕರ್ನಾಟಕದಲ್ಲಿ ಜನಗಳಿಗೆ ಮ್ಯಾಕ್ಸಿಮಮ್ ಒಂದೇ ಇರುತ್ತೆ, ಮುಂದೆ ಏನಾಗ್ತೀವಿ ಅಂದರೆ ಗೌರ್ಮೆಂಟ್ ಅಫಿಷಿಯಲ್, ಅದೇ ಮೇನ್ ಇರುತ್ತೆ. ಸೊ ಎಲ್ಲರದ್ದು ಸೇಮ್ ಆ ಥರ ನಮ್ಮದು ಅಟ್ಮಾಸ್ ಬಿಲ್ಡ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಮತ್ತೆ ನನಗೆ ನಾವು ಒಪ್ಪಂಗಿಲ್ಲ, ನೀನು ಇಂಜಿನಿಯರ್ ಆಗಬೇಕು ಅಂತ ಇತ್ತು. ಸೊ ಹಾಗಾಗಿ ಸೈನ್ಸ್ ಜಾಯ್ನ್ ಆದೆ. ಸೈನ್ಸ್ ಜಾಯ್ನ್ ಆದಮೇಲೆ PUC ಹೆಂಗೋ ಪಾಸ್ ಮಾಡಿದ್ವಿ. ಅದಾದಮೇಲೆ ನನಗೆ ಇಂಜಿನಿಯರಿಂಗ್ ಅಂತ ಶಿವಮೊಗ್ಗ ಪೆಸಿಟಲ್ ಜಾಯ್ನ್ ಆದೆ ನಾನು, ಮೆಕ್ಯಾನಿಕಲ್ ರಾಯಲ್ ಮೆಕ್ಯಾನಿಕಲ್ ಎವರ್ಗ್ರೀನ್ ಬ್ರಾಂಚ್. ಸೊ ಜಾಯ್ನ್ ಆದ್ವಿ. ಅಲ್ಲಿ ನಾರ್ಮಲ್ 4 ವರ್ಷ ಹಿಂಗೆ ಇಂಜಿನಿಯರಿಂಗ್ ಮಾಡೋದು ಹಂಗೆ ಮಾಡಿದ್ವಿ. ಅದಾದಮೇಲೆ ಬೆಂಗಳೂರು ಬಂದೆ ನಾನು. ಸೊ ಬೆಂಗಳೂರು ಬಂದು ನಿಮ್ಗೆ ಗೊತ್ತಿರುತ್ತೆ ಹೇಗೆ ಬೆಂಗಳೂರು ಏನಂತ. ಸೊ ಫಸ್ಟ್ ಟೈಮ್ ಬೆಂಗಳೂರು ಬಂದಿದ್ದು ನಾನು. ಆ ಟೈಮಲ್ಲಿ ಲೈಕ್ ಏನಂತಂದರೆ, ಸೊ ಅಷ್ಟು ಆ ಜರ್ನಿ ಬೆಂಗಳೂರಿಂದ ಬಂದಮೇಲೆ ಗೊತ್ತಲ್ಲ ನಿಮಗೆ, ಸಮುದ್ರದಲ್ಲಿ ಈಜಬೇಕು, ಹೌದು, ಜಯಿಸ್ಬೇಕು ಅಲ್ವಾ. ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಯ್ತು ನಂದು. ನೈಸ್. ಆ್ಯಂಡ್ ಆ್ಯಕ್ಚುಲಿ ಮಿಸ್ಟರ್ ಗಿರ್ಮಿಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ದು 2 ಬ್ರ್ಯಾಂಡ್ ಇತ್ತು, ರೂರಲ್ ಮಾಂಕು ಮತ್ತು ಏನದು ಆಫ್ಟಿ ಅಂತ ಇನ್ನೊಂದು 2 ಬಗ್ಗೆ ನಾನು ಬಟ್ ಅದ್ರ ಬಗ್ಗೆ ತಿಳ್ಕೊಂಡೆ. ಸೊ ಏನಿದು, ಇದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಒಂದು ಅವೇರ್ನೆಸ್ ಕೊಡ್ತೀರಾ? ರೂರಲ್ ಮಾಂಕ್ ರೀಸೆಂಟ್ಲಿ ಮಾಡಿರೋದು, ಫಸ್ಟ್ ಬ್ರ್ಯಾಂಡ್ ಆಫ್ಟಿ ಅಂತ. ಸೊ ಏನಿಲ್ಲ, ಏನಂತಂದ್ರೆ ನಂಗೆ ತುಂಬಾ ಟೀ ಇಷ್ಟ. ಉತ್ತರ ಕರ್ನಾಟಕ ಅಂದ್ರೆ ಟೀ ಅಂತ ತುಂಬಾ ಇಷ್ಟ. ಟೀ ಮತ್ತೆ ಮಿರ್ಚಿ. ಏನಾಗುತ್ತೆ, ನಮ್ಮ ಊರಲ್ಲಿ ನಾನು ಮ್ಯಾಕ್ಸಿಮಮ್ ಟೀ ಶಾಪಲ್ಲಿ ಇರೋದ್ರಿಂದ ಸಮ್ ಟೈಮ್ ಕಸ್ಟಮರ್ ಬರ್ತಾರೆ, ಬರ್ತಿರಲ್ಲ. ಆ ಟೈಮಲ್ಲಿ ಸುಮ್ಮನೆ ಟೀ ಕೊಡ್ತಾ ಕೂತ್ಕೊಳ್ತಿದ್ದೆ. ಊಟ ಕಡೆ ಮಾಡ್ತಿರ್ಲಿಲ್ಲ, ಬೇರೆ ಈ ಥರ ಮಿರ್ಚಿ, ಚಾ, ಟೀ ಇದೇ ಇರ್ತಿತ್ತು ನಮ್ಮದು. ಸೊ ಹಂಗೆ ಟೀ ತುಂಬ ಇಷ್ಟ ಇತ್ತು. ಮನೇಲಿ ಅಷ್ಟೇ, ಮನೇಲಿ ದಿನಕ್ಕೆ ಒಂದು 10-15 ಸಲ ಟೀ ಮಾಡ್ಕೊಡ್ತಾರೆ ಮನೇಲಿ. ಟೀ ಬೇಕೇ ಬೇಕು ನಮ್ಗೆ ಉತ್ತರ ಕನ್ನಡ ಮಂದಿಗೆ. ಸೊ ಹಂಗಾಗಿ ಟೀ ಬಗ್ಗೆ ಒಂದು ಎಮೋಷ್ನಲ್ ಕನೆಕ್ಷನ್ ಇತ್ತು. ಸೊ ಬೆಂಗಳೂರು ಬಂದಮೇಲೆ ನಾವು ದುಡ್ಡು ಮಾಡ್ತಾ ಸುಮ್ಮನೆ ನಮಗೆ ತಿರ್ಬೇಕಂತ ಆಸೆ ಇರುತ್ತೆ. ನಾವು ಎಲ್ಲೆಲ್ಲಿ ಟೀ ಚೆನ್ನಾಗಿ ಸಿಗುತ್ತೆ ಅಲ್ಲಿ ತಿರ್ಗ್ತಾ ಇದ್ದೆ, ಎಲ್ಲಿ ಬೆಸ್ಟ್ ಟೀ ಸಿಗುತ್ತೆ. ಸೊ ಆ ಜರ್ನಿಲಿ ಆ ಟೈಮಲ್ಲಿ ನನಗೊಂದು ಆಬ್ವಿಯಸ್ಲಿ ಒಂದು ಪೇನ್ ಪಾಯಿಂಟ್ ಅನ್ನೋ ಗೊತ್ತಾಯಿತು. ಟೀ ತುಂಬ ಕಡೆ ಚೆನ್ನಾಗಿರೋ ಟೀ ಸಿಗಲ್ಲ, ಮತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ ಇದೆ, ಮತ್ತು ವೆರೈಟಿ ಆಫ್ ಟೀ ಸಿಗಲ್ಲ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ಜಸ್ಟ್ ನಾನು ಟೀ ಕುಡಿಯೋಕ್ಕೋಸ್ಕರ ಇಲ್ಲಿಂದ ಮಂಗಳೂರು ಸೈಡ್ ಹೋಗಿದ್ದೀನಿ, ಟೀ ಕುಡಿಯೋಕ್ಕೆ ಬಿಕಾಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ಹಾಗಾಗಿ ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಸ್ಟಾರ್ಟ್ ಆಗಿದ್ದು ಆಫ್ ಟೀ. ಜಸ್ಟ್ ಅವಾಗ ಟೀ ಫೋಟೋದೆಲ್ಲ ಪೋಸ್ಟ್ ಮಾಡ್ತಾ ಇದ್ದೆ. ಅದಾದಮೇಲೆ ನಾ ಆ್ಯಕ್ಚುಲಿ ಆಫ್ಟರ್ ಇಂಜಿನಿಯರಿಂಗು ನಾನು ಮೆಕ್ಯಾನಿಕಲ್ ಜಾಬ್ ಮಾಡ್ತಾ ಇದ್ದೆ. ಬಟ್ ನನಗೆ ಒಲವು ಇದ್ದಿದ್ದು ಯಾವಾಗಲೂ ಸ್ಟಾರ್ಟಪ್ ಬಗ್ಗೆ. ಇಂಜಿನಿಯರಿಂಗ್ ಡೇಸಲ್ಲಿ ನಿಮಗೆ ತುಂಬ ಆಸೆ ಇತ್ತು? ಇಂಜಿನಿಯರಿಂಗ್ ಟೈಮಲ್ಲಿ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಆಫ್ಟರ್ ಇಂಜಿನಿಯರಿಂಗ್ ಬಂದಮೇಲೆ ನಮಗೆ ಒಂದು ಸೌಂಡ್ ಹೆಂಗೆ ಬರುತ್ತೆ ಅಂದರೆ, ಬಿಕಾಸ್ ಏನಂತಂದರೆ ಸ್ಟಾರ್ಟಪ್ ಬಗ್ಗೆ ಬಂದಿದ್ದೆ. ನಾನು ಹೇಳಿದ್ದೀನಿ ನಿಮಗೆ, ಲೈಕ್ ನಾನೊಂದು ಇನಿಷಿಯಲಿ ಇಂಜಿನಿಯರಿಂಗ್ ಮುಗಿದ್ಮೇಲೆ ಜಾಬ್ ಇರೋ ಟೈಮಲ್ಲಿ ಐ ನೀಡ್ ಟು ಅರ್ನ್ ಸಮ್ ಮನಿ, ಸಮ್ ಬ್ರೆಡ್ ಆ್ಯಂಡ್ ಬಟರ್ಗೂ ಸಹ ಅರ್ನ್ ಮಾಡಬೇಕಿತ್ತು. ಆ ಟೈಮಲ್ಲಿ ನಾವೊಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ, ಯೂತ್ಸ್ ಕಾರ್ನರ್ ಅಂತ. ಆ ವೆಬ್ಸೈಟಲ್ಲಿ ನಾವು ಸ್ಟಾರ್ಟಪ್ ಸ್ಟೋರಿ ಹಾಕ್ತಾ ಇದ್ವಿ. ಆ ಸ್ಟಾರ್ಟಪ್ ಸ್ಟೋರಿ ಹಾಕಿ ನಮಗೂ ಸ್ಟಾರ್ಟಪ್ ಬಗ್ಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು. ಆಗ ಸ್ಟಾರ್ಟ್ ಮಾಡಿ ಯೂತ್ಸ್ ಕಾರ್ನರು. ಅದಾದಮೇಲೆ ಆಬ್ವಿಯಸ್ಲಿ ನಾವೇನಂತಂದರೆ ಟ್ರಾವೆಲ್ ಮಾಡ್ತಿರ್ತೀವಲ್ವ, ನಾವು ಲೈಕ್ ಮ್ಯಾಕ್ಸಿಮಮ್ ಟೈಮ್ ನಾನು ಟ್ರಾವೆಲ್ ಮಾಡಬೇಕಾದ್ರೆ ವಿಂಡೋ ಸೀಟಲ್ಲಿ ಕೂತ್ಕೊಳ್ತೀವಿ. ಏನಕ್ಕೆ ಅಂತಂದರೆ ಹೋಗ್ತಿರ್ಬೇಕಾದ್ರೆ ಯಾವುದೊಂದು ಕಂಪ್ನಿಗೆ ಗೊತ್ತಾಗುತ್ತೆ ನಿಮಗೆ, ಲೈಕ್ ಅವಾಗ ನಿಮಗೆ ಒಂದು ಯೂನಿಕ್ನೆಸ್ ನೇಮ್ ಬರುತ್ತೆ. ಬರೀ ಇದನ್ನ ಕಲಿಯೋಕೆ ವಿಂಡೋ ಸೀಟ್ ಹತ್ರ ಕೂರ್ತಿದ್ದೀವಿ. ಆಬ್ವಿಯಸ್ಲಿ ಮಾರ್ಕೆಟಿಂಗ್ ಇರ್ಬೋದು, ಕಂಪ್ನಿ ಬಗ್ಗೆ ಇವಾಗ ನಾನು ಹೋಗ್ತಾ ಇರ್ತೀನಿ, ಒಂದು OH ಬೋರ್ಡ್ ಸಿಕ್ತು. ಆ ಬೋರ್ಡ್ ಒಂದು ಕಂಪ್ನಿ ಹಾಕಿರ್ತಾರೆ, ಆ ಕಂಪ್ನಿ ಏನು, ಅದ್ರ ಬಗ್ಗೆ ಅವ್ರ ಮಾರ್ಕೆಟ್ ಹೇಗಿದೆ, ಅವ್ರದ್ದು ಸ್ಟೋರಿ, ಅವ್ರ ಫೌಂಡರ್ ಸ್ಟೋರಿ ಹೇಗಿದೆ ಅದನ್ನ ಕಲಿತಾ ಇದ್ದೆ ನಾನು. ಅದ್ರಲ್ಲಿ ಪೋಸ್ಟರ್ ಎಲ್ಲ ಅಲ್ಲಿ ಸೈಡಲ್ಲಿ ಹಾಕ್ತಿರ್ತಾರೆ, ಅದನ್ನ ನೋಡಿ. ಹೌದು. ಸೊ ಆ ಥರ ನನಗೆ ತುಂಬ ಇಂಟ್ರೆಸ್ಟ್ ಬಂತು. ಆ ಫೌಂಡರ್ ಸ್ಟೋರಿ ಹೇಗೆ ಬಂತು, ಆ ಕಂಪ್ನಿ ಹೇಗೆ, ಅವ್ರ ಕಂಪ್ನಿ ಬಿಸ್ನೆಸ್ ಮಾಡೆಲ್ ಹೇಗಿದೆ, ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗಿದೆ ಹಂಗೆ ಕಲಿತಾ ಹೋಗ್ತಾ ಇದ್ದೆ ನಾನು. ಸೊ ಹಾಗಾಗಿ ನನಗೆ ತುಂಬ ಇಂಟ್ರೆಸ್ಟ್ ಬರ್ತಾ ಹೋಯ್ತು. ಆವಾಗ ನನಗೆ ಈ ಸ್ಟಾರ್ಟಪ್ ಬೇರೆ ಸ್ಟಾರ್ಟಪ್ಸ್ ಮಾಡಿದೆ, ಬೇರೆ ಸ್ಟಾರ್ಟಪ್ ಮಾಡಿದೆ. ಅದಾದಮೇಲೆ ಟೀ, ಆಬ್ವಿಯಸ್ಲಿ ಟೀ ಅಂದರೆ ಇಟ್ ಇಸ್ ಲೈಕ್
ಅರ್ಲಿ ಲೈಕ್ ನಿಮಗೆ ಡೈಲಿ ರೆನ್ಯೂ ಬಿಸ್ನೆಸ್ ಅದು, ಹೌದು. ಡೈಲಿ ದುಡ್ಡು ಬರುತ್ತೆ ಹೋಗುತ್ತೆ. ಸೊ ಹಾಗಾಗಿ ಅದು ಆಫ್ಟಿ ಅಂತ ಮಾಡ್ಕೊಂಡ್ವಿ. ನಮ್ಮ ಕೋ-ಫೌಂಡರ್ಸ್ ಇದ್ರು, 3 ಜನ ಕೋ-ಫೌಂಡರ್ಸ್ ಇದ್ರು. ಓಕೆ ಫಸ್ಟ್ ಇನಿಷಿಯಲಿ ಅದನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಓಕೆ ಅವ್ರು ರಾಜಾಜಿನಗರದಲ್ಲಿ ಚಿಕ್ಕ ಏನಾಗುತ್ತೆ ಅಂದರೆ ತುಂಬ ಜನ ಬಿಸ್ನೆಸ್ ಮಾಡಬೇಕು ಅಂತ ಥಾಟಲ್ಲಿ ಏನಿರುತ್ತೆ, ಏನು ದುಡ್ಡು 5 ಲಕ್ಷ ಆಗಬೇಕು, 10 ಲಕ್ಷ ಹಾಕಬೇಕು. ಹೌದು. ಸೊ ನಮ್ದು ಹಂಗಿಲ್ಲ. ವಿ ಆಲ್ವೇಸ್ ಥಿಂಕ್ ಅಬೌಟ್ ಇಫ್ ಇಟ್ ಈಸ್ ಪ್ರಾಫಿಟಬಲ್ ವಿ ಕ್ಯಾನ್ ರನ್, ಇಫ್ ಇಟ್ ಈಸ್ ನಾಟ್ ಪ್ರಾಫಿಟಬಲ್ ನಾವು ಎಕ್ಸಿಟ್ ಆಗಬೇಕಿರುತ್ತೆ. ನಾವು ಯಾರೋ ಹೇಳ್ತೀನಿ, ಯಾರಿಗೋ ಬಿಸ್ನೆಸ್ ಮಾಡಬೇಕು ಅಂದಿದ್ರೆ ಫಸ್ಟ್ ಹೆಂಗೆ ನೀವು ಸ್ಟಾರ್ಟ್ ಮಾಡೋಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಲ್ವಾ, ಆ ಥರ ಎಕ್ಸಿಟ್ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕಾಗತ್ತೆ, ಎಕ್ಸಿಟ್ ಪ್ಲಾನು. ಮಾಡ್ಕೊಂಡು ಮೈಂಡಲ್ಲಿ ಇರಬೇಕು. ಬಿಕಾಸ್ ವಿ ಡೋಂಟ್ ನೋ ವಾಟ್ ಹ್ಯಾಪನ್ಸ್ ಟುಮಾರೋ. ಹೌದು. ಸೊ ನಾನು ಆಫ್ಟಿ ಮಾಡ್ಕೊಂಡ್ವಿ. ವಿ ಆರ್ ಲೈಕ್ ಮಿನಿಮಲ್ ದುಡ್ಡಲ್ಲಿ ಮಾಡಿದ್ವಿ, 1 ಲಕ್ಷದಲ್ಲಿ ದುಡ್ಡಲ್ಲಿ ಮಾಡಿದ್ವಿ ನಾವು ಕಂಪ್ಲೀಟ್ ಮಾಡಿದ್ದು. 1 ಲಕ್ಷದಲ್ಲಿ ಇದು ಮಾಡಿದ್ರೆ ಏನು ಸ್ಟಾಲ್ ಎಲ್ಲ ಹಾಕಿದೆ? ಹೌದು, 1 ಲಕ್ಷದಲ್ಲೇ. ಓಕೆ. ಇನಿಷಿಯಲಿ 1 ಲಕ್ಷ ಅಷ್ಟೇ ನಮ್ಮದು. ಚಿಕ್ಕ ಮಾಡ್ಕೊಂಡ್ವಿ. ಬಟ್ ನಾವು ಹೇಗೆ ಮಾರ್ಕೆಟ್ ವ್ಯಾಲಿಡೇಷನ್ ಮಾಡ್ಬೇಕಂತ ಇರುತ್ತೆ. MVP ಅಂತ ನಾವು ಹೌದು. ಮಾರ್ಕೆಟ್ ವ್ಯಾಲಿಡೇಷನ್ MVP ಬೇಕಿರುತ್ತೆ. ಅದು ಹೆಂಗೆ ಮಾಡ್ತೀವಿ, ನಾವು ತುಂಬ ದುಡ್ಡು ಇನ್ವೆಸ್ಟ್ ಮಾಡೋಕೆ ವ್ಯಾಲಿಡೇಷನ್ ಮಾಡೋಕ್ಕಾಗಲ್ಲ. ಈ 4 ಜನ ಸ್ಟಾರ್ಟ್ ಮಾಡಿದ್ವಿ, 1 ಲಕ್ಷ ಹಾಕಿದ್ವಿ. ಇಫ್ ಇಟ್ ಇಸ್ ಫೇಲ್ ನಮ್ಗೆ 20,000 ಅಷ್ಟೇ ಲಾಸ್ ಆಗುತ್ತೆ. ಸೊ ವ್ಯಾಲಿಡೇಷನ್ ಮಾಡಬೇಕಿತ್ತು, ನಾವು ಸಿಂಪಲ್ ಮಾಡ್ಕೊಂಡ್ವಿ. ಅದನ್ನ ಲೈಕ್ ನಮಗೆ ಲರ್ನಿಂಗ್ ಸ್ಟೇಜ್ ಅವಾಗ. ಸೊ ಅವಾಗ ನಾವು ಸಿಂಪಲ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವಾಗ ನಮಗೆ ಆಫ್ಟಿ ನವಂಬರ್ 1ಕ್ಕೆ ಸ್ಟಾರ್ಟ್ ಆಯಿತು 2019. ಇನಿಷಿಯಲಿ ಆಬ್ವಿಯಸ್ಲಿ ಅಷ್ಟು ಸೇಲ್ಸ್ ಆಗ್ತಿರಲಿಲ್ಲ. ಆಮೇಲೆ ವಿ ಡಿಡ್ ಸಮ್ ಇನೋವೇಟಿವ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಆಲ್. ಹಿಟ್ ಆಯಿತು. ವಿ ಎಕ್ಸ್ಪ್ಯಾಂಡ್ ಅವರ್ ಬಿಸ್ನೆಸ್ ಅಪ್ ಟು 1ಇಂದ 15 ಔಟ್ಲೆಟ್ ಎಕ್ಸ್ಪ್ಯಾಂಡ್ ಮಾಡಿದ್ವಿ. 15 ಔಟ್ಲೆಟ್ ಓಪನ್ ಮಾಡಿದ್ವಿ. ಹಾಫ್ಟಿ ಹೌದು. ಎಲ್ಲೆಲ್ಲಿ ಓಪನ್ ಮಾಡಿದ್ರಿ? ಸೊ ಬೆಂಗಳೂರಲ್ಲಿ ಮಾಡಿದ್ವಿ. ಬೆಂಗಳೂರು ಮತ್ತೆ ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಶಿಗ್ಗಾಂವ್, ಓಕೆ. ರಾಣೆಬೆನ್ನೂರು ಈಗ ಸ್ಟಾರ್ಟ್ ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಅದಾದ್ಮೇಲೆ ಸೊ ಚೆನ್ನಾಗಿ ಹೋಗ್ತಾ ಇತ್ತು ಬಿಸ್ನೆಸ್. ಓಕೆ. ಈಗ ಸದ್ಯಕ್ಕೆ ಆಫ್ಟಿ ಎಲ್ಲಿದೆ ಈಗ? ಅಂದ್ರೆ ಇವಾಗ ಪ್ರೆಸೆಂಟ್ಲಿ ಬೆಂಗಳೂರಲ್ಲಿ ಒಂದಿದೆ, ನಡೆಸ್ತಾ ಇದ್ದೀರಾ? ನಮ್ಮ ಪಾರ್ಟ್ನರ್ ರನ್ ಮಾಡ್ತಿದ್ದಾರೆ. ನಿಮ್ಮ ಪಾರ್ಟ್ನರ್ ಮಾಡ್ತಾರೆ, ನೀವೇನಾದ್ರೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ನಂದು. ಬಟ್ ಶಿವಮೊಗ್ಗ ಔಟ್ಲೆಟ್ ಇದೆ ಮತ್ತೆ ಹಾವೇರಿ ಔಟ್ಲೆಟ್ ಇದೆ, ಅಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇದೆ. ಸಾರಿ ಪ್ರಾಡಕ್ಟ್ ಸಪ್ಲೈ ಇರ್ಬೋದು, ಎಲ್ಲ ಮಾಡ್ತೀವಿ ನಾವು. ಅಂದ್ರೆ ಒಂದ್ ಕಣ್ಣಿಟ್ಟಿರ್ತಾರ ಬ್ರ್ಯಾಂಡ್ ಮೇಲೆ. ಈ ರೂರಲ್ ಮಾಂಕ್ ಅದ್ರ ಬಗ್ಗೆ ಹೇಳಿ, ಅದು ಏನಾದ್ರು? ರೂರಲ್ ಮಾಂಕ್ ಏನಂತ ಅಂದ್ರೆ ರೀಸೆಂಟ್ ಸ್ಟಾರ್ಟ್ ಮಾಡಿರೋದು ಕಂಪನಿ ಅದು. ಓಕೆ. ಇಟ್ ಈಸ್ ಲೈಕ್ ಇಟ್ಸ್ ಕಮಿಂಗ್ ಫ್ರಮ್ ಹಾರ್ಟ್. ಈಗ ಅಂತ ಪೇನ್ ಪಾಯಿಂಟ್. ನೀವು ಬೆಂಗಳೂರಲ್ಲಿ ಇವೆಂಟ್ ನಡೀತಿರುತ್ತೆ. ಓಕೆ. ರೀಸೆಂಟ್ಲಿ ಒಂದು 2 years ಬ್ಯಾಕು GKVKಯಲ್ಲಿ ಕೃಷಿ ಮೇಳ ನಡೀತಿತ್ತು. ಅವಾಗ ಕೃಷಿ ಮೇಳ ನೋಡೋಕೆ ಹೋಗಿದ್ದೆ. ಅವಾಗ ಒಬ್ಬ ಹೆಣ್ಮಗಳು ನವಲ್ಗುಂದಿಂದ ರಗ್ ಹೊತ್ಕೊಂಡ್ಬಂದು ಫುಟ್ಪಾತಲ್ಲಿ ಸೇಲ್ ಮಾಡ್ತಾ ಇದ್ರು. ಓಕೆ. ನವಲ್ಗುಂದ ರಗ್ಗು GI ಟ್ಯಾಗ್ಡ್. ಬಟ್ ಅವರು ತಮ್ಮ ಕಲೆಗಳು ವ್ಯಾಲ್ಯೂ ಇಲ್ಲ. ಎಷ್ಟೋ ಜನ ಪ್ರೀಮಿಯಂ ಮಾರ್ತಿದ್ದಾರೆ, ಬಟ್ ಇವ್ರು ಫುಟ್ಪಾತಲ್ಲಿ ನಿಂತ್ಕೊಂಡು ಸೇಲ್ ಮಾಡ್ತಿದ್ದಾರೆ. GI ಟ್ಯಾಗ್ ಪ್ರಾಡಕ್ಟ್ ತುಂಬಾ ನಂಗೂ ತುಂಬಾ ನೋವಾಗುತ್ತೆ. ತುಂಬಾ ಅವ್ರ ಪಾಪ ಅಲ್ಲಿಂದ ಬಂದು ಕೇಳೋರು, ಏನು ಹಿಂಗೆ? ಇಲ್ಲ ಸರ್, ಟ್ರೈನಲ್ಲಿ ಬಂದೆ, ಹೊತ್ಕೊಂಡ್ಬಂದು ಇಲ್ಲಿ ಏನೋ ಯಾರ್ದೋ ಹೆಲ್ಪ್ ತಗೊಂಡು ಇಲ್ಲಿ ಅವ್ರು ಅಲೋ ಮಾಡಲಿಲ್ಲ, ಫುಟ್ಪಾತ ಮಾರಿದೆ ಅಂತ ಅಂದ್ರು. ಏನಾಗುತ್ತೆ ಅಂತಂದ್ರೆ, ಐ ಆಮ್ ಫ್ರಮ್ ಉತ್ತರ ಕರ್ನಾಟಕ. ನಂಗೆ ಉತ್ತರ ಕನ್ನಡ ಎಮೋಷನ್ಸ್. ನಮ್ಮ ಇವಾಗ ನವಲ್ಗುಂದ ರಗ್ ಇರ್ಬೋದು, ಇಳಕಲ್ ಸ್ಯಾರಿ ಇರ್ಬೋದು, ಕಂಬಳಿ ಇರ್ಬೋದು, ಮತ್ತು ಇವಾಗ ಕಸೂತಿ ವರ್ಕ್ ಅಂತ ಬರುತ್ತೆ. ಈ ಲಂಬಾಣಿ ಜನಗಳದ್ದು ಡ್ರೆಸ್ ನೋಡಿ, ಕಂಪ್ಲೀಟ್ ಕಸೂತಿಯಿಂದ ಮಾಡಿರ್ತಾರೆ. ಆ ಥರ ಪ್ರಾಡಕ್ಟ್ ನಾವು ಈಗ ನೆಕ್ಸ್ಟ್ ಜನರೇಷನ್ ತೊಗೊಂಡೋಗ್ಬೇಕು ಅಂತಂದರೆ ಇರೋರನ್ನ ಎಂಪವರ್ಮೆಂಟ್ ಮಾಡಬೇಕು. ಇಲ್ಲ ಅಂದರೆ ಬಿಕಾಸ್ ಅವ್ರದ್ದೆಲ್ಲ ಫ್ಯಾಮಿಲಿ ಹೇಗಿದೆ ಅಂತಂದರೆ ಇವರೆಲ್ಲ ಆರ್ಟಿಸ್ಟ್ ಎಲ್ಲ 50+ ಇರೋರು. ಸೊ ಅವ್ರು ನೆಕ್ಸ್ಟ್ ಜನರೇಷನ್ಗೆ ಹೇಳ್ಕೊಡ್ಬೇಕು ಅಂತಂದರೆ ಇದಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ನಾವು ಇದನ್ನ ಅವರು ರೆವಿನ್ಯೂ ಜನರೇಟ್ ಮಾಡಬೇಕು. ಅವಾಗಷ್ಟೇ ಈ ಆರ್ಟ್ ವರ್ಕ್ ನೆಕ್ಸ್ಟ್ ಜನರೇಷನ್ ಹೋಗುತ್ತೆ. ಸೊ ಹಾಗಾಗಿ ಅದು ಎಂಪವರ್ಮೆಂಟ್ ಮಾಡೋಣ ಅಂತ ಬಿದಿರಿ ಆರ್ಟ್ ಇರ್ಬೋದು, ನಮ್ಮ ನವಲ್ಗುಂದ ಕಣ ಅಂತೀವಿ, ಅದು ಇಳಕಲ್ ಸ್ಯಾರಿ, ಮತ್ತು ಕೌದಿ ಅಂತ ಬರುತ್ತೆ. ಕೌದಿ ಎಲ್ಲ ಸೀಸ್ನಲ್ ಬೆಡ್ಶೀಟು ನಿಮಗೆ ಲೈಕ್ ಚಳಿಗಾಲದಲ್ಲಿ ಹಾಕೊಂಡ್ರು ಬೆಚ್ಚಾಗುತ್ತೆ, ಬೇಸಿಗೆಗಾಲ ಹಾಕೊಂಡ್ರೆ ಚಳಿ ಆಗುತ್ತೆ, ಆ ಥರ ಇರೋವಂಥದ್ದು. ಸೊ ಅದನ್ನು ನಾವು ಪ್ರಮೋಟ್ ಮಾಡಬೇಕಿರುತ್ತೆ. ಹಾಗಾಗಿ ರೂರಲ್ ಮಾಂಕ್ ಸ್ಟಾರ್ಟ್ ಮಾಡಿದ್ದು. ಇಟ್ ಇಸ್ ಲೈಕ್ ಅರ್ಲಿ ಸ್ಟೇಜ್ ಬೇಬಿ. ಅದೇನು ಇವಾಗ ಇನ್ನೊಂದು 3 to 4 months ಆಗಿದೆ ಅಷ್ಟೇ. ಬಟ್ ಗೋಯಿಂಗ್ ಗುಡ್ ರೆಸ್ಪಾನ್ಸ್. ನಮ್ಮ ಫಸ್ಟ್ ಕ್ಲೈಂಟ್ ಬಿದ್ರಿ ಆರ್ಟ್ ಕ್ಲೈಂಟ್ ಒಂದು ಆರ್ಡರ್ ಸಿಕ್ತು. ನಾವು ಇನಿಷಿಯಲಿ ಅಂತೀವಲ್ವಾ, ನಾವು ತುಂಬ ಬಿಲ್ಡಪ್ ಕೊಡ್ತಿರ್ತೀವಿ. ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಸುಮ್ಮನೆ ಬೀದರ್ ಟು ವರ್ಲ್ಡ್ ಅಂತ ಹಾಕಿದೆ, ಜಸ್ಟ್ ಸಿಂಪ್ಲಿ ಮಾರ್ಕೆಟಿಂಗ್ ಲೈನ್. ಬಟ್ ಫಸ್ಟ್ ಆರ್ಡರ್ ಇಟ್ಸ್ ಗೋಸ್ ಟು US. ಹೋಯ್ತಾ ನಿಮ್ಮ ಫಸ್ಟ್ ಆರ್ಡರ್ US ಹೋಗಿದೆ. ಅಂದ್ರೆ ಇಂಡಿಯನ್ ಕ್ಲೈಂಟು ಅದನ್ನ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅದು ಫಾರಿನ್ ಹೋಗಿದೆ. ಅವ್ರು ತುಂಬಾ ಇಷ್ಟಪಟ್ಟರು ಬಿದ್ರಿ ಆರ್ಟ್. ಸೊ ಹಾಗಾಗಿ ಅದನ್ನ ಪ್ರಮೋಟ್ ಮಾಡ್ತಾ ಇದೀವಿ ಅಷ್ಟೇ.
ಇಲ್ಲ ಆಕ್ಚುಲಿ ನೀವು ಏನಂದ್ರಲ್ಲ ಈ ಆರ್ಟಿಷಿಯನ್ಸ್ ಏನಂತೀವ ಸುಮಾರು ಜನ ನಾನು ನೋಡಿರೋ ಪ್ರಕಾರ ಆರ್ಟಿಷಿಯನ್ಸ್ಗೆ ಅಷ್ಟು ರೆಕಗ್ನಿಷನ್ ಸಿಕ್ಕಿಲ್ಲ. ಮತ್ತೆ ಅವ್ರಿಗೆ ಮಾರ್ಕೆಟಿಂಗ್ ಅಲ್ಲಿ ಆನ್ಲೈನ್ ಅಲ್ಲಿ ಯಾವ ತರ ಸ್ಟೋರಿ ಟೆಲಿಂಗ್ ಮಾಡಬೇಕು, ಯಾವ ತರ ಟೆಕ್ನಾಲಜಿ ಯೂಸ್ ಮಾಡಬೇಕು ಅನ್ನೋದು ಮೇ ಬಿ ಅವೇರ್ನೆಸ್ ಇಲ್ಲ ಅನ್ಸುತ್ತೆ. ಮೇ ಬಿ ಏನೋ ನೀವು ಏನು ಮಾಡ್ತಿದ್ದಲ್ಲ ಖಂಡಿತ ಅದು ನಮ್ಮ ಸಪೋರ್ಟ್ ಕೂಡ ಇರುತ್ತೆ. ಯಾವ ಥರ ನಿಮ್ಗೆ ಏನು ಸಪೋರ್ಟ್ ಬೇಕು ಹೇಳಿ ಈ ಥರ ಆರ್ಟಿಷಿಯನ್ಸ್ನ ಪ್ರಮೋಟ್ ಮಾಡೋಕ್ಕೆ ಖಂಡಿತ ನನ್ನ ಬೆಸ್ಟ್ ನಾಲೆಜಲ್ಲಿ ಇದೆ. ಅದನ್ನು ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ. ಶೋರ್ ಏನಂತ ಅಂದ್ರೆ ಬಿಸ್ನೆಸ್ ಇಸ್ ನೆಕ್ಸ್ಟ್ ಲೆವೆಲ್. ಹೌದು ನಾವು ಹೇಗೆ ಅವ್ರನ್ನ ಎಂಪವರ್ ಮಾಡ್ತೀವಿ, ಅವ್ರು ಹೆಂಗೆ ಎಜುಕೇಟ್ ಮಾಡ್ತೀವಿ. ಹೌದು ಇವಾಗ ತುಂಬಾ ಈಗ ನಮ್ಮ ಜನರೇಷನ್ ಗೊತ್ತು, ಈ ನೆಕ್ಸ್ಟ್ ಜನರೇಷನ್ಗೆ ಕೌದಿ ಗೊತ್ತಿಲ್ಲ, ಕಂಬಳಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೌದು ಅವ್ರಿಗೆ ಹೇಗೆ ಹೇಳ್ತೀರಾ? ಹೌದು ಸೊ ಈ ಥರ ಸ್ಟೋರಿ ಟೆಲ್ಲಿಂಗ್ ಅವ್ರ ಬಗ್ಗೆ ಹೇಳಿದ್ರೆ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ನಮ್ಮ ಆರ್ಟಿಷಿಯನ್ ವರ್ಕ್ ಅದೆಲ್ಲ ಪ್ರಮೋಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಸೇರ್ ಮಾಡ್ಬೇಕು, ನಾವು ಒಬ್ರ ಕಡೆಯಿಂದ ಮಾಡೋಕ್ಕಾಗಲ್ಲ. ಒಬ್ರು ಮಾಡೋಕ್ಕಾಗಲ್ಲ. ಇಟ್ಸ್ ಲೈಕ್ ಕೊಲಾಬ್ರೇಷನ್. ಕೊಲಾಬ್ರೇಷನ್. ಸೊ ಅದನ್ನ ಮಾಡ್ಬೇಕಾಗತ್ತೆ. ಸೊ ಹನುಮಂತರೇ, ನಾನು ನಿಮ್ಮ ಇದೆರಡು ಬ್ರ್ಯಾಂಡ್ ಬಗ್ಗೆ ರಿಸರ್ಚ್ ಮಾಡ್ತಾರೆ. ನೆಕ್ಸ್ಟ್ ಗಿರಿಮಿಟ್, ಅಫ್ಕೋರ್ಸ್ ನಿಮ್ದು ಫಸ್ಟ್ ಗಿರಿಮಿಟೇ ಬಂದಿದ್ದು, ಬಟ್ ನಿಮ್ಮ ಬಗ್ಗೆ ರಿಸರ್ಚ್ ಮಾಡೋಕೆ 2 ಬ್ರ್ಯಾಂಡ್ ಇತ್ತು ಅಂತ ಗೊತ್ತಾಯ್ತು. ಬಟ್ ಥ್ಯಾಂಕ್ ಯು ಸೊ ಮಚ್, ನೀವು ಹೆಲ್ಪ್ ಮಾಡ್ಬೇಕಂತಿದ್ದೀರ, ಅದು ನಿಮ್ಮ ದೊಡ್ಡ ಗುಣ. ಆ್ಯಂಡ್ ಕಮಿಂಗ್ ಟು ಮಿಸ್ಟರ್ ಗಿರಿಮಿಟ್, ನಾನು ಆ್ಯಕ್ಚುಲಿ ಫಸ್ಟು ನಿಮ್ಮನ್ನು ಲಿಂಕ್ಡ್ಇನಲ್ಲಿ ನೋಡಿ, ನಾನು ಲಿಂಕ್ಡ್ಇನಲ್ಲಿ ತುಂಬ ಆ್ಯಕ್ಟಿವ್ ಇದ್ದೆ. ನಾನು ನಿಮ್ಮ ಕಂಟೆಂಟು ನೀವು ಸಿಕ್ಕಾಪಟ್ಟೆ ಕನ್ನಡ ಕಂಟೆಂಟು ಲೈಕ್ ಮಾಡ್ತೀರಲ್ಲ, ಅದು ನನ್ನ ಫೀಡಿಗೆ ಬಂದಿತ್ತು. ನಾನು ನೋಡಿ ಯಾರಪ್ಪ ಇದು ಗಿರ್ಮಿಟ್ ಲಿಂಕ್ಡ್ಇನಲ್ಲಿ ಏನು ಮಾಡ್ತಾರೆ ಇವರು ಗಿರ್ಮಿಟಲ್ಲಿ. ಯಾಕಂದ್ರೆ ಲಿಂಕ್ಡ್ಇನ್ ಮೇಜರಿ ನಿಮ್ಗೆ ಏನಾದ್ರೆ ಟೆಕ್ನಿಕಲ್ಲು ಅರ್ಧ ಸ್ವಲ್ಪ ಕ್ರಿಂಜ್ ಮಾಡ್ತಾರೆ, ಬಟ್ ಏನಂದ್ರೆ ಟೆಕ್ನಿಕಲ್ ಜಾಸ್ತಿ ಮಾಡ್ತಾರೆ ಜಾಬ್ ರೆಫರೆನ್ಸ್ಗೆ. ಈ ಗಿರ್ಮಿಟ್ ಅಂತ ನನ್ಗೆ ಗೊತ್ತು, ನಾನು ಕರ್ನಾಟಕ ಇದೀನಿ ಗೊತ್ತು, ಬಟ್ ಅದ್ರಲ್ಲಿ ನಿಮಗೆ ಬೇರೆ ಬೇರೆ ಸ್ಟೇಟಿಂದಲೇ ಇರ್ತಾರೆ. ಇವ್ರು ಯಾರಪ್ಪ ಅವರು ಗಿರ್ಮಿಟನ್ನ ಲಿಂಕ್ಡ್ಇನಲ್ಲಿ ಆ್ಯಂಡ್ ಇನ್ನೊಂದು ವಿಶೇಷ ನಿಮ್ಮ ಕಂಟೆಂಟ್ ಚೆನ್ನಾಗಿ ಓಡ್ತಿದ್ದು. ನಾನು ಎಂಗೇಜ್ಮೆಂಟ್ ನೋಡ್ತಿದ್ನಲ್ಲ, ವಾವ್ ಏನು ಸಖತ್ತಾಗಿದೆ ಅಪ್ಪ ಅವ್ರದ್ದು ಅಂದ್ಬಿಟ್ಟು ಅದು ನಂಗೆ ತುಂಬ ಇನ್ಸ್ಪಿರೇಷನ್ ಆಯಿತು. ಯಾವ ಲೆವೆಲ್ ನೀವು ಮಾರ್ಕೆಟಿಂಗ್ ಮಾಡ್ತೀವಿ. ಆಮೇಲೆ ಗೊತ್ತಾಗ ಗಿರ್ಮಿಟ್ಟಲ್ಲೂ ಕೂಡ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಾದಾಗ ನಾನು ಅಂದ್ಕೊಂಡೆ ಆಮೇಲೆ ಈ ವ್ಯಕ್ತಿ ನಾನೇನೋ ಕಲಿಬೋದು ಅಂತ. ಯಾಕೆ ಗಿರ್ಮಿಟ್ಟೆ ಮಾಡು? ಬಿಕಾಸ್ ನೀವು ಯಾವುದೇ ನೋಡಿದ್ರು ಈಗ KFC, ಫ್ರೆಂಚ್ ಫ್ರೈಸಲ್ಲಿ ಒಂದು ಇದು ಮಾಡ್ತಾರೆ, ಇಲ್ಲ ಬರ್ಗರು, ವಡಾಪಾವ್ ಇದರಲ್ಲಿ ಮಾಡ್ತಾರೆ. ಗಿರ್ಮಿಟ್ನ ತಗೊಂಡು ಒಂದು ಉತ್ತರ ಕರ್ನಾಟಕದ ಒಂದು ಏನದು ಯುನೀಕ್ನೆಸ್ ಫುಡ್ ಮತ್ತು ಏನು ಕರಿತೀವಿ ಅದನ್ನು ತಗೊಂಡು ಅದನ್ನ ನಾನು ಗ್ಲೋಬಲಲ್ಲಿ ತಿನ್ನಿಸ್ಬೇಕು, ಅದೇ ಅಂದರೆ ಸಿಟಿಲಿ ಇರೋರು ಯಾರು ಗ್ಲೋಬಲ್ ಬ್ರ್ಯಾಂಡ್ ಮಾಡ್ಬೇಕು ಅನ್ನೋದು ವೈ ಗಿರ್ಮಿಟ್. ಬೇಸಿಕಲಿ ನಮ್ಗೆ ಉತ್ತರ ಕನ್ನಡ ಮಂದಿ ನಮ್ಮ ಸಂಜೆ ಸ್ಟಾರ್ಟ್ ಆಗೋದೆ ಒಂದು ಗಿರ್ಮಿಟ್ಟು, ಒಂದು ಚಾ, ಒಂದು ಮಿರ್ಚಿಯಿಂದ. ಸೊ ಅದು ಎಮೋಷ್ನಲ್ ಫುಡ್ ಇರುತ್ತೆ. ನಮ್ಮ ಉತ್ತರ ಕನ್ನಡ ಜನಗಳು ಎಲ್ಲರೂ ಅದು ಲೈಕ್ ಗೋ ಟು ಸ್ನ್ಯಾಕ್ಸ್. ಸೊ ಏನಕ್ಕೆ ಅಂತಂದರೆ ನಿಮಗೆ ಎಮೋಷ್ನಲ್ ಥಿಂಗ್ಸ್ ಅಂತ ಇರುತ್ತೆ. ನಮಗೆ ನಮ್ಮ ಕಲ್ಚರ್ ಎಮೋಷ್ನಲ್. ನಮ್ಮ ಉತ್ತರ ಕನ್ನಡ ಐ ಆಮ್ ಬೇಸಿಕ್, ನಂಗೆ ಎಲ್ಲ ಕಲ್ಚರ್ ಎಮೋಷನಲ್ಸ್ ಇದೆ. ಬಟ್ ನಾನು ಉತ್ತರ ಕನ್ನಡಕ್ಕೆ ಬಂದಿರೋದ್ರಿಂದ ನಂಗೆ ಉತ್ತರ ಕನ್ನಡಕ್ಕೆ ಕಲ್ಚರ್ ಇರ್ಬೋದು, ಫುಡ್ ಇರ್ಬೋದು, ನನಗೆ ಎಮೋಷ್ನಲ್ಸ್ ಇದೆ. ಸೊ ಹಾಗಾಗಿ ಯಾಕೆ ಗಿರ್ಮಿಟ್ನ ಲೈಕ್ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೋದು ಅಂತ ವರ್ಕ್ ಮಾಡ್ತಿರೋದು ಅಷ್ಟೇ. ಬಿಕಾಸ್ ಬೆಂಗಳೂರಲ್ಲಿ ತುಂಬ ಜನ ಉತ್ತರ ಕನ್ನಡ ಜನ ಇದ್ದಾರೆ. ಆಲ್ಮೋಸ್ಟ್ 30%, 40% ಉತ್ತರ ಕನ್ನಡ ಜನ ಇದ್ದಾರೆ. ಹೌದು. ಸೊ ಹಾಗಾಗಿ ಮಾರ್ಕೆಟ್ ಚೆನ್ನಾಗಿದೆ. ನೀವು ಆ್ಯಸ್ ಟೆಕ್ನಿಕಲ್ ಆ್ಯಸ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಮಾಡಿದ್ರೆ ಸ್ಯಾಮ್ ಎಲ್ಲ ಕನೆಕ್ಷನ್ ಬರುತ್ತೆ. ಹೌದು, ಯೂಸ್ ಮಾರ್ಕೆಟ್ ಇದೆ. ಬಟ್ ಈಗ ಬೆಂಗಳೂರು ಅಂತಂದರೆ ಗಿರ್ಮಿಟ್ ಅಂತಂದರೆ ಸಿಗುತ್ತೆ, ಬೆಸ್ಟ್ ಗಿರ್ಮಿಟ್, ನಮ್ಗಿಂತ ಬೆಸ್ಟ್ ಗಿರ್ಮಿಟ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಹೈಜೀನ್ ವೈಸಲ್ಲಿ ಚೆನ್ನಾಗಿ ಸಿಗುತ್ತೆ. ಬಟ್ ನಾವು ಆ್ಯಸ್ ಎ ಬ್ರ್ಯಾಂಡ್ ಅಂತ ಯಾವುದಿಲ್ಲ. ಬ್ರ್ಯಾಂಡ್ ಇಲ್ಲ. ಹೌದು. ಸೊ ಬ್ರ್ಯಾಂಡ್ ಈಗ ಜನಗಳಿಗೆ ಏನಾಗುತ್ತೆ ಅಂತಂದರೆ ಒಂದು ಫುಲ್ ಮಾರ್ಕೆಟ್ ಬೇಕು, ಒಂದು ಕ್ಯಾಚ್ ನೇಮ್ ಬೇಕು, ಜನಗಳಿಗೆ ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕು ಅಂತ ಯಾವುದು ಬ್ರ್ಯಾಂಡ್ ಇರಲಿಲ್ಲ. ಒಂದು ಪ್ರೀಮಿಯಂ ಓಕೆಸ್ ಥರ ಮಾಡಬೇಕು ಅಂತ. ಸೊ ಇಟ್ಸ್ ನಾಟ್ ಓನ್ಲಿ ಗಿರ್ಮಿಟ್, ಇಟ್ಸ್ ಓನ್ಲಿ ನೇಮ್ ಗಿರ್ಮಿಟ್. ಬಟ್ ಈ ಮಿಸ್ಟರ್ ಗಿರ್ಮಿಟ್ ಎಂಟ್ರ್ ಆದರೆ ನಿಮಗೆ ಉತ್ತರ ಕರ್ನಾಟಕ ಹಿಡನ್ ಜೆಮ್ಸ್ ಸಿಗುತ್ತೆ. ನಿಮಗೆ ಹಿಡನ್ ಜೆಮ್ಸ್ ಇರುತ್ತೆ. ಲೈಕ್ ನಿಮಗೆ ಲಫ್ಡಾ ಬನ್ ಇರ್ಬೋದು. ಅದು ಲಫ್ಡಾ ಬನ್ನು ಧಾರವಾಡದಲ್ಲಿ KCD ಕಾಲೇಜ್ ಹಿಂಗಡೆ ಒಂದು ಚಿಕ್ಕ ಅಂಗಡಿ, ಚಿಕ್ಕ ಅಂಗಡಿ ಇದೆ. ಅಲ್ಲಿ ಒಂದು ವೀಣಾ ಬೇಕರಿ ಅಂತ ಇದೆ. ವೀಣಾ ಬೇಕರಿಲಿ ಚಿಕ್ಕ ಅಂಗಡಿ ಸಿಗುತ್ತೆ. ಅಲ್ಲಿ ಮಾತ್ರ ಸಿಗುತ್ತೆ, ಇಲ್ಲಿ ಸಿಗಲ್ಲ ನಿಮ್ಗೆ. ಅದನ್ನ ನಾವು ಬೆಂಗಳೂರು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಅದಿರ್ಬೋದು, ಮತ್ತೆ ಬನ್ ಮಿರ್ಚಿ ಇರ್ಬೋದು, ಮತ್ತೆ ಇನ್ನೊಂದಿದೆ ರೊಟ್ಟಿ ಫ್ರೈ ವಿತ್ ಬಗಡ್ ಕರ್ಡ್ ಅಂತ ಬರುತ್ತೆ. ನೋಡಿದೆ ಅದು ರೊಟ್ಟಿ ಫ್ರೈ ಅಂದ್ರೆ ನಮ್ದು ಉತ್ತರ ಕನ್ನಡ, ಅದು ರಾಯಚೂರು ಸ್ಪೆಷಲ್. ರೊಟ್ಟಿನ ಫ್ರೈ ಮಾಡಿ ಅದಕ್ಕೆ ಮಸಾಲ ಕೊಡ್ತಾರೆ. ಅದು ಬಗಡ್ ಕರ್ಡ್ ಯಾಕಂತಂದ್ರೆ ಮೊಸರಿಗೆ ಮಸಾಲೆ ಹಾಕಿ ಮಾಡ್ತಾರೆ. ಅದು ನಿಮ್ಗೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಆಗಿರೋದ್ರಿಂದ ಅಲ್ಲಿ ನಿಜಾಮ್ಸ್ ಬಂದಿರೋದ್ರಿಂದ ಆ ನೇಮ್ ಬಂದಿದೆ ಬಗಾಡ್ ಕಾರ್ಡ್ ಅಂತ. ಸೊ ಆ ಥರ ಹಿಡನ್ ಜೆಮ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಬೆಂಗಳೂರು ಜನಗಳು ಈಗ ಉತ್ತರ ಹೋಗೋದು ಕಮ್ಮಿ ಆಗ್ಬಿಡತಿ. ಯಾವ ಹಬ್ಬಕ್ಕೆ ಹೋಗ್ತಾರೆ, ತುಂಬಾ ಜನ ಬೆಂಗಳೂರು ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಅವ್ರು ನಮ್ಮ ಪ್ರಾಡಕ್ಟ್ ಬೇಕು, ನಮ್ಮ ಎಮೋಷನಲ್ ಪ್ರಾಡಕ್ಟ್ ಇರುತ್ತೆ, ಗಿರ್ಮಿಟ್ ಬೇಕು, ರೊಟ್ಟಿ ಫ್ರೈ. ಸೊ ಹಾಗಾಗಿ ಒಂದು ಉತ್ತರ ಕನ್ನಡ ಎಕ್ಸ್ಪೆರಿಮೆಂಟ್ ಸ್ಟೋರ್ ಮಾಡಬೇಕು ಅಂತ ಫ್ಯೂಚರ್ ಇದೆ.
ಬಟ್ ಇವಾಗ ಚಿಕ್ಕ QSR ಮಾಡ್ಕೊಳ್ತಿದೀವಿ ಬೆಂಗಳೂರಲ್ಲಿ. ಚಿಕ್ಕ QSR. ಹೌದು. ಆಕ್ಚುಲಿ ನೀವು ಉತ್ತರ ಕರ್ನಾಟಕ ಅಂತಿದ್ರಲ್ಲ, ಆಕ್ಚುಲಿ ನನ್ನ ಆಡಿಯನ್ಸ್ ಇದೆಲ್ಲ ಮೇಜರ್ ಉತ್ತರ ಕರ್ನಾಟಕ ಅಂತಾನೆ ಇದ್ದಾರೆ. ಆಡಿಯನ್ಸ್ಗಿಂತ ಮುಂಚೆ ನನ್ನ ಕಾಲೇಜ್ ಡೇಸ್ ಅಲ್ಲಿ ಇದೆಯಲ್ಲ, ನನ್ನ ಹಾಗೆ ಒಳ್ಳೆ ಊಟ ಹಾಕಿ ಸಾಕಿದ್ರೆ ಉತ್ತರ ಕರ್ನಾಟಕ ಹೋದರೆ. ಯಾಕಂದ್ರೆ ಹಾಸ್ಟೆಲ್ ಇರ್ಬೇಕಾದ್ರೆ ಒಳ್ಳೆ ಊಟ ಅದು ಸಿಗಲ್ಲ. ಸೊ ನನ್ನ ಫ್ರೆಂಡ್ಸು ಕೆಲವೊಬ್ರು ಬೀದರು ಬಿಜಾಪುರಿಂದ ಬರ್ಬೇಕಾದ್ರೆ ಇಷ್ಟಿಷ್ಟು ರೊಟ್ಟಿ ತರೋರು. ಅವ್ರು ಏನು ಮಾಡೋರು, ಎಲ್ಲ ತಂದು ಇಷ್ಟು ಫುಲ್ಲು ಅಟ್ಟದ ಮೇಲೆಲ್ಲ ಇಟ್ಬಿಡೋರೆಲ್ಲ. ನಾವೇನು ಮಾಡ್ತೀವಿ, ನಂಗೆ ಗೊತ್ತಿತ್ತಲ್ಲ. ಆ್ಯಕ್ಚುಲಿ ನಮ್ಮ ಫಾದರ್ ಉತ್ತರ ಕನ್ನಡ ಹೋದರೆ, ಅಂದರೆ ರೊಟ್ಟಿ ನಾವು ತಿಂತೀವಿ, ಬಟ್ ಹಾಸ್ಟೆಲ್ ಇರ್ಬೇಕು ಅದು ಬೇರೆ ಪೇನೇ ಇರುತ್ತೆ, ಆಗ ಒಳ್ಳೆ ಊಟನೂ ಸಿಗಲ್ಲ. ಸೊ ಕೆಲವೊಬ್ರು ಒಂದ್ಸತಿ ತುಂಬ ಹಾಸ್ಟೆಲಲ್ಲಿ ನನಗೆ ಊಟ ಇಷ್ಟ ಆಗಿಲ್ಲ, ಅದು ಚೆನ್ನಾಗಿ ಮಾಡ್ತೀನಿ ಅಂದಾಗ ನನ್ನ ಫ್ರೆಂಡ್ಸು ನಂದೀಶ್ ಅಂತ ಇದ್ದ, ಅಂಬರೀಷು, ಸಂಗನಗೌಡ, ಸಿಕ್ಕಾಪಟ್ಟೆ ತುಂಬ ಜನ ಇಂಜಿನಿಯರಿಂಗ್ ಫ್ರೆಂಡ್ಸ್ ಇದ್ರು. ಆಗೋದಲ್ಲಿ ಸ್ವಲ್ಪ ಹೊಟ್ಟೆ ಸೀತಾ ಇದೆ ಸಿಕ್ಕಾಪಟ್ಟೆ ಅಂತ ಅವ್ರೇನು ಮಾಡೋರು, ರೊಟ್ಟಿ ತಗೊಂಡ್ಬಿಟ್ಟು ರೊಟ್ಟಿ ಚಟ್ನಿ ಮೊಸರು ತಂದ್ಬಿಟ್ಟು ಹೊಚ ಬಚ ಮಾಡಿ ತಿನ್ಸೋರು ನನಗೆ. ನಾನು ಇಷ್ಟು ತಿಂದ್ರೆ ಒಂದ್ಸತಿ 3 ರೊಟ್ಟಿ ತಿಂದಿದ್ದೆ, ಅಷ್ಟು ಹೊಟ್ಟೆ ಸೀತಿತ್ತು. ಇಲ್ಲ, ಏನಂದ್ರೆ ನಮ್ಮ ಉತ್ತರ ಕನ್ನಡ ಫುಡ್ ಇದೆ ಅಲ್ವಾ, ತುಂಬಾ ಹೆಲ್ದಿ ಫುಡ್ಸ್ ಇದೆ. ಹೌದು, ತುಂಬಾ ಹೆಲ್ದಿ ಫುಡ್ಸ್ ಇದೆ. ಮತ್ತೆ ನಮ್ದಂದ್ರೆ ನೀವು ನೋಡಿ, ಉತ್ತರ ಕನ್ನಡಕ್ಕೆ ಹೋಗಿ ನಿಮ್ಗೆ 10 ವೆರೈಟಿ ಐಟಮ್ ಕೊಡ್ತಾರೆ. ಹೌದು, ಹೆಲ್ದಿ ಸೆಗ್ಮೆಂಟ್. ಚಟ್ನಿ ಪುಡಿ ಕೊಡ್ತಾರೆ, ಉಪ್ಪಿನಕಾಯಿ ಕೊಡ್ತಾರೆ, ಮತ್ತೆ ಇದು ಪಲ್ಯ 2 ವೆರೈಟಿ ಪಲ್ಯ ಕೊಡ್ತಾರೆ. ಸೊ ತುಂಬ 8-10 ಐಟಮ್ ಕೊಡೋದ್ರಿಂದ ಅದು ಹೆಲ್ತಿ ಫುಡ್, ತುಂಬಾ ಹೆಲ್ತಿ ಫುಡ್ ಇರುತ್ತೆ. ರೊಟ್ಟಿ ಒಬ್ವಿಯಸ್ಲಿ ನಿಮ್ಗೆ ರೊಟ್ಟಿ ಹೆಲ್ದಿ ಇರೋದ್ರಿಂದ. ನನಗೆ ಒಂದು ಫ್ರೆಂಡ್ಶಿಪ್ ಅಂತ ಬಂದ್ರೆ ನಿಜವಾಗ್ಲು ಉತ್ತರ ಕರ್ನಾಟಕದಲ್ಲಿರೋರು ಮಾಡ್ತಾರೆ ನನ್ನ ಜೊತೆ ಫ್ರೆಂಡ್ಶಿಪ್ಪು. ಆ ಥರ ಯಾರು ಮಾಡಲ್ಲ. ಅವ್ರು ಬೇಗ ಪ್ರಾಣಕ್ಕೆ ಪ್ರಾಣ ಬೇಕು ಕೊಡ್ತಾರೆ ಫ್ರೆಂಡ್ಶಿಪ್ ಅಂದರೆ. ನನಗಿರೋ ಫ್ರೆಂಡ್ಸ್ ಇದೆಲ್ಲ ಮೇಜರ್, ನನಗೆ ಒಂದು ಇರೋ ಸರ್ಕಲ್ 40% ಉತ್ತರ ಕರ್ನಾಟಕದವ್ರು ಇದ್ದಾರೆ. ಅವ್ರ ಥರ ಇರೋ ರಫ್ ಇರ್ಬೋದು, ಬಟ್ ಅವ್ರು ಮಾಡೋ ಫ್ರೆಂಡ್ಶಿಪ್ ಇದೆಯಲ್ಲ ಅದು ನೆಕ್ಸ್ಟ್ ಇರುತ್ತೆ. ಅವ್ರು ಎಕ್ಸ್ಟೆಂಡ್ ಬೇಕಾದ್ರು ಇಂಜಿನಿಯರಿಂಗ್ ಡೇಸರು ಅಷ್ಟೇ. ಏನಾಗಿದೆ ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕ ಬೆಂಗಳೂರು ತುಂಬ ಬೇರೆ ಪೋರ್ಟ್ರೇ ಮಾಡಿದ್ದಾರೆ. ಉತ್ತರ ಕನ್ನಡ ಜನಗಳು ಅಂದ್ರೆ ತುಂಬಾ ಹಂಬಲ್ ಆಗಿರ್ತಾರೆ, ತುಂಬಾ ಎಮೋಷನಲ್ ಕನೆಕ್ಟ್ ಇರ್ತಾರೆ ಅವ್ರು. ನೀವು ಏನಂತಂದ್ರೆ, ಬಟ್ ಇಲ್ಲಿ ಬೆಂಗಳೂರಲ್ಲಿ ಏನಂದ್ಬಿಟ್ರೆ ಉತ್ತರ ಕನ್ನಡ ಅಂದ್ರೆ ಬ್ಯಾಡ್ ಬೈತಾರೆ. ಯಾರು ಬೈಯಲ್ಲ, ಅವೆಲ್ಲ ಸಿಂಪಲ್ ವರ್ಡ್ಸ್. ನಾವ್ ಇಲ್ಲಿ ಲೇ ಬಾ ಅನ್ನೋ ವರ್ಡ್ನ ನಾವು ಅದ್ರ ವರ್ಡ್ ಯೂಸ್ ಮಾಡ್ತೀವಿ ಅಷ್ಟೇ. ಮತ್ತೆ ಇನ್ನೊಂದು ಲೈಕ್ ನಾವು ತುಂಬಾ ಯಾರಿಗೂ ಏನಾಗಿದೆ ಅಂದ್ರೆ ಕ್ರಿಂಜಿ ಕಂಟೆಂಟ್ ಕ್ರಿಯೇಟರ್ ಇಂದ ಅವು ನಾವು ಉತ್ತರ ಕನ್ನಡ ಅಂದ್ರೆ ನೀವು ಹಿಂಗ್ ಬೈತೀರಿ, ನೀವು ಎಲ್ಲಿ ಬೇಕು ಹೊಗಳ್ತೀರಿ ಅಂತ ಒಂದು ಇದು ಒಪಿನಿಯನ್ ಇದೆ. ಬಟ್ ಅದಲ್ಲ. ಅದರ್ ದೆನ್ ತುಂಬಾ ನಮ್ ಕಲ್ಚರ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಹೋಗಿ ಉತ್ತರ ಕನ್ನಡಕ್ಕೆ ಹೋಗಿ ಅಲ್ಲಿ ಮಠ ಕಲ್ಚರ್ ನೋಡಿ, ಅಲ್ಲಿ ಇರುವಂತ ನಿಮ್ಗೆ ಮೋಸ್ಟ್ ಆಫ್ ದಿ ಪೀಪಲ್ಸ್ ಏನಕ್ಕೆ ನಾನು ಕನೆಕ್ಟ್ ಆಗ್ತೀನಿ ಅಂತಂದ್ರೆ, ಅಲ್ಲಿ ನೀವು ಒಂದ್ಸರಿ ಹುಬ್ಬಳ್ಳಿ ಸಿದ್ದಾಳ್ ಮಠಕ್ಕೆ ಹೋಗಿ, ಕೊಪ್ಪಳ ಮಠಕ್ಕೆ ಹೋಗಿ, ಮತ್ತೆ ಗದಗ ಮಠಕ್ಕೆ ಹೋಗಿ, ಅಲ್ಲಿ ಕಲ್ಚರ್ ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ಇದೆ ಅಲ್ಲಿ. ಬಟ್ ಅದೆಲ್ಲ ಜನಗಳಿಗೆ ಗೊತ್ತಿಲ್ಲ. ನೀವು ನಂಗೇನಾದ್ರು ಯಾರು ಸಿಕ್ಕರೆ ನೀವು ಟೂರ್ ಕರ್ಕೊಂಡು ಹೋಗ್ಬಿಡ್ತೀನಿ, ಇಲ್ಲಿ ಬೇರೆ ಕರ್ಕೊಂಡು ಹೋಗಲ್ಲ, ನಾನು ಬೇರೆ ಮಠಗಳು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಕಲ್ಚರ್ ನೋಡಿ, ಅಲ್ಲಿ ಜನಗಳು ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ಇದೆ. ನಮ್ಮ ಥಾಟ್ ನೀವು ಬಂದರೆ ಬೆಂಗಳೂರಲ್ಲಿ ಅಂತಾರಲ್ಲ, ಉತ್ತರ ಕನ್ನಡ ರಫ್ ಟಫ್ ಅಂತಾರಲ್ಲ, ಒಂದ್ಸಲ ಟೂರ್ ಕರ್ಕೊಂಡು ಹೋಗ್ಬೇಕು ಅವ್ರನ್ನ, ಅವ್ರಿಗೆ ಗೊತ್ತಾಗುತ್ತೆ ಉತ್ತರ ಕನ್ನಡಕ್ಕೆ ಹೆಂಗಿದೆ ಜನಗಳಲ್ಲಿ. ನಮ್ಮ ಕಡೆ ತುಂಬ ಹೆಂಗಂದ್ರೆ ಎಲ್ಲ ನಮ್ಮ ಇಂಡಿಯನ್ಸ್ ಎಲ್ಲ ಹಂಗೆ ಇದ್ದಾರೆ. ಊಟ ಕೊಡ್ತಾರೆ, ಅದೆಲ್ಲ ಸೆಕೆಂಡ್, ಅದೆಲ್ಲ ಕೊಟ್ಟೆ ಆಬ್ವಿಯಸ್ಲಿ ನಮ್ದು ನಮ್ಮ ಕಲ್ಚರ್ ಇದೆ. ಉತ್ತರ ಕನ್ನಡಕ್ಕೂ ಇನ್ನೂ ಸ್ವಲ್ಪ ಲೇವಲ್ ಬೇರೆ ಬರುತ್ತೆ. ನಾವು 1 ರೊಟ್ಟಿ ಅಂದ್ರೆ 3 ರೊಟ್ಟಿ ತಿನ್ನಪ್ಪ. ಅವ್ರು ಹೆಂಗಂದ್ರೆ ನಿಮ್ಗೆ ಅವ್ರು ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಗೊತ್ತಾ ಸರ್? 1 ರೊಟ್ಟಿ ಕೊಟ್ರೆ ನಿಮ್ಗೆ ಏನಾಗುತ್ತೆ, ಸಾಕೊಂಡ್ಬಿಡ್ತೀರಾ. ಅವ್ರೇನ್ ಮಾಡಿದಾಗ ಗೊತ್ತಿಲ್ಲ 3-4 ರೊಟ್ಟಿ 3 ಕೊಟ್ಬಿಡ್ತಾರ. ಇದನ್ನ ನೋಡಿ ನನ್ನ ಫ್ರೆಂಡ್ಸ್ ಅದೇ ಮಾಡಿದ್ರು ನಮಗೆ. ಆ ಥರ ಕಲ್ಚರ್ ಇದೆ ನಮ್ಮ ಕಡೆ. ಓ, ಈಗ ಮಿಸ್ಟರ್ ಗಿರ್ಮಿಟ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಯಾವ ತರ ಅಂದ್ರೆ ನಿಮ್ಗೆ ಇನಿಷಿಯಲ್ ಏನ್ ಡಿಫಿಕಲ್ಟೀಸ್ ಬಂತು? ಬಿಕಾಸ್ ನೀವು ಅಂದ್ರೆ ಈಗ 3 years ಏನೋ ಆಗಿತ್ತೆ ಅಂತಂದ್ರೆ ಮಿಸ್ಟರ್ ಗಿರ್ಮಿಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಡೇ 1 ನೀವು ಹೇಳಿ, ಡೇ 1 ಇಂದ ಈಗ ಓಕೆ ನೀವು ಅನ್ಕೊಡ್ರಿ ನಾನು ಮಿಸ್ಟರ್ ಗಿರ್ಮಿಟ್ಸ್ನ ಸ್ಟಾರ್ಟ್ ಮಾಡ್ಬೇಕಂತ. ಡೇ 1 ಅಲ್ಲಿ ನಿಮ್ಮ ಥಾಟ್ ಪ್ರೊಸೆಸ್ ಏನಿದೆ? ಬಿಕಾಸ್ ಅದಕ್ಕೆ ಸೆಟಪ್ ಕಾಸ್ಟು, ವುಡ್ ಲೈಸೆನ್ಸ್ ಬೇಕು, ಪರ್ಮಿಷನ್ಸ್ ಬೇಕು, ಜಾಗ ಬೇಕು ಅದಕ್ಕೆ, ಮತ್ತೆ ರಿಯಲ್ ಎಸ್ಟೇಟ್ ಕಾಸ್ಟ್ ಬೆಂಗಳೂರು ಮಾಡ್ಬೇಕಂತಿದ್ರಿ. ಸೊ ಹೇಗಿತ್ತು ಅದನ್ನ ಸ್ವಲ್ಪ ಇನಿಷಿಯಲ್ ಸೆಟಪ್ಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನನಗೆ ಆಬ್ವಿಯಸ್ಲಿ ಆಫ್ಟಿ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮ್ಗೆ ಏನು ಡಿಫಿಕಲ್ಟಿ ಅನಿಸ್ಲಿಲ್ಲ. ಬಟ್ ಒಂದು ಡಿಫಿಕಲ್ಟಿ ಅಂತಂದ್ರೆ ಕಸ್ಟಮರ್ಗೆ ಸ್ಯಾಟಿಸ್ಫೈ ಮಾಡಬೇಕು. ಸೊ ನಾವು ಏನೇ ಮಾಡಿದ್ರು ಕಸ್ಟಮರು ಸ್ಯಾಟಿಸ್ಫೈ ಆಗಬೇಕು. ಸೊ ಏನಕ್ಕೆ ಇವಾಗ ಮಿಸ್ಟರ್ ಗಿರ್ಮಿಟ್ ಇದೆ ಉತ್ತರ ಕರ್ನಾಟಕ ಸ್ನ್ಯಾಕ್ಸ್. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ರಾಜನಗರದಲ್ಲಿ. ಏನಕ್ಕೆ ಅಂತಂದ್ರೆ ಅಲ್ಲಿ ತುಂಬಾ ಉತ್ತರ ಕನ್ನಡ ಜನ ಅದಾರ ರಾಜನಗರದಲ್ಲಿ. ಸೊ ನಾವು ಎಂತೀವಿ ನಮ್ಮ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಪ್ರಾಡಕ್ಟ್ ವ್ಯಾಲಿಡೇಷನ್ ಮಾಡಬೇಕು. ಪ್ರಾಡಕ್ಟ್ ವ್ಯಾಲಿಡೇಷನ್ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನಮ್ಮ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿ ಅದು ಉತ್ತರ ಕನ್ನಡ ಜನ ಕೊಡಬೇಕು. ಅವ್ರು ಟೇಸ್ಟ್ ಮಾಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಗಿರ್ಮಿಟ್ ಹೆಂಗಂತ ಅಂದು. ಅವಾಗ ಅವರು ಟೇಸ್ಟ್ ಮಾಡಿ ಅವ್ರು ಅಪ್ರೂವ್ ಮಾಡಿದ್ರೆ ಎಲ್ಲರೂ ಅಪ್ರೂವ್ ಮಾಡ್ತಾರಂತ.
ಸೊ ಹಂಗಾಗಿ ನಾವು ಫಸ್ಟ್ ರಾಜನಗರ ಮಾಡಿದ್ವಿ. ನಮ್ಗೆ ಆಬ್ವಿಯಸ್ಲಿ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೇನು ಅಷ್ಟು ಡಿಫಿಕಲ್ಟ್ ಅನಿಸ್ಲಿಲ್ಲ. ಸೊ ಫಸ್ಟ್ ಡೇನೇ ವಿ ಆರ್ ಗೆಟಿಂಗ್ ಪುಲ್ಲಿಂಗ್ ಕಸ್ಟಮರ್. ಯಾಕಂದ್ರೆ ಆಲ್ರೆಡಿ ನೇಮ್ ಗಿರ್ಮಿಟ್ ಅಂದ್ರೆ ಲೈಕ್ ಉತ್ತರ ಕನ್ನಡ ಅಲ್ಲಿ ತುಂಬ ಇರೋದು ಅವ್ರಿಗೆ ಗೊತ್ತಿತ್ತು ಬೇಗ ಹೇಗೆ ಡ್ರಾ ಮಾಡಿದಿರ ಅಂದ್ರೆ ಈಗ ಅಂಗಡಿ ಸೆಟಪ್ ಮಾಡಿದ್ರಿ ರೈಟ್, ಹೇಗೆ ಡ್ರಾ ಮಾಡಿದ್ರೆ ಅಂದ್ರೆ ಜನಕ್ಕೆ ಹೆಂಗ್ ಗೊತ್ತಾಯ್ತು ಓಕೆ ಇಲ್ಲಿ ಮಿಸ್ಟರ್ ಗಿರ್ಮಿಟ್ ಅಂತ ರಾಜನಗರ ಬಂದಿದೆ, ಅದನ್ನ ಹೇಗೆ ಮಾಡಿದ್ರ ಅದನ್ನ? ಸರ್ ಮಾರ್ಕೆಟಿಂಗ್ ಹೇಗೆ ಮಾಡ್ತೀವಿ ಅಂತಂದ್ರೆ ಲೈಕ್ ಆಫ್ಲೈನ್ ಮಾರ್ಕೆಟಿಂಗ್ ಮಾಡ್ತೀವಿ, ಪಾಂಪ್ಲೆಂಟ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಓಕೆ ಮತ್ತೆ ಸೋಷಿಯಲ್ ಮಾರ್ಕೆಟಿಂಗ್ ಇರ್ಬೋದು. ಮೇನ್ ಥಿಂಗ್ ಪಾಂಪ್ಲೆಂಟ್ ಡಿಸ್ಟ್ರಿಬ್ಯೂಷನ್ ಆಫ್ಲೈನ್ ಮಾರ್ಕೆಟಿಂಗ್. ಓಕೆ. ಸೊ ಏನಾಗುತ್ತೆ ಅಂದ್ರೆ ಫಸ್ಟ್ ನಾವು ಕಸ್ಟಮರ್ನೇ ಪುಷ್ ಮಾಡಬೇಕು. ಇದು ಆಫ್ಲೈನ್ ನಿಮಗೆ ಕಾರ್ಡ್ ಈಗ ಪಾಂಪ್ಲೆಂಟ್ ಬಿಸ್ನೆಸ್ ಅಂದ್ರೆ ಪುಷ್ ಮಾರ್ಕೆಟಿಂಗ್. ಹೌದು. ನಾವು ಜನಗಳನ್ನ ಕರ್ಕೊಂಡು ತಳ್ಳಬೇಕು, ಹೋಗ್ರಿ ಅಂತ. ಬಂದ್ಮೇಲೆ ನಾವು ಪುಲ್ ಮಾಡ್ಬೇಕು ಅವ್ರನ್ನ. ಅವ್ರನ್ನ ರೆಗ್ಯುಲರ್ ಬರಬೇಕು. ಹೆಂಗ್ ಮಾಡಬೇಕು? ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಇರ್ಬೋದು, ರೆಸಿಪಿ ಇರ್ಬೋದು, ಟೇಸ್ಟ್. ಜನಗಳಿಗೆ ಇದೇ ಮೇನ್ ಬೇಕಿರೋದು. ಟೇಸ್ಟು, ರೆಸಿಪಿ, ಅಥೆಂಟಿಸಿಟಿ ಇತ್ತಂದ್ರೆ ಕಸ್ಟಮರ್ ರೆಗ್ಯುಲರ್ ಬಂದೇ ಬರ್ತಾರೆ. ಇಟ್ ಸಿಂಪಲ್ ಥಿಂಗ್, ಸಿಂಪಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಮತ್ತೆ ಒಬ್ರು ಬಂದು ಅವ್ರು ಇಷ್ಟ 10 ಜನಕ್ಕೆ ಹೇಳ್ತಾರೆ. ಯಾಕಂದ್ರೆ ನಿಮ್ಗೆ ತುಂಬಾ ಅಕ್ಸೆಸಬಲ್ ಇದೆಲ್ಲ ಗಿರ್ಮಿಟ್. ಯಾವಾಗ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಇಸ್ ದ ಬೆಸ್ಟ್ ಮಾರ್ಕೆಟಿಂಗ್ ಇನ್ ದ ವರ್ಲ್ಡ್. ನೀವು ಒಬ್ಬರು ಟೇಸ್ಟ್ ಮಾಡಿ ಇನ್ನೊಬ್ಬ 10 ಜನಕ್ಕೆ ಹೇಳ್ತೀರಾ. 10 ಜನದ ಕನ್ವರ್ಷನ್ ಹೆಚ್ಚಿಗೆ ಇದೆ ಇದರಲ್ಲಿ. ಅದರ್ ದೆನ್ ದಿಸ್ ಕನ್ವರ್ಷನ್ ಮೋರ್. ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ದ ಬೆಸ್ಟ್ ಮಾರ್ಕೆಟಿಂಗ್. ಬಟ್ ಸೆಟಪ್ ಮಾಡಕ್ಕೆ ನಿಮ್ಗೆ ಏನು ಕಾಸ್ಟ್ ಅಂದ್ರೆ ಈಗ ಫಸ್ಟ್ ನೀವು ರಾಜನಗರ ಹಾಕಿರಂದಲ್ಲ, ಸೆಟಪ್ ಅಂದ್ರೆ ನೀವು ಆಫ್ ಡಿಲೇ ಏನು ರೆವೆನ್ಯೂ ಇತ್ತು ಅದನ್ನೇ ತೆಗೆದು ಇಲ್ಲಿ ಹಾಕಿದೆ ನೀವು? ಇಲ್ಲ ರೆವೆನ್ಯೂ ಇಲ್ಲ, ನಿಮಗೆ ಲೈಕ್ ನನ್ನ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ದಾರೆ. ಇನಿಷಿಯಲಿ ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ದಾರೆ. ಸಮ್ ಮನಿ. ಸೊ ಆ ಥರ ಸ್ಟಾರ್ಟ್ ಮಾಡಿರೋದು. ಶೇರ್ ಏನಾದ್ರು ಕೊಟ್ಟಿದ್ರು ಅವ್ರಿಗೆ? ಪ್ರಾಫಿಟ್ ಶೇರ್ ಈ ಥರ ಕೊಡ್ತಾ ಇದ್ದಾರೆ. ಪ್ರಾಫಿಟ್ ಶೇರ್ ಕೊಟ್ಟು. ಓಕೆ, ಗ್ರೇಟ್. ಇದ್ರಲ್ಲಿ ನಿಮ್ಮ ಫ್ಯಾಮಿಲಿ ರಿಯಾಕ್ಷನ್ ಯಾವ ಥರ ಇತ್ತು ಅಂದ್ರೆ ಅಕಸ್ಮಾತ್ ಈಗ ನೀವು ಅಂದ್ರಿ ಬಿಕಾಸ್ ನಿಮ್ಮ ಫಾದರ್ ಟೀ ಮಾರ್ತೀರಾ ಅಂತ ಹೇಳಿದ್ರಿ, ಹೇಗಿತ್ತು ಅವ್ರ ರಿಯಾಕ್ಷನ್? ನೀವು ನಾನು ಬೆಂಗಳೂರು ಹೋಗಿ ಗಿರ್ಮಿಟ್ ಅನ್ನೋ ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡ್ತೀನಿ ಅಂದಾಗ ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್, ನಿಮ್ಮ ಫ್ಯಾಮಿಲಿ ರಿಯಾಕ್ಷನ್ ಯಾವ ಥರ ಇತ್ತು? ಇಲ್ಲ, ಅಪೋಸಿಷನ್ ಇದ್ದೇ ಇರುತ್ತೆ. ಬಿಕಾಸ್ ಈಗ ಅವ್ರ ಪೇನ್ ಪಾಯಿಂಟ್ ಇರುತ್ತೆ. ಒಂದು ಏನು ಪೇನ್ ಪಾಯಿಂಟ್ ಅಂದರೆ ನಾ ಮಾಡಿದ ನನ್ನ ಮಗ ಮಾಡಬಾರ್ದು ಅಂತ. ಬಟ್ ಅದು ಈ ನಮಗೆ ಥಾಟ್ ಪ್ರೊಸೆಸ್ ಹಂಗಿರಲಿಲ್ಲ, ಡಿಫ್ರೆಂಟ್ ಆಗಿತ್ತು. ಹಾಗಾಗಿ ನಾವು ಫಸ್ಟೇ ಅಪೋಸ್ ಮಾಡಿದ್ರು, ಇನಿಷಿಯಲಿ ಅಪೋಸ್ ಮಾಡಿದ್ರು. ಆಮೇಲೆ ಅವರೇ ಹೆಲ್ಪ್ ಮಾಡ್ತಾ ಇದ್ದಾರೆ ರೆಸಿಪಿಯಿಂದ. ಅವ್ರದ್ದೇ ರೆಸಿಪೀಸು ನಿಮ್ಮ ಫಾದರ್ ಮದರ್ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ ರೆಸಿಪಿಲ್ಲ ಅವ್ರದ್ದೇ. ಓಕೆ. ಗಿರ್ಮಿಟ್ ರೆಸಿಪಿಲ್ಲ ಅವ್ರದ್ದೇ. ಅವ್ರು ಮಾಡೋ ರೆಸಿಪಿ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದೀವಿ. ಬಟ್ ಈಗ ನೀವು ಅಂದ್ರೆ ಗಿರ್ಮಿಟ್ ಬಗ್ಗೆ ಎಲ್ಲ ಬರ್ತಿತ್ತು, ಯಾವಾಗ ಅನಿಸ್ತು ಓಕೆ ನಾನು MVP ಅಂದ್ರೆ ಇದ್ರ ವ್ಯಾಲಿಡೇಷನ್ ಸಿಕ್ಕಿದೆ ನನಗೆ, ಇದನ್ನ ನಾನು ಸ್ಕೇಲ್ ಮಾಡ್ಬೋದು ಅನ್ನೋದಕ್ಕೆ ಆ ಒಂದು ಆಹಾ ಮೂಮೆಂಟ್ ಅಂತ ಕರೀತಾರಲ್ಲ, ಅದು ಯಾವಾಗ ಅನಿಸ್ತು ನಿಮ್ಗೆ ಓಕೆ ನಾನು ಇದನ್ನ ಸ್ಕೇಲ್ ಮಾಡ್ಬೋದು ಅಂತ? ಸೊ ನಾವು ಆಫ್ಟಿಂದ ನಾವು ಬೇಗ ಸ್ಕೇಲ್ ಅಪ್ ಮಾಡಿದ್ವಿ. ವಿತಿನ್ 1 or 2 years 10 ಔಟ್ಲೆಟ್ಸ್ ಹಿಂಗೆಲ್ಲ ಮಾಡಿದ್ವಿ. ಬಟ್ ಮಿಸ್ಟರ್ ಗಿರ್ಮಿಟ್ ನಾವು ಸ್ಕೇಲ್ ಅಪ್ ಯಾಕೆ ಮಾಡಲಿಲ್ಲ ಅಂದರೆ ಇದು ವ್ಯಾಲಿಡೇಷನ್ ಬೇಕಿತ್ತು. ನಾವು ಒನ್ ಇಯರ್ಸ್ ನಾನು ಎಕ್ಸ್ಪ್ಯಾಂಡೇ ಮಾಡಲಿಲ್ಲ. ನಮ್ಮ ಕಸ್ಟಮರ್ ರಿವ್ಯೂ ಬೇಕಿತ್ತು, ಫೀಡ್ಬ್ಯಾಕ್ ಬೇಕಿತ್ತು, ಅವ್ರು ಹೇಗೆ ರೆಸ್ಪಾನ್ಸ್ ಬೇಕಿತ್ತು ನಮಗೆ. ಹಾಗಾಗಿ 1 year ನಾವು ಟೇಕ್ ಟೈಮ್ ಫಾರ್ ವ್ಯಾಲಿಡೇಷನ್. ಕಸ್ಟಮರ್ 1 year ತೊಗೊಂಡಿದ್ದೀರಾ ವ್ಯಾಲಿಡೇಷನ್ಗೆ? ರಾಜನಗರ ಕೂತ್ಕೊಂಡು 1 year ಓನ್ಲಿ ಫಾರ್ ವ್ಯಾಲಿಡೇಷನ್? ಹೌದು. ಇವಾಗ ಏನಾಗುತ್ತೆ, ರೆಸ್ಪಾನ್ಸ್ ನೀವು ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡೋದು, ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ. ಬಿಕಾಸ್ ಓನ್ಲಿ 1 ಗಿರ್ಮಿಟ್ಟಿಂದ ನಾನು ರೆವೆನ್ಯೂ ಆಫರ್ ಮಾಡೋಕ್ಕಾಗಲ್ಲ. ರೆವೆನ್ಯೂಸ್ ಓವರ್ ಹೆಡ್ಸ್ ಆಫರ್ ಮಾಡೋಕ್ಕಾಗಲ್ಲ. ಇಂಟ್ರೊಡ್ಯೂಸ್ ಬೇರೆ ಐಟಮ್ ಇಂಟ್ರೊಡ್ಯೂಸ್ ಮಾಡಬೇಕಿರುತ್ತೆ. ಸೊ ಬೇರೆ ಐಟಮ್ ಇಂಟ್ರೊಡ್ಯೂಸ್ ಮಾಡಿದ್ವಿ, ಅಲ್ಲಿ ಅಕ್ಸೆಪ್ಟಬಲ್ ಅಂತ ಬಂತಲ್ಲ, ಅವಾಗ ನಮ್ಗೆ ಗೊತ್ತಾಗ ಓಕೆ ಇಷ್ಟು ಐಟಮ್ ಮಾಡಿದ್ರೆ ನಾವು ನಮ್ಮದು ಬ್ರೇಕ್ ಇವನ್ ಆಗ್ಬೋದು ಅಂತ 1 year ವರ್ಕ್ ಮಾಡಿ ಆಮೇಲೆ ಬೇರೆ ಐಟಮ್ ಇಂಟ್ರೊಡ್ಯೂಸ್ ಮಾಡಿಕೊಂಡು ಆ ಥರ ವರ್ಕ್ ಮಾಡಿದ್ವಿ ನಾವು. ಓಕೆ, ಗ್ರೇಟ್. ಇನ್ನೊಂದು ಸ್ಟಾರ್ಟಿಂಗ್ ಮಾಡ್ಬೇಕಾರೆ ಈಗ ಕೆಲವೊಬ್ರು ಪಾಪ US ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಈಗ ನೀವು ಸ್ವಲ್ಪ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇತ್ತು ನಿಮಗೆ ಹಾಫ್ ಟೀಲಿ, ಬಟ್ ಯಾರೋ ನೋಡ್ತಿರೋ ಅಂತ ಒಂದು ಆಡಿಯನ್ಸ್ಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಇದ್ರೂ ಇಲ್ಲದೆ ಇರ್ಬೋದು, ಲೇಟೆಸ್ಟ್ ಕನ್ಸೋ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅನ್ಕೊಳ್ಳೋಣ. ಈಗ ಅವ್ರಿಗೆ ಸ್ಟಾರ್ಟಿಂಗಲ್ಲ ಪುಲ್ ಮಾಡೋಕ್ಕಾಗೋದಿಲ್ಲ, ಆ ಕ್ರೌಡ್ ಅವೇರ್ನೆಸ್ ಬಿಲ್ಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ಹೇಳ್ದಂಗೆ ರಿಯಲ್ ಎಸ್ಟೇಟ್ ತುಂಬ ಕಾಸ್ಟ್ಲಿ ಇದೆ. ನೀವು ಒಂದು QSR ಮಾಡ್ತೀರಾ ಅಂದರೆ ಬೆಂಗಳೂರಲ್ಲಿ ಮಿನಿಮಮ್ ಒಂದು ನಿಮಗೆ 4 lakh 5 lakh ಅಡ್ವಾನ್ಸ್ ಕೊಡ್ಬೇಕಾ? ಎಷ್ಟು ಅಷ್ಟಿದೆ? 10 times ಆಫ್ ದಿ ರೆಂಟ್ ಎಷ್ಟಿರುತ್ತಲ್ಲ 10 times ಕೊಡ್ಬೇಕಾ? ಅದೇನು ಆವ್ರೇಜ್ ಏನಿದೆ ಈಗ ನಿಮ್ಮ ಇದರಲ್ಲಿ? ಮಿನಿಮಮ್ 25,000-30,000 ರೆಂಟ್. ಅಷ್ಟು ಕೆಲವೊಬ್ರು ಅಫೋರ್ಡ್ ಮಾಡೋಕ್ಕಾಗಲ್ಲ, ರೈಟ್? ಬಟ್ ನೀವು ಹೇಳ್ದಂಗೆ ಮಾರ್ಕೆಟ್ ವ್ಯಾಲಿಡೇಷನ್ ಮಾಡಲೇಬೇಕು ಅವರು. ಸೊ ಈ ಥರದವರು ಇನಿಷಿಯಲಿ ನಾನು ಒಂದು ಚಿಕ್ಕ ಜಾಗದಲ್ಲಿ ನಾನು ಈ ಥರ ಒಂದು ಇಲ್ಲ ಫುಡ್ ಟ್ರಕ್ ಹಾಕೊಂಡಾಗಲಿ ಇಲ್ಲ ಒಂದು ಯಾವ್ದಾರೋ ಒಂದು ಶಾಪ್ ತೊಗೊಂಡು ಮಾಡೋಲ್ಲಿ ಆ ಪುಲ್ ಮಾಡೋದಕ್ಕೆ, ಬಿಕಾಸ್ ಪ್ರಾಡಕ್ಟ್ ಅಂತೂ ಚೆನ್ನಾಗಿ ಮಾಡಿರ್ತಾರೆ, ಆ ಪುಲ್ ಮಾಡೋದಕ್ಕೆ ಮಾರ್ಕೆಟಿಂಗ್ ಯಾವ ಥರ ಅವ್ರು ಮಾಡ್ಬೇಕಾಗುತ್ತೆ? ಈ ಮಾರ್ಕೆಟಿಂಗ್ ಅವಾಗ ಇನಿಷಿಯಲಿ ಏನಿತ್ತು ಅಂತಂದರೆ ಒಂದು ಬಿಸ್ನೆಸ್ ರನ್ ಆಗಬೇಕು ಅಂದರೆ ಫ್ಯೂಯಲ್ ಈಸ್ ಒಂದು ಮನಿ ಇದ್ದರೆ ಬಿಸ್ನೆಸ್ ರನ್ ಆಗ್ತಿತ್ತು. ಬಟ್ ಇವಾಗ ಮನಿ ಇಸ್ ನಾಟ್ ಎ ಫ್ಯೂಯಲ್, ಇಸ್ ಎ ಮಾರ್ಕೆಟಿಂಗೇ ಈಸ್ ಎ ಫ್ಯೂಯಲ್ ಈಗ. ಹೌದು. ಸೊ ಏನು ಮಾಡಬೇಕು? ಪ್ರಾಡಕ್ಟ್ ವ್ಯಾಲಿಡೇಷನ್. ರೀಸೆಂಟ್ಲಿ ನೀವು ನಂದು ಲಿಂಕ್ಡ್ಇನ್ ಪೋಸ್ಟ್ ನೋಡಿದ್ದೀರಾ? ಸ್ವಿಗ್ಗಿ ಮಾಡ್ತಿರೋದು, ಝೊಮ್ಯಾಟೊ ಮಾಡ್ತಿರೋದು,
ಸೊ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಏರಿಯಾದಲ್ಲಿ HSR ಅಲ್ಲಿ ಒಂದು ಕೆಫೆ ಮಾಡಬೇಕು ಅಂತಿದ್ದೀರಾ. ಅಲ್ಲಿ ನೀವೇನು ಮಾಡಬೇಕು, ಮಾರ್ಕೆಟ್ ವ್ಯಾಲಿಡೇಷನ್ ಅನಲೈಸ್ ಮಾಡಬೇಕು. ಮಾರ್ಕೆಟ್ ಹೇಗಿದೆ, ಇಲ್ಲಿ ನಮ್ಮ ಪ್ರಾಡಕ್ಟ್ ವ್ಯಾಲಿಡ್ ಇದೆಯಾ, ಅಥವಾ ಅಲ್ಲಿ ಏನು ಟ್ರೆಂಡ್ ಇದೆ, ಪ್ರಾಡಕ್ಟ್ ಏನು ಟ್ರೆಂಡ್ ಇದೆ, ಏನಿಲ್ಲ ಅಂತ ನೋಡಬೇಕು ಅಂತಂದರೆ ಇಟ್ಸ್ ಟೇಕ್ ಟೈಮ್. ಇಟ್ಸ್ ನಾವು ಸಿಂಪಲ್ ಆಗಿ ಹೋದರೆ ಒನ್ ವೀಕ್ ಟೈಮ್ ತೊಗೊಳುತ್ತೆ. ನಾವು ರ್ಯಾಂಡಮ್ಲಿ ಹೋಗ್ತಿರ್ತೀವಿ. ಬಟ್ ಅದೇ ನಾವೇನು ಮಾಡ್ತೀವಿ, ಮಾರ್ಕೆಟ್ ಅನಲೈಸ್ ಹೆಂಗೆ ಮಾಡ್ತೀವಿ ಅಂತಂದರೆ, ನಾನು ಆಸ್ ಎ ಸ್ವಿಗ್ಗಿಲಿ ಡೆಲಿವರಿ ಪಾರ್ಟ್ನರ್ ಇರೋದ್ರಿಂದ ನಾನು HSR ಹಿಂಗಿನ ಹೋಯ್ತು, HSRಗೆ ಬಂದು ಲೊಕೇಶನ್ ಬೇಕು ಅಂತಂದರೆ ಅಲ್ಲಿ ಹೋಗ್ತೀನಿ, ಸ್ವಿಗ್ಗಿ ಆನ್ ಮಾಡ್ಕೊಳ್ತೀನಿ, ಸ್ವಿಗ್ಗಿ ಆರ್ಡ್ರ್ ಬರ್ತಾ ಹೋಗುತ್ತೆ. ಇಲ್ಲಿ ತುಂಬ ಆರ್ಡ್ರ್ ಫುಲ್ ಬರುತ್ತೆ, ಇಲ್ಲಿ ಆರ್ಡ್ರ್ ತುಂಬ ಬರುತ್ತೆ. ಸೊ ಸಿಂಪಲ್ ಐಡಿಯಾ ಸರ್. ನೀವು ಸ್ವಿಗ್ಗಿನ ಯೂಸ್ ಮಾಡಿಕೊಂಡು ಓಕೆ, ಈಗ ಬೆಂಗಳೂರಲ್ಲಿ ಅಕಸ್ಮಾತ್ ರಾಜಾಜಿನಗರ, ಕೆಂಗೇರಿ, ಇಲ್ಲ ವೈಟ್ ಫೀಲ್ಡ್, ಹೆಂಗಂದ್ರೆ ಸ್ವಿಗ್ಗಿನ ಆನ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ಎಲ್ಲಿ ಏನು ಡಿಮ್ಯಾಂಡ್ ಇದೆ. ಸ್ವಿಗ್ಗಿ ಆನ್ ಮಾಡ್ಕೊಂಡು ಅಡ್ವಾಂಟೇಜ್ ಏನು ಗೊತ್ತಾ ನಿಮಗೆ? ಹೇಳಿ. ನಿಮಗೆ ನಾರ್ಮಲಾಗಿ ಏನು ಮಾಡ್ತೀರಾ, ಬೈಕ್ ತೊಗೊತೀರಾ, ಎಲ್ಲ ರೋಡ್ ಅಲಿತೀರಾ, ಹೌದು, ಎಲ್ಲಿ ಜಾಗ ಸಿಗುತ್ತೆ ಏನು ಅಂತ. ಇಟ್ಸ್ ವೇಸ್ಟ್ ಯುವರ್ ಟೈಮ್, ಯುವರ್ ಎನರ್ಜಿ. ಅದು ಸ್ವಿಗ್ಗಿ ಆನ್ ಮಾಡ್ಕೊಂಡ್ರೆ Okay. ನಿಮಗೆ ಎಲ್ಲಿ ಆರ್ಡ್ರ್ ಬರುತ್ತೆ, ಯಾವ ಕಡೆಯಿಂದ ಆರ್ಡ್ರ್ ಬರುತ್ತೆ, ಯಾವ ಲೊಕೇಶನ್, ಎಲ್ಲಿ ಯಾವ ಐಟಮ್ ನಿಮ್ಗೆ ಡಿಮ್ಯಾಂಡಿಂಗ್ ಇದೆ ಅಂತ ನಿಮ್ಗೆ ವ್ಯಾಲಿಡೇಷನ್ ಎಲ್ಲ ಸಿಕ್ಬಿಡುತ್ತೆ. ಮತ್ತು ಅದೇ ರೋಡ್ ಹೋಗ್ತಿರ್ಬೇಕಾದ್ರೆ ನಿಮ್ಗೆ ಎಲ್ಲಿ ಟೂ ರೇಟ್ನ ಬೋರ್ಡ್ ಹಾಕಿರ್ತಾರೆ, ಅಲ್ಲಿ ಈಸಿ ಸಿಗುತ್ತೆ ನಿಮಗೆ. ಈ ಸಿಂಪಲ್ ವೇ. Okay. ಇವಾಗ ನೀವು ಇಲ್ಲಿ ಮಾರ್ಕೆಟ್ ಅನಲೈಸಿಸ್ ಮಾಡ್ತೀರಾ, ಮಾರ್ಕೆಟ್ ರಿಸರ್ಚ್ ಮಾಡ್ತೀರಾ, ಈ ಕಡೆ ಅರ್ನು ಮಾಡ್ತಿರ್ತೀರಾ. ಸಿಂಪಲ್ ವೇ. ಓಕೆ, ಜುಗಾಡ್ ಅಂತ ಹೇಳ್ತಾರಲ್ಲ, ಜುಗಾಡ್, ನಮ್ಮ ಕಡೆ ಜುಗಾಡ್ ಜುಗಾಡ್ ಅಂತ ಅದೇ. ಬಟ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಎಫಿಷಿಯಂಟ್ ಮಾರ್ಕೆಟಿಂಗ್ ಅನಲೈಸಿಸ್ ನಾವು ಮಾಡ್ಬೋದು ಇದರಿಂದ. ಓಕೆ, ಯಾರಾದ್ರೂ QSR ಮಾಡ್ಬೇಕಂದ್ರೆ ಫಸ್ಟ್ ಅನಾಲಿಸಿಸ್ ಮಾಡಿ. ಬರೀ ಆನ್ಲೈನಲ್ಲಿ ಮಾಡೋದಲ್ಲ, ಅಟ್ಲೀಸ್ಟ್ ಒಂದು 5 ಜನ ರೆಸ್ಟೋರೆಂಟ್ಸ್ ಓನರ್ಸ್ ಮಾತಾಡಿ, ಅಂಡ್ ದೆಲ್ ಬಿ ವೆರಿ ಹ್ಯಾಪಿ ಟು ಶೇರ್ ಆಲ್ಸೋ. ಅವ್ರು ಹೇಳ್ತಾರೆ, ನೋಡಿ ಸರ್, ಇದು ಪ್ರೋಸ್ ಅಂಡ್ ಕಾನ್ಸ್, ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ, ಪ್ರತಿಯೊಂದು ಶೇರ್ ಮಾಡ್ತಾರೆ. ಕರೆಕ್ಟ್. ಸೊ ಈಗ ಇನಿಷಿಯಲ್, ಈಗ ನಾವು ಹೇಳ್ದಂಗೆ ಇಲ್ಲಿ ಯಾವುದೊಂದು ಅಕಸ್ಮಾತ್ QSR ಸೆಟಪ್ ಮಾಡ್ಬೇಕಂದ್ರೆ ಅವರು ಇಷ್ಟು ಇನಿಷಿಯಲ್ ಅಮೌಂಟ್ ಬೇಕಾಗುತ್ತೆ ಅಂತ ಅಂತಾರೆ. ರೈಟ್. ಸೊ ನೀವು ಏನು ಅಟ್ಲೀಸ್ಟ್ MVP ಮಾಡೋದಕ್ಕೆ, ಅಟ್ಲೀಸ್ಟ್ ಅದನ್ನ ಟೆಸ್ಟ್ ಮಾಡೋದಕ್ಕೆ, ಅಕಸ್ಮಾತ್ ಯಾರೋ ಇಡ್ಲಿ ಮಾಡ್ತಿರೋದು ಅನ್ಕೋಣ, ನಾಳೆ ನಾನು ಒಂದು ಇಡ್ಲಿ ಬ್ರ್ಯಾಂಡ್ ಮಾಡ್ತೀನಿ ಅನ್ಕೋಣ, ಎಷ್ಟು ಮಿನಿಮಮ್ ಇನ್ವೆಸ್ಟ್ ಮಾಡ್ಬೋದು ಅಂದರೆ ನಿಮ್ಮ QSR ಎಕ್ಸ್ಪೀರಿಯನ್ಸಲ್ಲಿ? ಓಕೆ, ಅಕಸ್ಮಾತ್ ನೀವೇನಾದ್ರು ಇಡ್ಲಿ ಇಲ್ಲ ದೋಸೆ ಬಿಸ್ನೆಸ್ ಮಾಡ್ತೀರಾ ಅಂದರೆ ಮಿನಿಮಮ್ ಇಷ್ಟು ಇನ್ವೆಸ್ಟ್ ಮಾಡಿ, ಅದಾದ್ಮೇಲೆ ನೀವು ಸಿ ಇಫ್ ಇಟ್ ಈಸ್ ವರ್ಕಿಂಗ್ ಆರ್ ನಾಟ್ ಅನ್ನೋದು ಎಷ್ಟು ರೆಕಮೆಂಡ್ ಮಾಡ್ತೀರಿ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ? ಮಿನಿಮಮ್ ಅಂತಂದ್ರು 3 to 5 lakhs ಬೇಕು. 3 to 5 lakhs ಮಿನಿಮಮ್. ಯಾವುದೇ ನೀವು ಓಕೆ, ನಾನೇನು ಹೇಳ್ತೀನಿ ಅಂತಂದರೆ, ಇಫ್ ಸಮ್ಮನ್ ನಾಳೆ ಇಡ್ಲಿ ಬ್ರ್ಯಾಂಡ್ ಮಾಡಬೇಕು ಅಂತಂದರೆ ಹೆಂಗೆ ನಾವು ಅಪ್ರೋಚ್ ಮಾಡ್ತೀವಿ ಅಂತಂದರೆ, ಇಡ್ಲಿ ಇನ್ನೋರು ಯಾರು ಹೇಳಿ, ಎಲ್ಲ ಮೇಜರ್ ಬೆಂಗಳೂರಲ್ಲಿ ಯಾರು ಇದ್ದಾರೆ ಎಲ್ಲ ತಿಂತಾರೆ ಇಡ್ಲಿ ಸೌತ್ ಇಂಡಿಯನ್ಸ್. ಮ್ಯಾಕ್ಸಿಮಮ್ ತಿನ್ನೋರು ಇಡ್ಲಿ ಅಂದರೆ ಅಬೌವ್ 50 ಅಂಕಲ್ಗಳು ಇರ್ತಾರಲ್ವಾ, ಅವ್ರು ತಿಂತಾರೆ. ಬೆಂಗಳೂರಲ್ಲಿ ಜನಗಳಿಗೆ ಏನಿದ್ರು ಇಲ್ಲದೇ ಇದ್ರು ಇಡ್ಲಿ ಒಂದು ಫಿಲ್ಟರ್ ಕಾಫಿ ಬೇಕು. ಹೌದು ಹೌದು. ಸೊ ನಾವು ಪ್ರಾಡಕ್ಟ್ ವ್ಯಾಲಿಡೇಷನ್ ಹೆಂಗೆ ಮಾಡಬೇಕು ಅಂತಂದ್ರೆ, ಇಡ್ಲಿ ಬ್ರ್ಯಾಂಡ್ ಮಾಡಬೇಕು ಅಂತ ಮಾಡಿದ್ದಾರೆ. ಅಬೌವ್ 50 ಇದ್ದಾರೆ, ಶ್ರೀನಗರ, JP ನಗರ, ಆ ಕಡೆ ಜನ ತುಂಬ ಇದ್ದಾರೆ. ನೀವು ಅಲ್ಲೂ ಸ್ಟಾರ್ಟ್ ಮಾಡಿ, ಅಲ್ಲಿ ಕ್ರೌಡ್ ಪುಲ್ ಮಾಡಿ. ಅವಾಗ ಅವರು ಓಕೆ ಅಂತಂದ್ರೆ ಸರ್, ನೀವೆಲ್ಲಿ ಬೇಕಾದ್ರೆ ಮಾಡ್ಬೋದು. ಸೊ ಇಂಥ ಏರಿಯಾಸ್ಗೆ ಹೋಗಿ ಚೆಕ್ ಮಾಡಿ ವ್ಯಾಲಿಡೇಷನ್ ತಗೊಳ್ಳಿ, ಆಮೇಲೆ ಅದನ್ನ ನೀವು ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಇಫ್ ದೇ ಅಪ್ರೂವ್ಡ್. ನೀವು ಆ್ಯಕ್ಚುಲಿ ತುಂಬ ಮಾರ್ಕೆಟಿಂಗ್ ಅಂತಿರಲ್ವಾ, ನಾವು ಮಾರ್ಕೆಟಿಂಗ್ ಕಲ್ತಿರೋದು ಇಲ್ಲೆಲ್ಲ. ನಾನು ಬೆಂಗಳೂರಲ್ಲಿ ಮಾರ್ಕೆಟಿಂಗ್ ಕಲ್ತಿಲ್ಲ. ನಾನು ಊರಲ್ಲೇ ಆ್ಯಕ್ಚುಲಿ ನಮ್ಮದು ಗಿರ್ಮಿಟ್ ಶಾಪಲ್ಲಿ ಮೋಸ್ಟ್ ಆಫ್ ಟೈಮ್ ಅಲ್ಲೇ ಸ್ಪೆಂಡ್ ಮಾಡ್ತೀನಿ ನಾನು. ಒಂದು ಸಿಂಪಲ್ ಸರ್, ನಾನು ಒಂದು ನಾರ್ಮಲ್ ಗಿರ್ಮಿಟ್ನ ಹೆಂಗೆ ಸೇಲ್ ಮಾಡ್ಬೋದು ಅಂತ ನಾನು ಅಲ್ಲಿ ಕಲ್ತಿರೋದು. ಸಿಂಪಲ್ ಹಿಂಗೆ ನಮ್ದು ಹೆಂಗಂದರೆ, ನಮ್ಮದು ಹೋಟೆಲ್ಲು ಪ್ಲಸ್ ಕಿರಾಣಿ ಅಕ್ಕಪಕ್ಕ ಇದೆ. ಓಕೆನಾ? ಆಬ್ವಿಯಸ್ಲಿ ಈಗ ಇದಕ್ಕೆ ಕಿರಾಣಿ ಬಂದರೆ ಇಲ್ಲಿ ತಿಂತಾರೆ, ಇಲ್ಲಿ ಬಂದು ತಿನ್ನೋರು ಇಲ್ಲಿ ತೊಗೊತಾರೆ. ಅವಾಗಲೇ ಬಿಸ್ನೆಸ್ ನಮ್ಮ ಅಪ್ಪ ಅಂದರೆ ಈ ಬಿಸ್ನೆಸ್ಗೆಲ್ಲ ಕಲ್ತಿರೋದೆಲ್ಲ ನಮ್ಮ ತಂದೆಯಿಂದ. ನಮ್ಮ ಚಿಕ್ಕಪ್ಪ ಅವರೆಲ್ಲ ದೇ ಆರ್ ಇಂಟು ಬಿಸ್ನೆಸ್. ಅವ್ರು ಕಲ್ತಿರೋ ತುಂಬ ನಾನು. ಅಂದರೆ ಹೆಂಗಾಗುತ್ತೆ ಅಂತಂದರೆ ಕನೆಕ್ಷನ್ ಬಿಸ್ನೆಸ್ ಸರ್ ನಮ್ಮದು. ಈಗ ಹೋಟ್ಲಿಗೆ ಬಂದವರು ಐಟಮ್ ತೊಗೊತಾರೆ. ನಮ್ಮ ಮಲ್ಟಿಪಲ್ ಬಿಸ್ನೆಸ್ ಇದೆ ನಮ್ಮದು. ಶಾಮೇನ ಇರ್ಬೋದು, ನಮ್ಮ ಚಿಕ್ಕಪ್ಪ ಶಾಮೇನ, ಮದುವೆ ಎಲ್ಲ ಅವರೇ ಕಂಪ್ಲೀಟ್ ಈವೆಂಟ್ ಮ್ಯಾನೇಜ್ಮೆಂಟ್. ಅದು ಬೆಂಗಳೂರು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಆಗಿದೆ. ಲೋಕಲಲ್ಲಿ ಶಾಮೇನ ಹಾಕಾರ. ಸೊ ಆ ಥರ ಬಿಸ್ನೆಸ್ ಇದೆ ನಮ್ಮದು. ಸೊ ಅವಾಗ ನಾನು ನಮ್ಮ ಹೋಟ್ಲಲ್ಲಿ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದೆ. ಸಿಂಪಲ್ ಗಿರ್ಮಿಟ್ನ ಹೆಂಗೆ ಸೇಲ್ ಮಾಡ್ಬೋದು ಅಂತ ಅವಾಗಲೇ ಕಲ್ತಿರೋದು ನಾನು. ಒಂದು ಐಟಮ್ ಮೈಸೂರು ಚಿಲ್ಲಿ ನರ್ಗಿಸ್ ಮಂಡಕ್ಕಿ ಅಂತ. ಮೈಸೂರು ಚಿಲ್ಲಿ ನರ್ಗಿಸ್ ಮಂಡಕ್ಕಿ. ಓಕೆ. ನಮ್ಮ ಕಡೆ ನರ್ಗಿಸ್ ಅಂತ ಹೇಳ್ತಾರೆ. ಈ ಗಿರ್ಮಿಟ್ಗೆ ಸ್ವಲ್ಪ ನರ್ಗಿಸ್ ಅಂತಾರೆ, ಮತ್ತು ನರ್ಗಿಸ್ ಬೇರೆ ಐಟಮ್ ಇದೆ, ನರ್ಗಿಸ್ ಅಂತ ಹೇಳ್ತಾರೆ. ಅದು ಐಟಮ್ ನಾನೇನು ಮಾಡಿದೆ, ಅದು ಸಿಂಪಲ್ ಐಟಮ್ನ ಮೈಸೂರು ಚಿಲ್ಲಿ ನರ್ಗಿಸ್ ಮಂಡಕ್ಕಿ ಅಂತ ಸ್ಟಾರ್ಟ್ ಮಾಡಿದೆ. ಅವಾಗ ನಮ್ಮ ಕಡೆ ಗಿರ್ಮಿಟಲ್ಲಿ 5 ರೂಪಾಯಿ. ಆ ಗಿರ್ಮಿಟ್ನ 10 ರೂಪಾಯಿ ಸೇಲ್ ಮಾಡಿದ್ರಿ. ಇದು ಯಾವ ಟೈಮಲ್ಲಿ ಹೇಳ್ತಿದ್ರು ನೀವು? ನಾನು 2008 ಅನ್ಸುತ್ತೆ, 2008 5 ರೂಪಾಯಿ. ಅವಾಗ 5 ರೂಪಾಯಿ ಗಿರ್ಮಿಟ್ನ ಅದು 10 ರೂಪಾಯಿ ಸೇಲ್ ಮಾಡಿ. ಅಂದರೆ ಹೆಸರು ಅಷ್ಟು ಚೇಂಜ್ ಮಾಡಿದೆ. ಓಕೆ. ವೇ ಆಫ್ ಮೇಕಿಂಗ್ ಗಿರ್ಮಿಟ್ ಆಸ್ ಡಿಫ್ರೆಂಟ್.
ಮೈಸೂರು ಚಿಲ್ಲಿ ನರ್ಗಿಸ್ ಮಂಡಕ್ಕಿ ಅಂದರೆ ಇರೋ ನರ್ಗಿಸ್ ಮಂಡಕ್ಕಿಗೆ ಚಿಲ್ಲಿ ಬರುತ್ತಲ್ವಾ, ಚಿಲ್ಲಿನ ಫ್ರೈ ಮಾಡಿ ಉಪ್ಪೆಲ್ಲ ಹಾಕಿ ಎಕ್ಸ್ಟ್ರಾ ಲೆಮನ್ ಗಿಮನ್ ಹಿಂಡಿ ಕೊಟ್ಟೆ, ಅದ್ರ ಮೈಸೂರು ಚಿಲ್ಲಿ ನರ್ಗಿಸ್ ಮಂಡಕ್ಕಿ. ನಾನು ಹಳ್ಳಿ ಜನಗಳು ಕನ್ವಿನ್ಸ್ ಮಾಡ್ತಾ ಇದ್ದೆ. ಅವರೆಲ್ಲ ಬಂದು ಇಷ್ಟೆಲ್ಲ ನಾ ಇಲ್ದಾಗ ಬಂದು ಅದೇ ಕೊಡು ಅಂತ ಕೇಳೋರು. ಸಿಂಪಲ್ ಸರ್, ನಾವು ಜನಗಳನ್ನ ಮನುಷ್ಯ ಅರ್ಥ ಮಾಡ್ಕೊಂಡ್ವಿ. ಅವ್ರಿಗೆ ಸರ್ ಇನ್ನು ತಗೊಳ್ಳಿ. ನೆಕ್ಸ್ಟ್ ನಾ ಇಲ್ದಾಗ ಜನ ಬಂದು ಅದಕ್ಕೆ ಕೇಳೋರು, ಮೈಸೂರು ಚಿಲ್ಲಿ ನರ್ಗಿಸ್ ಮಂಡಕ್ಕಿ ಕೊಡು ಅಂತ. ಅಂದರೆ ನಾವು ಪ್ರಾಡಕ್ಟ್ನ ಓವರ್ ಲೈಕ್ ₹5 ಗಿರ್ಮಿಟ್ನ ₹10 ಹೆಂಗೆ ಸೇಲ್ ಮಾಡ್ಬೋದು, ಹೆಂಗೆ ವ್ಯಾಲ್ಯೂ ಆ್ಯಡ್ ಮಾಡಿ ಸೇಲ್ ಮಾಡೋದು ಅಲ್ಲಿ ಕಲ್ತೆ ನಾನು. ನಂಗೆ ತುಂಬ ಇಷ್ಟ ನೀವೇನಂದರೆ ವ್ಯಾಲ್ಯೂ ಆ್ಯಡ್ ಮಾಡೋದು, ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಇದು. ತುಂಬ ಓಕೆ. ಆ್ಯಂಡ್ ಆ್ಯಕ್ಚುಲಿ ಕಮಿಂಗ್ ಟು ಮಾರ್ಕೆಟಿಂಗ್ ಪಾರ್ಟ್ ಅಲ್ಲ, ಬಿಕಾಸ್ ನಾನು ಹೇಳಿದಾಗೆ ನಿಮ್ಮದು ಮಾರ್ಕೆಟಿಂಗ್ ತುಂಬ ಪ್ರಾಡಕ್ಟ್ ನಿಮ್ಗೆ ಚೆನ್ನಾಗಿದೆ. ಮಾರ್ಕೆಟಿಂಗ್ ಜೊತೆ ಬಂದಾಗ ನಾನು ಲಿಂಕ್ಡ್ಇನಲ್ಲಿ ನಾನು ನಿಮ್ಮನ್ನು ನೋಡ್ತಿದ್ದೆ. ಯೂಶಲಿ ಲಿಂಕ್ಡ್ಇನ್ಗೆ ಯಾರು ಬರ್ತಾರೆ, ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡೋಕ್ಕೆ ಬರ್ತಾರೆ. ನನಗೆ ಎಲ್ಲಿ ಸ್ವಲ್ಪ ಏನಾದರೂ ನಿಮ್ಮಿಂದ ನಾನು ಕಲಿಬೇಕು ಅಂತ ಅನಿಸಿದಾಗ, ನೀವೊಬ್ಬರು ಟೀ ಶಾಪ್ ಓನರ್, ಅಂದರೆ ಟೀ ಶಾಪ್ ಇಟ್ಟಿರೋರು, ಪರ್ಸನಲ್ ಬ್ರ್ಯಾಂಡ್, ಉತ್ತರ ಕನ್ನಡ ಪರ್ಸನಲ್ ಬ್ರ್ಯಾಂಡಿಂಗ್ ಅಂದರೆ ಸುಮಾರು ಜನ ಗೊತ್ತಿಲ್ಲ. ಅದು ಬೆಂಗಳೂರಲ್ಲಿ ಈಗ ಸ್ವಲ್ಪ ವರ್ಡ್ ಜಾಸ್ತಿ ಆಗಿದೆ ಅಷ್ಟೇ. ಬಟ್ ಎಲ್ಲೋ ಒಂದು ಹಳ್ಳಿಲಿ ಕೂತ್ಕೊಂಡು ಇಲ್ಲ ನಾನು ಒಂದು ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು, ಲಿಂಕ್ಡ್ಇನ್ ಪ್ಲಾಟ್ಫಾರ್ಮಿಗೆ ಬರಬೇಕು. ಆ್ಯಂಡ್ ನೀವೇನು ಯಾವ್ದು MBA ಕಾಲೇಜ್ಗೆ ಹೋಗಿಲ್ಲ, ಅಲ್ಲೇನು ಮಾರ್ಕೆಟಿಂಗ್ ಕಲಿಬೇಕಂತ ಕಲ್ತಿಲ್ಲ, ನೀವೇ ಸ್ವತಃ ಯೂಟ್ಯೂಬ್ ನೋಡಿ ಅಲ್ಲಿ ಇವ್ರು ಕಲಿತು ನಾನೊಂದು ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಅನ್ನೋದು ನಿಮ್ಗೆ ಯಾವ ಥರ ಥಾಟ್ ಬಂತು? ಯಾಕಂದರೆ ನಾನು ಸುಮಾರು ಜನ ಫೌಂಡರ್ಸ್ಗೆ ನಾನು ಪರ್ಸನಲ್ ಬ್ರ್ಯಾಂಡಿಂಗ್ ಬಗ್ಗೆ ನಾನು ಮೆಂಟರ್ಶಿಪ್ ಮಾಡ್ತೀನಿ. ಆ್ಯಂಡ್ ಇದು ಏನು ಈ ಪಾಡ್ಕಾಸ್ಟ್ ಇದೆ, ಕಂಟೆಂಟ್ ಇದೆ, ಅದು ನನ್ನ ಪರ್ಸನಲ್ ಬ್ರ್ಯಾಂಡಿಗೆ ಹೆಲ್ಪ್ ಮಾಡುತ್ತೆ, ನನ್ನ ಬಿಸ್ನೆಸ್ಗೆ ಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೇಮ್ ಥಿಂಗು ನಾನು ಬೇರೆ ಫೌಂಡರ್ಸ್ ಯಾರು ಬರ್ತಾರಲ್ಲ, ಅದು ಬೀಟ್ ಸ್ಯಾಸ್ ಆಗಲಿ, ರೆಸ್ಟೋರೆಂಟ್ ಆಗಲಿ, ಅವ್ರದ್ದು ಏನೇ ಕಂಪ್ನಿ ಇರಲಿ, ನಿಮ್ಮದು ಪರ್ಸನಲ್ ಬ್ರ್ಯಾಂಡಿಂಗು ತುಂಬ, ಕಂಪನಿ ಬ್ರ್ಯಾಂಡಿಂಗ್ ಇಟ್ಸ್ ಬೇರೆ ಮಿನಿಮಮ್. ಬಟ್ ಆ ಪರ್ಸನಲ್ ಬ್ರ್ಯಾಂಡಿಂಗ್ ಎಷ್ಟು ಇಂಪಾರ್ಟೆಂಟು ಆ್ಯಂಡ್ ಯಾಕೆ ಮಾಡಬೇಕಂತ ನಮ್ಮ ಆಡಿಯನ್ಸ್ ಒಂದ್ಸತಿ ಹೇಳ್ತೀರಾ ನೀವು? ಸರ್ ಬೇಸಿಕಲಿ ಹೇಗೆ ಅಂತಂದರೆ, ಬಿಫೋರ್ 10 years ಬ್ಯಾಕ್ ಪೀಪಲ್ಸ್ ಹೆಂಗೆ ಬರ್ದ್ರಂತೆ ನೇಮ್ ಮತ್ತು ಲೋಗೋಯಿಂದ ಬರ್ತಿದ್ರು. ಓಕೆ. ಇವಾಗ ಬರ್ಗರ್ ಕಿಂಗ್ ಲೋಗೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಮೆಕ್ಡೊನಾಲ್ಡ್ಸ್ ಲೋಗೋ ಗೊತ್ತಾಗುತ್ತೆ. ಬಟ್ ಇವಾಗ ಲೋಗೋ ಮಾತಾಡಲ್ಲ, ಫೌಂಡರ್ಸ್ ಮಾತಾಡಬೇಕಾಗತ್ತೆ ನಮ್ಮ ಸ್ಟೋರಿನ ನಾವು. ಬಿಕಾಸ್ ಅವ್ರು ಬಿಲ್ಡ್ ಮಾಡಿರೋ ಕಂಪ್ನಿಗಳೆಲ್ಲ 30 years 20 years ಬ್ಯಾಕ್ ಸ್ಟೋರೀಸ್. ಇವಾಗಿನ ಟ್ರೆಂಡ್ ಹೇಗಿದೆ ಅಂದರೆ, ಒಂದು ಬ್ರ್ಯಾಂಡ್ ಬೆಳಿಬೇಕು ಅಂತಂದರೆ ಲೋಗೋ ಮಾತಾಡಬಾರ್ದು, ಫೌಂಡರ್ ಮಾತಾಡಬೇಕು. ಫೌಂಡರ್ ಮಾತಾಡಬೇಕು. ಹೌದು, ಬಿಕಾಸ್ ಫೌಂಡ್ರಿಗಿಂತೂ ನನ್ನ ಪ್ರಾಡಕ್ಟ್ ಬಗ್ಗೆ ಬೇರೆ ಯಾರು ಗೊತ್ತಿರಲ್ಲ. ಈ ಗಿರ್ಮಿಟ್ ಬಗ್ಗೆ ನನ್ನ ಬಿಟ್ಟು ಬೇರೆ ಯಾರು ಗೊತ್ತಿಲ್ಲ. ಐ ಆಮ್ ಬೆಸ್ಟ್. ನನಗೆ ಗಿರ್ಮಿಟ್ A to Z ನಂಗೆ ಗೊತ್ತಿರುತ್ತೆ. ಆ ಪ್ರಾಡಕ್ಟ್ ಎಲ್ಲಿ ಬರುತ್ತೆ, ಆ ಪ್ರತಿಯೊಂದು ಐಟಮ್ ಹೆಂಗೆ ತರ್ತೀವಿ, ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಜನಗಳಿಗೆ ಅಥೆಂಟಿಸಿಟಿ ಗೊತ್ತಾಗುತ್ತೆ. ಬಿಲೀವ್ ಇನ್ ಪರ್ಸನ್ ಬಿಲೀವ್ ಮಾಡ್ತಾರೆ ಹೊರತು ಬ್ರ್ಯಾಂಡ್ ಬಿಲೀವ್ ಮಾಡಲ್ಲ. ನಾಳೆ ಯಾರೋ ಬಂದು ಇನ್ನೊಂದು ಮಾಡ್ಬೋದು, ಬಟ್ ಹೌ ಯು ಟೆಲ್ ಅ ಸ್ಟೋರಿ, ಜಸ್ಟ್ ಮೇನ್ ಸ್ಟೋರಿ ಹೆಂಗೆ ಈಗ. ಬಿಕಾಸ್ ಈಗ ನಾನು ನಾಳೆ ಯಾರೋ ಬೆಂಗಳೂರು ದುಡ್ಡಿದ್ದವ್ರು ಎಲ್ಲ ಬಂದು ಒಂದು ಗಿಮಿಟ್ ಬ್ರ್ಯಾಂಡ್ ಮಾಡ್ಬೋದು, 10 ಅಂಗಡಿ ಮಾಡ್ಬೋದು. ಬಟ್ ಇಟ್ ಈಸ್ ನಾಟ್, ನಾನು ಎಲ್ಲ ಒಬ್ಬ ಹೈರ್ ಮಾಡ್ತಾರೆ, ಕರ್ಕೊಂಬಂದು ಮಾಡ್ತಾರೆ. ಬಟ್ ನಾನು ಕಲ್ತಿರೋ ಪ್ರತಿಯೊಂದು ನನ್ನ ಗಿಮಿಟ್ನ ಮನೇಲಿ ಹೆಂಗೆ ಮನೇಲಿ ಮಾಡೋದು, ಹೆಂಗೆ ಹೇಳಿದ್ರೆ ಗೊತ್ತು, ಹೆಂಗೆ ಗಿಮಿಟ್ ಮಾಡಬೇಕು ನನಗೆ ಗೊತ್ತಿರೋದ್ರಿಂದ ನನ್ನ ಜನಗಳು ಹೇಳಿದ್ರೆ ಜನಗಳು ಅತಿ ನಂಬ್ತಾರೆ. ಜನಗಳು ನನ್ನ ಸ್ಟೋರಿ, ಅವು ಸ್ಟಾರ್ಟಪ್ ಸ್ಟೋರಿ ಹೆಂಗೆ ಬಂತು, ನಾನು ಕಲ್ತಿರೋದು. ನಿಮ್ಗೆ ಇವ್ರು ಇರ್ಬೋದು, ನಿಮಗೆ ಕುನಲ್ ಶಾ ಇದಾರಲ್ಲ, ಕುನಾಲ್ ಶಾ. ಹೌದು, ಕುನಲ್ ಶಾ ಫಸ್ಟ್ ಫ್ರೀ ಚಾರ್ಜ್ ಮಾಡಬೇಕಾದ್ರೆ ಈಸ್ ಲೈಕ್ ಎ ಫಿಲಾಸಫರ್. ನಮ್ಮ ಇಂಡಿಯನ್ ಸ್ಟಾರ್ಟಪ್ ಎಕೋಸಿಸ್ಟಮಲ್ಲಿ ಫಿಲಾಸಫಿ ಮಾಡಿ ಆಂಟ್ರಪ್ರಿನರ್ ಆಗಿರೋದು ಅವರೊಬ್ಬರೇ. ಕುನಾಲ್ ಶಾ ಮ್ಯಾಕ್ಸಿಮಮ್ ಎಲ್ಲ ಟೆಕ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಬಂದು ಸ್ಟಾರ್ಟಪ್ ಮಾಡಿ ತುಂಬ ಇದ್ದಾರೆ. ಫಿಲಾಸಫಿ ಓದಿ ಬಂದಿರೋ ಇವರೊಬ್ಬರೇ. ಅವರು ಬಿಕಾಸ್ ಈಸ್ ಫೌಂಡರ್ ಫೇಸ್ ಇರೋದ್ರಿಂದ, ಅವ್ರು ರೆಕಗ್ನೈಸ್ ಇರೋದ್ರಿಂದ, ಅವ್ರು ಫ್ರೀ ಚಾರ್ಜ್ ಬಿಟ್ಟು ಕ್ರೆಡ್ ಓಪನ್ ಮಾಡಿಸ್ಟ್ ಅಂತ ಜಸ್ಟ್ ಹೇಳಿದಕ್ಕೆ ಎಷ್ಟು ಡೌನ್ಲೋಡ್ ಆಯಿತು. ಇಟ್ಸ್ ಮಾರ್ಕೆಟ್, ಅವು ಪೀಪಲ್ ಬಿಲೀವ್ ಇನ್ ಫೌಂಡರ್. ಇವಾಗ ನೀವು ಇರ್ಬೋದು, ನಮ್ಮ ಆರ್ಗ್ಯಾನಿಕ್ ಮಂಡೆ ಮಧುಸೂದನ್ ಸರ್ ಇದಾರೆ. ನಿಜ, ಅವರು ತುಂಬ, ಅವ್ರು ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಏನಕ್ಕೆ ಸರ್, ಏನೋ ಪೇನ್ ಪಾಯಿಂಟ್. ಹೌದು, ಮಂಡೇಲಿ ಬೆಳೆದು US ಅಲ್ಲಿ ವರ್ಕ್ ಮಾಡಿ ಮತ್ತೆ ಗೋ ಬ್ಯಾಕ್ ಟು ರೂಟ್ ಮಾಡಿ ಅವ್ರ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದಾರಲ್ವಾ, ಅವ್ರಿಗೆ ಗೊತ್ತು ಹೇಗೆ ಅಂತ. ಸೊ ಹಾಗಾಗಿ ಅದನ್ನ ಜನಗಳು ತುಂಬ ನಂಬ್ತಾರೆ. ಆರ್ಗ್ಯಾನಿಕ್ ಮಂಡೆ ತುಂಬ ಜನ ನಂಬ್ತಾರೆ, ಪ್ರಾಡಕ್ಟ್ ಸೇಲ್ ಆಗುತ್ತೆ, ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬಿಕಾಸ್ ಆಫ್ ಫೌಂಡರ್. ಸೊ ಜನಗಳು ಇವಾಗ ಏನು ಬೇಕು ಅಂದರೆ ಪ್ರಾಡಕ್ಟ್ ಬೇಡ, ಸ್ಟೋರಿ ಬೇಕು, ಕಂಟೆಂಟ್ ಬೇಕು. ಸೊ ಹಾಗಾಗಿ ಫೌಂಡರ್ ಫೇಸ್ ಈಸ್ ದ ಬೆಸ್ಟ್ ಥಿಂಗ್. ಫೌಂಡರ್ ಮಾರ್ಕೆಟಿಂಗ್ ಇರ್ಬೋದು, ಅವ್ನು ಹೆಂಗೆ ಜನಗಳಿಗೆ ರೀಚ್ ಆಗ್ತಾನೆ, ಅದನ್ನ ಜನಗಳು ಒಂದು ಬ್ರ್ಯಾಂಡ್ನ ಹಂಗೆ ಬೆಳೆಸ್ತಾರೆ. ಸೊ ಹಾಗಾಗಿ ಪರ್ಸನಲ್ ಬ್ರ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್ ಇವಾಗ, ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ನಂಗೆ ಇನ್ನೊಂದು ಎಕ್ಸಾಂಪಲ್ ನಿಖಿಲ್ ಕಾಮತ್ ಅವ್ರದ್ದು, ಮತ್ತು ಗೋ ಝೀರೋ ಐಸ್ ಕ್ರೀಮ್ ಇದೆಲ್ಲ ಕಿರಣ್ ರೈಟ್. ಅವ್ರ ಥರ ದುಡ್ಡಿದೆ,
ರೈಟ್. ಫಾರ್ ಎಕ್ಸಾಂಪಲ್ ನಿಖಿಲ್ ಕಮತ್ WTF ಅಂತ ಒಂದು ಪಾಡ್ಕಾಸ್ಟ್ ಮಾಡ್ತಾರೆ. ಇವ್ರಿಗೆ ಮಾಡೋ ನೆಸೆಸಿಟಿ ಇಲ್ಲ. ಅಂಡ್ ಯೂಶಲಿ ಫ್ರಮ್ ಮನಿ ಪರ್ಸ್ಪೆಕ್ಟಿವ್ ಅಷ್ಟು ನೆಸೆಸಿಟಿ ಇಲ್ಲ. ಬಟ್ ಅವ್ರು ಯಾಕೆ ಮಾಡ್ತಿದ್ದಾರೆ? ಈ ಶುಡ್ ಹ್ಯಾಸ್ ಓನ್ ಮೀಡಿಯಾ ಹೌಸ್, ಈ ಶುಡ್ ಹ್ಯಾಸ್ ಓನ್ ಡಿಸ್ಟ್ರಿಬ್ಯೂಷನ್, 01 ನೆಟ್ವರ್ಕ್ ಅಂತ ಮಾಡೋದು ಎಲ್ಲ ಥರ ಕ್ರಿಯೇಟರ್ ಸಪೋರ್ಟ್ ಮಾಡ್ತಿದ್ದಾರೆ. ಏನಕ್ಕೆ ಸರ್, ಇವಾಗ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಬೇಕು. ಹೌದು. ಈಗ ಏನಂದ್ರೆ ನಮ್ಮದ್ರಲ್ಲಿ ಸ್ಟಾರ್ಟಪ್ ಕಲ್ಚರ್ ಇಲ್ಲ. ಇವಾಗ ಟ್ರೆಂಡ್ ಆಗ್ತಿದೆ ಮಾಡ್ತಿದ್ದಾರೆ. ಒಂದು ಕಮ್ಯುನಿಟಿ ಬಿಲ್ಡ್ ಆಗಬೇಕು ಅಂದರೆ ಹಿಂಗೆ, ಇವಾಗ ನಾವು ಸ್ಟಾರ್ಟಪ್ ಮಾಡಿದವರು ಅವ್ರ ಐಡಿಯಾ ಶೇರ್ ಮಾಡಿದರೆ ಇನ್ನೊಬ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾನು ಇನಿಷಿಯಲಿ ನಾನು ಸ್ಟಾರ್ಟಪ್ ಮಾಡಬೇಕು ಅಂತ ಬಂದಾಗ ಲಿಂಕ್ಡ್ಇನಲ್ಲಿ ಆಗ್ತಿದೆ. ಇವಾಗ ನಾನು ಹಳೆ ಲಿಂಕ್ಡ್ಇನ್ ಅಕೌಂಟಲ್ಲಿ ಇವಾಗಲೂ ಹಾಗೆ ಇದೆ, ಸ್ಟಾರ್ಟಪ್ ಎಂಥೂಸಿಸ್ಟ್ ಅಂತ ಹಾಕಿದ್ದೀನಿ. ಅವಾಗ ಹಾಕಿದ್ದು, ಅವಾಗ ತುಂಬ ಜನ ಮೆಸೇಜ್ ಮಾಡೋರು, ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅವರೆಲ್ಲ ಬಂದು ಅಪ್ರೋಚ್ ಮಾಡೋರು. ಇವಾಗ ನಾವು ಈ WTF ಇದೆ ಅಲ್ವಾ, ದೇ ಆರ್ ಡಿಫ್ರೆಂಟ್ ಸೆಗ್ಮೆಂಟ್. ಅವ್ರು ಹೇಗಂದ್ರೆ ದೇರ್ ಇಸ್ ನೋ ಕಾಂಪಿಟರ್ ಸರ್. ಅವರು ಆ್ಯಕ್ಚುಲಿ ರೀಸೆಂಟ್ಲಿ ಕಾಫಿ ಕಂಪ್ನಿ ಇವ್ರು ಇದಾರಲ್ಲ, ಥರ್ಡ್ ವೇ ಕಾಫಿ, ಇವರು ಬ್ಲೂಟಕಾಯಿ ಮತ್ತು ಅವರೆಲ್ಲ ಕರೆಸಿ ಹಾಫ್ ಆ ರೂಮಲ್ಲಿ ದೇ ಆರ್ ನಾಟ್ ಅ ಕಾಂಪಿಟೇಟರ್, ದೇ ಆರ್ ನಾಲೆಜ್ ಶೇರ್. ಅವ್ರ ಶೇರ್ ಮಾಡಿದ್ರು. ಔಟ್ಸೈಡ್ ಬಂದರೆ ದೇ ಆರ್ ಕಾಂಪಿಟೇಟರ್. ಸೊ ಆ ಥರ ನಾವು ನಮ್ದು ಎಕೋಸಿಸ್ಟಮ್ ಬಿಲ್ಡ್ ಮಾಡಬೇಕು. ಅದರಿಂದ ದೇರ್ ಇಸ್ ನೋ ಇವಾಗ ನಿಮಗೆ ಅಂತಾರೆ, ನಾನು ಐಡಿಯಾ ಕೊಟ್ಟರೆ ಇನ್ನೊಬ್ಬ ಅವ್ನು ಮಾಡ್ಕೊಂಡು ಅದು ಇಲ್ಲ, ಆಗೋದಿಲ್ಲ. ಹೌದು. ಐಡಿಯಾ ಈಸ್ ಡಿಫ್ರೆಂಟ್, ಎಕ್ಸಿಕ್ಯೂಷನ್ ಈಸ್ ದ ಮೇನ್ ಥಿಂಗ್. ಹೌದು. ಐಡಿಯಾ ನಂಗೆ ಕುತ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ರೆ ನಿಮ್ಗೆ ತುಂಬ ಐಡಿಯಾ ಬರುತ್ತೆ. ಅದು ಎಕ್ಸಿಕ್ಯೂಷನ್ ಹೆಂಗೆ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಇರುತ್ತೆ. ಮಾರ್ಕೆಟಿಂಗಿಂದ ಇರ್ಬೋದು ಪ್ರತಿಯೊಂದು. ಸೊ ಮೇನ್ ಎಕ್ಸಿಕ್ಯೂಷನ್ ಮೇನ್ ಇಂಪಾರ್ಟೆಂಟು. ಆ್ಯಂಡ್ ನಾನು ಸುಮಾರು ಜನ ಫೌಂಡರ್ಸ್ ಹೇಳ್ತೀನಿ, ನನ್ನ ಕನ್ಸಲ್ಟೇಷನ್ ಬರ್ತಾರಲ್ಲ, ಅವ್ರದ್ದು ಡಿಸ್ಟ್ರಿಬ್ಯೂಷನ್ ಇರೋದಿಲ್ಲ. ನಾನು ಹೇಳ್ತೀನಿ ಕಂಟೆಂಟ್ ಕ್ರಿಯೇಟ್ ಮಾಡಿ, ಡಿಸ್ಟ್ರಿಬ್ಯೂಷನ್ ಬಿಲ್ಡ್ ಮಾಡ್ಕೊಂಡು ನಿಮ್ಮದೇ ಸ್ವಂತ ಚಾನಲ್ ಕೊಡಿ. ಬಿಕಾಸ್ ಏನಂತ, ಈಗ ಗೂಗಲ್ ಆಡ್ಸ್, ಮೆಟಾ ಆಡ್ಸ್ ನೀವು ರನ್ ಮಾಡ್ತೀರಾ, ಅದಕ್ಕೆ ನೀವು ಪೇ ಮಾಡಬೇಕು. ಇವತ್ತು ನಾನು ಒಂದು ಕೀವರ್ಡ್ಗೆ 10 ರೂಪಾಯಿ ಕೊಟ್ಟೆ ಅನ್ಕೊಳ್ಳಿ, ಮುಂದಿನ ತಿಂಗಳಿಗೆ ಅದು 20 ರೂಪಾಯಿಗೆ ಹೋಗಿರುತ್ತೆ. ಯು ಕಾಂಟ್ ಅಫೋರ್ಡ್ ದ್ಯಾಟ್, ರೈಟ್? ನಿಮ್ಮ ದುಡ್ಡು ತುಂಬ ವೇಸ್ಟ್ ಆಗುತ್ತೆ. ನಾನೇನು ಹೇಳ್ತೀನಿ, ನಿಮ್ಮ ಕಂಟೆಂಟ್ ಕ್ರಿಯೇಟ್ ಮಾಡಿ, ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್, ನಿಮ್ಮ ಕಂಟೆಂಟ್ ಕ್ರಿಯೇಟ್ ಮಾಡಿ. ಸುಮಾರು ಜನ ಸರ್ ಏನು ಕಂಟೆಂಟ್ ಕ್ರಿಯೇಟ್ ಮಾಡಿ, ನಾನು ಹೇಳೋದು ನಿಮ್ಮ ಪ್ರಾಡಕ್ಟ್, ನಿಮ್ಮ ಬಿಸ್ನೆಸ್, ನಿಮ್ಮ ಕಸ್ಟಮರ್ಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಿ, ನಿಮ್ಮ ಬಿಸ್ನೆಸ್ ಯಾಕೆ ಬೆಸ್ಟು, ನಿಮ್ಮ ಪ್ರಾಡಕ್ಟ್ ಯಾಕೆ ಬೆಸ್ಟು, ಇದ್ರ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾನು ತುಂಬ ಒಂದು ಕ್ಲಾಸೇ ತಗೋತೀನಿ ಅವ್ರಿಗೆ, ರೈಟ್? ಸೊ ಈ ಒಂದು ಡಿಸ್ಟ್ರಿಬ್ಯೂಷನ್ ಬಿಲ್ಡಿಂಗಲ್ಲಿ ನೀವು ಯಾವ ಥರ ಮಾಡ್ತಿದ್ರೆ ನಿಮ್ಮ ಡಿಸ್ಟ್ರಿಬ್ಯೂಷನ್ ಅಂದರೆ ವಿತ್ ಆರ್ಗ್ಯಾನಿಕ್ ಹೇಳ್ತೀವಿ, ವಿತೌಟ್ ರಿಲೈಯಿಂಗ್ ಆನ್ ದಿಸ್ ಪೇಡ್ ಪ್ಲಾಟ್ಫಾರ್ಮ್ಸ್ ಲೈಕ್ ಮೆಟಾ ಆ್ಯಂಡ್ ಗೂಗಲ್, ಅಂದರೆ ಯಾವುದೇ ಪೇಡ್ ಪ್ಲಾಟ್ಫಾರ್ಮ್ ಆಗಲಿ, ನೀವು ಹೇಗೆ ನಿಮ್ಮ ಡಿಸ್ಟ್ರಿಬ್ಯೂಷನ್ನ ಬಿಲ್ಡ್ ಮಾಡ್ಕೋತಾ ಇದ್ದೀರಾ? ಬಿಕಾಸ್ ಎಂಡ್ ಆಫ್ ದ ನಿಮ್ಮ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟ್ ಆಗಲೇಬೇಕು. ಸೊ ನೀವು ಯಾವ ಥರ ಡಿಸ್ಟ್ರಿಬ್ಯೂಷನ್ನ ಬಿಲ್ಡ್ ಮಾಡ್ಕೋತಿದ್ದೀರಾ ಇನ್ನು ಆರ್ಗ್ಯಾನಿಕ್ ವೇ ಆ್ಯಸ್ ಆಫ್ ನೌ? ಏನಾಗುತ್ತೆ ಅಂದರೆ, ಈ ಲೈಕ್ ಕಂಟೆಂಟ್ ಆಗಿರಲಿ, ಒಂದು ರೀಚ್ ಔಟ್ ಆಗಿ ಹೆಂಗಾಗುತ್ತೆ ಅಂತಂದರೆ, ತುಂಬ ಈಗ ನಾನು ಹೆಂಗೆ ರೀಚ್ ಮಾಡ್ಬೇಕು ಕಂಟೆಂಟ್. ಇವಾಗ ನಾನು ಸಿಂಪಲ್ ಹೇಳ್ತೀವಿ, ನಾವೊಂದು ಮಿರ್ಚಿ ಇಲ್ಲಿನ ಪ್ರಕ್ರಿಯೆ ಆಗುತ್ತೆ, ಅದು ಜನಗಳು ತೋರಿಸ್ಬೇಕು, ಅಥೆಂಟಿಸಿಟಿ ಗೊತ್ತಾಗುತ್ತೆ ಅವ್ರಿಗೆ. ಈಗ ಒಂದು ಮಿರ್ಚಿ ನಾನು ರೈತಲ್ಲಿ ತರ್ತೀನಿ, ಇಲ್ಲ ಮಾರ್ಕೆಟ್ ತರ್ಬೋದು, ಇಲ್ಲ ಎಲ್ಲೊಂದು ಫಾರ್ಮಲ್ಲಿ ತರ್ಬೋದು. ಅದು ಹೆಂಗೆ ತರ್ತೀವಿ, ಈ ಮಂಡ್ಯಕ್ಕೆ ಎಲ್ಲೆಲ್ಲಿ ರಿಸೋರ್ಸ್ ಆಗ್ತೇವೆ, ಅದನ್ನೆಲ್ಲ ಕಂಪ್ಲೀಟಾಗಿ ಹೇಳ್ಬಿಟ್ರೆ ಅದನ್ನು ಕಂಪ್ಲೀಟ್ ವೀಡಿಯೋ ಮಾಡ್ಬೋದು. ಎಲ್ಲಿ ರಿಸೋರ್ಸ್ ಆಗೋಗಿ ಅವ್ರಿಗೆ ಏನಾಗುತ್ತೆ, ಜನಗಳಿಗೆ ಎಮೋಷ್ನಲ್ ಅಥೆಂಟಿಸಿಟಿ ಗೊತ್ತಾಗ್ಬಿಡುತ್ತೆ. ನೀವು ಒಂದು ಗಿರ್ಮಿಟ್ ಮಂಡಕ್ಕಿಗೆ ಇಲ್ಲೇ ಬೆಂಗಳೂರು ತಂದು ಮಾಡಿರೋ ಗಿರ್ಮಿಟ್ ಆಗುತ್ತೆ. ಅದೇ ಗಿರ್ಮಿಟ್ ನೀವು ಒಂದು ಹೋಗಿ ನಾವು ಲೈಕ್ ದಾವಣಗೆರೆ ಅಂತ ನಮ್ದು ಆ್ಯಕ್ಚುಲಿ ಮಂಡಕ್ಕೆಲ್ಲ ದಾವಣಗೆರೆ ಮಂಡಕ್ಕಿ ಏನಕ್ಕೆ ಅದು ಸ್ಪೆಸಿಫಿಕ್ ಇಲ್ಲ, ಅದಂದ್ರೆ ನಮ್ ಕ್ರಿಸ್ಪಿನೆಸ್ ಇರುತ್ತೆ. ಹಾಂ, ಓಕೆ, ಲೈಟ್ ವೆಯ್ಟ್ ಇರುತ್ತೆ. ಇಲ್ಲಿ ಬೆಂಗಳೂರು ಮಂಡಕ್ಕಿ ಮೇಬಿ ಗೋಧಿಲಿ ಮಾಡ್ತಾರೆ, ಗೊತ್ತಿಲ್ಲ, ನಂಗೆ ಐಡಿಯಾ ಇಲ್ಲ. ತುಂಬ ದಪ್ಪ ಇರುತ್ತೆ, ಅದು ಕ್ರಂಚಿ ಇರುತ್ತೆ ತುಂಬ. ಸೊ ಅದು ಬೇರೆ, ನಾವು ಗ್ರಿಪ್ ಮಾಡೋ ಮಂಡಕ್ಕಿನ ಬೇರೆ ಇರುತ್ತೆ. ಸೊ ಅದು ರಿಸೋರ್ಸ್ ಹೆಂಗೆ ಮಾಡ್ತೀವಿ ಅದನ್ನೆಲ್ಲ ಹೇಳೋದ್ರಿಂದ ಜನಗಳಿಗೆ ಬಿಡಪ್ಪ ಇವರು ಟ್ರಾನ್ಸ್ಪರೆನ್ಸಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದು ನಾವು ಇನ್ನು ನಾನು ಮಾಡಿಲ್ಲ, ನೆಕ್ಸ್ಟ್ ಮಾಡಬೇಕು ಅಂತ ಇದ್ದೀವಿ. ಈಗ ಪ್ರತಿಯೊಂದು ಐಟಮ್ ಹೆಂಗೆ ಬರುತ್ತೆ, ಹೆಂಗೆ ಹುಡುಗರು ಟ್ರೈನ್ ಮಾಡ್ತೀವಿ. ಬಿಕಾಸ್ ಏನಂದರೆ ನೀವು ನಮ್ಮ ಶಾಪ್ ವಿಸಿಟ್ ಮಾಡಿ, ನಮ್ಮದ್ರಲ್ಲಿ ಮೆನು ಇದೆ ಅಲ್ವಾ, ಮೆನು ಸಿಂಪಲ್ ಮೆನು ಇಲ್ಲ ನಮ್ದ್ರಲ್ಲಿ. ಹೆಂಗೆ ಹುಬ್ಳಿ ಸ್ಪೆಷಲ್ ಗಿರ್ಮಿಟ್ ಅಂತ ಐತಿ, ಗುಲ್ಬರ್ಗ ಸ್ಪೆಷಲ್ ಸೂಸ್ಲಾ ಅಂತ ಐತಿ, ರಾಯಚೂರು ಸ್ಪೆಷಲ್ ಸೂಸ್ಲಾ ಅಂತ ಐತಿ, ಕೊಟ್ಟೂರು ಮಿರ್ಚಿ ಅಂತ ಇದೆ. ಏನಕ್ಕೆ ಅಂತಂದರೆ ಆ ಐಟಮ್ ನಮ್ಮದು ಗೊತ್ತು ನಿಮಗೆ, ಪ್ರತಿ ಕಲ್ಚರ್ 20 ಕಿಲೋಮೀಟರ್ ಚೇಂಜ್ ಆಗ್ತಾ ಹೋಗುತ್ತೆ. ಆ ಥರ ಫುಡ್ ಕಲ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಲೊಕ್ಯಾಲಿಟಿ ಏನು ಸ್ಪೆಷಲ್ ಮಾಡ್ತಾರೆ ಅದನ್ನ ಸ್ಟಡಿ ಮಾಡಿಕೊಂಡು ನಾವು ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಅದ್ರ ನಿಮ್ಗೆ ಈಗ ನೀವು ನಾವು ಬದ್ನಿಕಾಯಿ ಸ್ಟಾರ್ಟ್ ಮಾಡೀವಿ ನಮ್ಮ ಅಂಗಡಿಲಿ ಬರ್ರಿ ಅಂದರೆ ಬೇರೆ ಬರಲ್ಲ. ಅದೇ ಗದಗ ಸ್ಪೆಷಲ್ ಬದ್ನಿಕಾಯಿ ಬಜ್ಜಿ ಸ್ಟಾರ್ಟ್ ಮಾಡಿ ತಿಳ್ಕೊಳ್ಳಿ, ಗದಗ್ನವ್ರಿಗೆಲ್ಲ ನಮ್ಮದು ಐಡೆಂಟಿಟಿ ನಮ್ಮದು ಗದಗ ಬದ್ನಿಕಾಯಿ ಬಜ್ಜಿ ಬೆಂಗಳೂರು ಸಿಗತ್ತೆ ಅಂತಂದರೆ ಅವರು ಹುಡ್ಕೊಂಬರ್ತಾರೆ. ಇಟ್ ಈಸ್ ಎ ಫುಲ್ ಮಾರ್ಕೆಟಿಂಗ್ ಸಿಂಪಲ್ ಐಡಿಯಾ. ಸೊ ಗುಲ್ಬರ್ಗದಲ್ಲಿ ಬಂದು ಯಾರೋ ಏನೋ ಗುಲ್ಬರ್ಗ ಮಾಡಿ ಅಂದರೆ ಅದು ಲೈಕ್ ನಿಮ್ಗೆ ಫುಲ್ ಮಾರ್ಕೆಟಿಂಗ್ ಐಡಿಯಾ. ಅದು
ಆ ಜನಗಳನ್ನ ರಿಕಗ್ನೈಸ್ ಮಾಡುತ್ತೆ, ಅವ್ರನ್ನ ಅಟ್ರಾಕ್ಟ್ ಮಾಡುತ್ತೆ, ಬರಬೇಕು ಅಂತ ನಿಮಗೆ ಇದು ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ, ಬಂದು ವಿಸಿಟ್ ಮಾಡ್ತಾರೆ. ಆ ಥರ ಕ್ರೌಡ್ ಮಾರ್ಕೆಟಿಂಗ್ ಮಾಡ್ತೀವಿ ನಾವು. ನಾನೀಗ ಆಕ್ಚುಲಿ ಏನು ಕಲಿತೆ ನಿಮ್ಮ ಮಾತಾಡ್ಬೇಕಾದ್ರೆ, ಒಂದು ಕಂಟೆಂಟ್ ಮಾಡ್ಬೇಕಾದ್ರೆ ಒಂದು ಐಡೆಂಟಿಟಿ ತಗೊಳ್ಳಿ ಪರ್ಸನ್, ಬಿ ಜೆಂಡರ್ ಆಗಿರ್ಬೋದು, ಇಲ್ಲ ಪರ್ಟಿಕ್ಯುಲರ್ ರೇಸ್ ಆಗಿರ್ಬೋದು, ರೈಟ್, ಇಲ್ಲ ಪರ್ಟಿಕ್ಯುಲರ್ ಒಂದು ಏನಾದರೂ ಒಂದು ಕಂಟ್ರಿ ಆಗಿರ್ಬೋದು, ಆ್ಯಂಡ್ ಒಂದು ಒಂದು ವಸ್ತು, ರೈಟ್. ಸೊ ನೀವೇನು ಮಾಡ್ತಿದ್ರಿ, ಗುಲ್ಬರ್ಗ ಅಂತ ಇದೆ. ಸೊ ಅದೇನಾಗುತ್ತೆ ಆಲ್ಗೊರಿಥಮ್ ಅಲ್ಲಿ, ಓಕೆ ಗುಲ್ಬರ್ಗ ಮಾತಾಡೋ ಜನಕ್ಕೆ ಅದು ಹೋಗುತ್ತೆ, ಅದು ಅಂಥವ್ರು ಇಂಟ್ರಾಕ್ಟ್ ಮಾಡ್ತಾರೆ, ಆಗ ನಿಮಗೆ ಅದು ಫುಲ್ ಆಗುತ್ತೆ. ಹೌದು, ಆಬ್ವಿಯಸ್ಲಿ ಮಾರ್ಕೆಟಿಂಗ್ ಸಿಂಪಲ್ ಸರ್, ಇಟ್ಸ್ ಅ ಕಾಮನ್ ಸೆನ್ಸ್. ನಾವು ಹೇಗೆ ಅಬ್ಸರ್ವ್ ಮಾಡ್ತೀವಿ, ಈಗ ನೋಡಿ ನಾವು ಮಾರ್ಕೆಟಿಂಗಲ್ಲಿ ತುಂಬ ಕಲೆ ತುಂಬ ಇದೆ. ರೀಸೆಂಟ್ಲಿ ನಾನು ನಿಮ್ಗೊಂದು ಲಿಂಕ್ಡ್ಇನ್ ಪೋಸ್ಟ್ ಹಾಕಿದ್ದೆ. ಸ್ಯಾಪ್ ಕಂಪ್ನಿಗೆ ಒಂದು ಆರ್ಡರ್ ಬಂದಿತ್ತು, ಸ್ಯಾಪ್ ಕಂಪ್ನಿ, ಸ್ಯಾಪ್ ಕಂಪ್ನಿಲಿ, ಸ್ಯಾಪಲ್ಲಿ ಕನ್ನಡ ರಾಜ್ಯೋತ್ಸವ ಇತ್ತು, ನೀವು ಬನ್ನಿ ಒಂದು ಸ್ಟಾಲ್ ಹಾಕಿ ಅಂತ ಹೇಳಿದ್ರು. ಹೋದ್ವಿ. ಇನಿಷಿಯಲ್ ಆಬ್ವಿಯಸ್ಲಿ ಗಿಮಿಟಲ್ಲಿ ಯಾರು ತುಂಬ ಜನ ಗೊತ್ತಿರಲ್ಲ. ಓಕೆ, ಹೌದು. ಸೊ ನಾವು ಶಾಪ್ ಮಿಸ್ಟರ್ ಗಿಮಿಟ್ ಅಂತೆಲ್ಲ ಹಾಕಿದ್ವಿ, ಜನಗಳು ಅಷ್ಟು ಬರಲಿಲ್ಲ. ಸೊ ಆಮೇಲೆ ಒಬ್ಬರು ಬರ್ತಾ ಹೋದ್ರು, ಒಬ್ಬ ಉತ್ತರ ಕನ್ನಡ ಜನ ಬರ್ತಾ ಹೋದ್ರು. ಸೊ ಅವ್ರಿಗೆ ಏನು ಮಾಡಿದ್ವಿ ನಾವು ಅಂತಂದರೆ, ಅವ್ರು ಒಬ್ರು ಬಂದು ನಮ್ದು ಹೆಂಗೆ ಗಿಮಿಟ್ ಅಂತ ಹೊಟ್ಟೆ ತುಂಬ ತಿನ್ನೋ ಅಂತದಲ್ಲ, ಇದು ಲೈಟ್ ಬೈಟ್ ಅಷ್ಟೇ, ಲೈಟ್ ವೇಟ್. ಹೌದು. ಸೊ ಹಂಗಾಗಿ ನಾನು ಏನು ಮಾಡಿದೆ, ಒಬ್ರು ಬಂದರೆ ಇನ್ಸ್ಟೆಡ್ ಆಫ್ ಗಿವಿಂಗ್ 1 ಪ್ಲೇಟ್ ಐ ಗಿವ್ 2 ಪ್ಲೇಟ್ಸ್. ಓಕೆ. ಸೊ ಇಬ್ಬರು ಬಂದು 4 ಪ್ಲೇಟ್, ಇಬ್ಬರು ಬಂದರೆ 2 ಪ್ಲೇಟ್ ಕೊಡ್ತಾ ಇದ್ದೆ, 4 ಜನ ಬಂದರೆ 4 ಪ್ಲೇಟ್ ಕೊಡ್ತಾ ಇದ್ದೆ. ಸೊ ಏನಾಗ್ತು ಅಂತಂದರೆ ಸಿಂಪಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅಲ್ಲಿ ಜನ ಹೊರಗಡೆ ನೋಡಿದ್ರು, ಇಲ್ಲಿನೋ ಜನ ಇದ್ದಾರೆ, ಅವರು ಮೆಂಟಲಿ ಥಿಂಕ್ ಮಾಡ್ತಾರೆ, ನಮ್ದು ಬ್ರೈನ್ ವರ್ಕ್ ಆಗುತ್ತೆ, ಇಲ್ಲಿ ತುಂಬ ಜನ ಇದ್ದಾರೆ, ಫೋಮೋ ಮಾಡಿಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಲೈಕ್ ಸಿಂಪಲ್ ಥಾಟ್ ಸರ್. ದರ್ ಇಸ್ ನೋ, ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ. ಈ ಜನ ಇದ್ದಾರೆ, ಅಲ್ಲಿನೂ ಕ್ಯೂರಿಯಾಸಿಟಿ ಬರುತ್ತೆ. ಸೊ ಅವ್ರು ಬಂದರು, ವಿಸಿಟ್ ಮಾಡಿದ್ರು, ಇಲ್ಲ ಟೇಸ್ಟ್ ಮಾಡಿದ್ರು, ವಿತಿನ್ 2 to 3 hours ಎಲ್ಲ ಖಾಲಿ ಆಗೋಯ್ತು, ಸೋಲ್ಡ್ ಔಟ್ ಎಲ್ಲ ಖಾಲಿ. ನಾನು ಫಸ್ಟಿಗೆ ಬಂದಾಗ ಎಷ್ಟು ಖಾಲಿ ಆಗುತ್ತೆ ಇಲ್ಲ ಅಂದ್ಕೊಂಡೆ, ಇಂಡ್ ಆಫ್ ಡೇ ಖಾಲಿ ಆಗೋಯ್ತು. ಸಿಂಪಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇ. ಇದು ನಮಗೆ ನೀವು ಓಪನ್ ಅಪ್ ಎಷ್ಟು ನೀವು ಓಪನ್ ಅಪ್ ಆಗಿರ್ತೀರ ಐಡಿಯಾ ಬರ್ತಾ ಹೋಗುತ್ತೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ಇಲ್ಲಿ ಮಾತಾಡ್ಬೇಕಾದ್ರೆ ನನಗೆ ಒಂದು ಅನಿಸಿದ್ದು, ನನಗೆ ಜೆಫ್ ಬೇಜೋಸ್ ಒಂದು ಕೋಟ್ ಜ್ಞಾಪಕ ಬರ್ತಿದೆ. ಅಂದರೆ ಅವರು ಇದು ಹೇಳ್ತಿದ್ರು, ಕಸ್ಟಮರ್ ಒಬ್ಸೆಷನ್ ಬಗ್ಗೆ ಹೇಳ್ತಿದ್ರು, ರೈಟ್. ಸೊ ನಿಮ್ಮನ್ನು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಾನು ಏನು ಕಲ್ತಿದ್ರೆ, ಕಸ್ಟಮರ್ ಒಬ್ಸೆಷನ್ ಆ್ಯಕ್ಚುಲಿ ನನಗೂ ತುಂಬ ಅವೇರ್ನೆಸ್ ಇದೆ. ಕಸ್ಟಮರ್ ಒಬ್ಸೆಷನ್ ತುಂಬ ಇಂಪಾರ್ಟೆಂಟ್. ಯಾವುದೇ ಬಿಸ್ನೆಸ್ಸಲ್ಲಿ ಒಳ್ಳೆ ಪ್ರಾಡಕ್ಟ್ ಅನ್ನೋದು ಇಟ್ಸ್ ಅ ಬೇರ್ ಮಿನಿಮಮ್. ತುಂಬ ಜನ ಅಂತ ಕನ್ಸಲ್ಟೇಷನ್ ಬರ್ತಾರಲ್ಲ, ಅದ್ರಲ್ಲಿ ಹೇಳ್ತಾರೆ ತೇಜಸ್ ಹತ್ರ ಒಳ್ಳೆ ಪ್ರಾಡಕ್ಟ್ ಇದೆ ಅಂತ ಅಂತೀನಿ. ಸೊ ನಿಮ್ಮ ಬಿಸ್ನೆಸ್ಸಲ್ಲಿ ಗ್ರೇಟ್ ಪ್ರಾಡಕ್ಟ್ ಇರೋದು ಬೇರ್ ಮಿನಿಮಮ್, ರೈಟ್. ಬಟ್ ನಿಮ್ಮ ಹತ್ರ ಗ್ರೇಟ್ ಪ್ರಾಡಕ್ಟ್ ಇದೆ ಮಾತ್ರಕ್ಕೆ ಜನ ಬರೋದಿಲ್ಲ. ಯು ಹ್ಯಾವ್ ಟು ರಿಯಲಿ ಡೂ ಗುಡ್ ಮಾರ್ಕೆಟಿಂಗ್, ಅದನ್ನ ನೀವು ಪುಲ್ ಮಾಡ್ಬೇಕು, ಆ್ಯಂಡ್ ಯು ಹ್ಯಾವ್ ಟು ಪ್ರೂವ್ ಯುವರ್ ಬೆಸ್ಟ್. ಸೊ ನಿಮ್ಗೆ ಇದ್ರ ವಿಷಯದಲ್ಲಿ ನಾನು ಅಬ್ಸರ್ವ್ ಇನ್ನೊಂದು ಮಾಡಿದ್ದು, ಕಸ್ಟಮರ್ ಒಬ್ಸೆಷನ್ ಬಗ್ಗೆ, ರೈಟ್. ಯಾವ್ದಾರು ಒಂದು ಫೌಂಡರಿಗೆ ನೋಡ್ತಿರೋರು, ಯಾವ್ದು ಅಕಸ್ಮಾತ್ ಅವರು FMCG ಆಗಿರಲಿ, D2C ಆಗಿರಲಿ, B2B B2C ಆ ಸೆಕ್ಟರ್ ಆಗಿರೋ, ಕಸ್ಟಮರ್ ಒಬ್ಸೆಷನ್ ಅನ್ನೋದು ಒಂದು ಸ್ಟಾರ್ಟಪ್ಗೆ ಎಷ್ಟು ಇಂಪಾರ್ಟೆಂಟ್ ಆಯ್ತು. ಈ ಕಸ್ಟಮರ್ ಮೇನ್ ಥಿಂಗ್ ಏನಂತಂದರೆ, ಅವರು ದೇ ಆರ್ ದ ಕೋರ್ ಫಾರ್ ಎನಿ ಬ್ರ್ಯಾಂಡ್. ಕಸ್ಟಮರ್ ಒಬ್ಸೆಷನ್ ಹೆಂಗಂದ್ರೆ ಕ್ರಿಯೇಟ್ ಮಾಡ್ಬೇಕು ನಾವು. ಈಗ ಒಂದು ಮಿರ್ಚಿ ಗಿರ್ಮಿಟ್ ಅಂದರೆ ಅವ್ರು ಏನದು ಗಿರ್ಮಿಟ್ ತಿನ್ನಬೇಕು, ಮಿರ್ಚಿ ತಿನ್ನಬೇಕು, ಅದು ಅಬ್ಸೆಷನ್ ಬರಬೇಕು ಅವರಿಗೆ. ಅಂದರೆ ಆ ಥರ ಕ್ರಿಯೇಟ್ ಮಾಡಬೇಕು, ಈ ಮಾರ್ಕೆಟಿಂಗ್ ಮಾಡಬೇಕು, ಜನಗೂ ರೀಚ್ ಮಾಡಬೇಕು. ವಿ ಆರ್ ಲೈಕ್ ಯಾವಾಗಲೂ ಮಾರ್ಕೆಟಲ್ಲಿ ಇರಬೇಕು ಅಂತಂದರೆ ನಾವು ಪ್ರಾಡಕ್ಟ್ ಈಗ ಲೈಕ್ ಈಗ ಅಂತಂದರೆ ಇವಾಗ ಗಿರ್ಮಿಟ್ನ ಇರಬೇಕು, ಇವಾಗ ಒಂದು ಗಿರ್ಮಿಟ್ ಮಾಡ್ಕೊಂಡು ತಿಂದು ಹೋಗ್ತಾರೆ. ನಮ್ದು ನೋಡಿ ಪ್ರತಿ ಸಲ ಬಂದು ಬೇರೆ ಬೇರೆ ಕಂಟೆಂಟ್ ಇರುತ್ತೆ, ಒಂದು ಗಿರ್ಮಿಟ್ ಇರ್ತಮ್ಮೆ ನ್ಯೂ ಐಟಮ್ಸ್ ಇರುತ್ತೆ. ಆವಾಗ ಅವು ಬ್ರ್ಯಾಂಡ್ ಅಬ್ಸೆಷನ್ ಬರುತ್ತೆ, ಇವ್ರು ಹೊಸದಾಗೇನೋ ಮಾಡಿದ್ದಾರೆ, ವಿಸಿಟ್ ಮಾಡಬೇಕು. ಈಗ ಒಂದ್ಸಲ ಈಗ ಹೆಂಗಾಗುತ್ತೆ ಅಂತಂದರೆ, ಒಬ್ಬ ಏನಾಗುತ್ತೆ ಅಂದರೆ, ನಾವು ಆ್ಯಕ್ಚುಲಿ ತುಂಬ ಮಾರ್ಕೆಟಿಂಗ್ ಒಂದು ಸಿಂಗಲ್ ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ಮಾಡ್ತೀವಿ, ಎಲ್ಲ ಒಂದೇ ಕ್ಲಬ್ ಮಾಡಲ್ಲ. ಏನಕ್ಕೆ ಅಂತಂದರೆ, ಒಬ್ಬ ಬಂತ ಜನ ನೀವು ಬರ್ತೀರಾ, ನಿಮ್ಗೆ ಒಂದ್ಸಲ ಗಿಮಿಟ್ ಮಾಡಿದೆ, ನಿಮ್ಗೆ ತಿಂದ್ರಿ, ನೀವು 10 ಕಿಲೋಮೀಟರ್ ದೂರ ಇದ್ದೀರ ಅಂತಂದರೆ, ನಮ್ಮ ಅಂಗಡಿ ಮತ್ತೆ ಬರಬೇಕು ಅಂದರೆ ನಿಮ್ಮ ಅಟ್ರಾಕ್ಟ್ ಹೆಂಗೆ ಅಬ್ಸೆಷನ್ ಹೆಂಗೆ ಮಾಡಬೇಕು ಅಂತಂದರೆ, ನೆಕ್ಸ್ಟ್ ಟೈಮ್ ನಾನು ಮತ್ತೆ ಬೇರೆ ಸ್ಟಾರ್ಟ್ ಮಾಡಬೇಕು. ಅವಾಗ ನೀವು ಬರ್ತಾ ಹೋಗ್ತೀರಾ, ನೀವು ಇನ್ನೊಬ್ರಿಗೆ ಹೇಳ್ತೀರಾ, ನಿಮ್ಮಿಂದ ಇನ್ನೊಬ್ರು ಬರ್ತಾ ಹೋಗ್ತಾರೆ, ಮಲ್ಟಿಪಲ್ ಥಿಂಗ್ಸ್ ಆಗುತ್ತೆ. ಇದು ಸಿಂಪಲ್ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್. ಅವಾಗ ನೀವು ಕ್ರಿಯೇಟ್ ಮಾಡಬೇಕು, ಜನಗಳು ಅಬ್ಸೆಷನ್ ಏನು ಇದೆ, ಏನು ವಸ್ತು ಮಾಡಿದ್ದಾರೆ ಅಂತ ಜನಗಳು ಕ್ಯೂರಿಯಾಸಿಟಿ ಬರಬೇಕು. ಅವಾಗ ನಿಮ್ಮ ಬ್ರ್ಯಾಂಡು ಹೊತ್ತಲ್ಲಿ ಉಳ್ಕೊಳ್ಳುತ್ತೆ, ಮತ್ತು ಜನ ಫುಲ್ ಆಗುತ್ತೆ. ಸಿಂಪಲ್ ಥಾಟ್. ಅಂದರೆ ನಿಮ್ಮ ಕಸ್ಟಮರ್ಸ್ನ ಫಸ್ಟು ಪ್ರೀತಿಸಿ, ರೆಸ್ಪೆಕ್ಟ್ ಮಾಡಿ. ಆಬ್ವಿಯಸ್ಲಿ ದೇ ಆರ್, ನಾವು ಎಷ್ಟು ಅವ್ರು ರೆಸ್ಪೆಕ್ಟ್ ಮಾಡ್ತೀವಿ, ಎಷ್ಟು ಅವ್ರನ್ನ ಖುಷಿ ಕೊಡ್ತೀವಲ್ವಾ, ಅದು ಬ್ರ್ಯಾಂಡ್ಗೆ ಒಂದು ಪಾಸಿಟಿವ್ ಥಿಂಗ್ಸ್. ಆ್ಯಂಡ್ ಹನುಮಂತ, ನಾನು ನಿಮ್ಮ ಮೆನು ನೋಡ್ತಿದ್ದೆ, ನಾನು ನೀವು ಏನು ಡಿಸ್ಪ್ಲೇ ಮಾಡಿದರೆ, ಸೊ ಅದರಲ್ಲಿ ಬರೀ ಗಿರ್ಮಿಟ್ ಮಾದೇ ಇಲ್ಲ, ಅದ್ರಲ್ಲಿ ಮಿರ್ಚಿ ಇದೆ, ಇವನ್ ಪಡ್ಡು ಬೇರೆ ನಾನು ನೋಡಿದೆ. ಪಡ್ಡು ಬ್ರೇಕ್ಫಾಸ್ಟ್ ಆಗುತ್ತಲ್ವ, ಅದು ಯಾವ ಥರ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರೆ? ಇಲ್ಲ ಅದು ನಾವು ಮಾಡಬೇಕು ಅಂತ ಅಂದಾಗ ಏನಂತಂದರೆ, ಇಲ್ಲ ಸ್ನ್ಯಾಕ್ ಅದು. ಓಕೆ, ಇಟ್ಸ್ ನಾಟ್ ಬ್ರೇಕ್ಫಾಸ್ಟ್. ಸ್ನ್ಯಾಕ್ ನಮ್ಮದ್ರಲ್ಲಿ ಒಗ್ಗರಣೆ ಸುಸ್ಲಾ ಇದಲ್ವಾ, ಒಗ್ಗರಣೆ ಮಂಡಕ್ಕಿ ಅಂತಾರಲ್ವಾ, ಅದು ಬ್ರೇಕ್ಫಾಸ್ಟ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನೇ ಮಾಡಲಿದ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದರೆ ಮಂಡಕ್ಕಿ. ಬ್ರೇಕ್ಫಾಸ್ಟ್ಗೆ ಮಂಡಕ್ಕಿ ಮ್ಯಾಕ್ಸಿಮಮ್ ನನಗೆ ಗೊತ್ತು, ನಾನು ಬಟ್ ಕೆಲವರು ಸರ್ ನಮ್ಮ ಮನೇಲಿ, ನಮ್ಮ ಉತ್ತರ ಕನ್ನಡದಲ್ಲಿ ಬ್ರೇಕ್ಫಾಸ್ಟ್ ಕಾನ್ಸೆಪ್ಟೇ ಇಲ್ಲ. ಬೆಳಗ್ಗೆ
ಬಿಸಿ ಬಿಸಿ ರೊಟ್ಟಿ ಚಟ್ನಿ ಪಲ್ಯ ಇಷ್ಟ ಇರುತ್ತೆ. ನಾವಿಬ್ರು ತಿಂಡಿ ತಿನ್ಬೇಕಾರೆ ಹಾ. ನೀವು ಅದಂದ್ರೆ ಹಾ. ಇಲ್ಲ ಅಂದ್ರೆ ಅದಿಲ್ಲ ಅಂದ್ರೆ ನೆಕ್ಸ್ಟ್ ಮಂಡಕ್ಕಿ ಮಿರ್ಚಿ ಏನಿಲ್ಲ ಅಂದ್ರೆ ಮಂಡಕ್ಕಿ. ಮಿರ್ಚಿ ಅಷ್ಟೇ. ಸೊ ಹಾಗಾಗಿ ಅದು ಬೈ ಪ್ರಾಡಕ್ಟ್. ಈಗ ಅಂದ್ರೆ ಲೈಕ್ ನಿಮ್ಗೆ ಗಿರ್ಮಿಟ್ ಜೊತೆಗೆ ಯಾವ್ದು ಬೆಸ್ಟ್ ಕಾಂಬಿನೇಷನ್? ಮಿರ್ಚಿ, ಬಜ್ಜಿ, ಟೀ, ಈ ಥರ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು. ಮತ್ತು ಒಂದು ಲೈಕ್ ಅಂದರೆ ಮಿಸ್ಟೇಕ್ ನಾಟ್ ಓನ್ಲಿ ಸ್ನ್ಯಾಕ್ ಬ್ರ್ಯಾಂಡು, ಇಡೀ ಉತ್ತರ ಕರ್ನಾಟಕ ಹಿಡನ್ ಜೆಮ್ಸ್. ಇವಾಗ ಬೆಡಿಗೇರಿ ಚಟ್ನಿ ಇರ್ಬೋದು, ಪೂರಿ ಬೆಡಿಗೇರಿ ಚಟ್ನಿ, ಮತ್ತು ಬೆಳಗಾವಿ ಟೋಸ್ಟು ಇಂಟ್ರೊಡ್ಯೂಸ್ ಇದೆ. ಇಟ್ಸ್ ನಾಟ್ ಓನ್ಲಿ ಫಿಟ್ ಫಾರ್ ಗಿರ್ಮಿಟ್. ಹೋಲ್ ಮೆನ್ಯೂಲಿ ನಿಮ್ಗೆ ಅಕಸ್ಮಾತ್ ನನಗೆ ಗಿರ್ಮಿಟಿಂದ ಇಷ್ಟು ಪರ್ಸೆಂಟೇಜು ರೆವೆನ್ಯೂ ಇದೆ, ನಂಬರ್ಸ್ ಹೇಳೋದು ಬೇಡ, ಪರ್ಸೆಂಟೇಜು ಮೇಜರ್ ನಿಮಗೆ ಯಾವುದು? ಫಾರ್ ಎಕ್ಸಾಂಪಲ್ ಮಿರ್ಚಿ ಇದೆ ಅಂತಂದ್ರಿ, ಒಂದು ಗಿರ್ಮಿಟ್ಟು, ಇನ್ನೊಂದು ಬನ್ ಮಸಾಲ ಅಂದ್ರಿ, ಬನ್ ಮಿರ್ಚಿ, ಬನ್ ಮಿರ್ಚಿ ಅಂತ ಅಂದ್ರಿ, ರೈಟ್? ಸೊ ಇದು ಪರ್ಸೆಂಟೇಜ್ ಅಂತ ತಗೊಂಡ್ರೆ ಆಸ್ 100% ಅಲ್ಲಿ ಅಂದ್ರೆ ಗಿರ್ಮಿಟ್ಗೆ ಎಷ್ಟು ಪರ್ಸೆಂಟೇಜ್ ನೀವು ಏನೋ ಕೊಡ್ತೀರಾ, ಮಿರ್ಚಿಗೆ ಎಷ್ಟು ಕೊಡ್ತೀರಾ? ಸೊ ಜಸ್ಟ್ ಟು ನಂಬರ್ ಆಫ್ ಅಂಡರ್ಸ್ಟ್ಯಾಂಡ್ ಸೇಲ್ಸ್ ಅಂದರೆ ಮ್ಯಾಕ್ಸಿಮಮ್ ಗಿರ್ಮಿಟೇ ಸೇಲು. ಗಿರ್ಮಿಟ್ ಅದು ಎಷ್ಟು ಪರ್ಸೆಂಟ್ ಬರುತ್ತೆ? ಒಂದು 50, more than 50, 50% ಹಾ. ಗಿರ್ಮಿಟೇ ಬರುತ್ತೆ. ಓಕೆ. 20-30% ಮಿರ್ಚಿ, ಆಯಿನ್ ಪಕೋಡ ಹಂಗೆ ಬರುತ್ತೆ. ಹ್ಮ್. ಇನ್ನು ರಿಮೈನಿಂಗ್ 20% ಈ ಲಫ್ಡ ಬನ್ನು, ಒಗ್ಗರಣೆ ಮಂಡಕ್ಕಿ, ಸೂಸ್ಲಾ, ಈ ಥರ ಐಟಮ್ಸ್ ಇರುತ್ತೆ. ಕಮಿಂಗ್ ಟು ದ ಯೂನಿಟ್ ಎಕನಾಮಿಕ್ಸ್. ಈಗ ಆವ್ರೇಜ್ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ನಿಮ್ದು ಒಂದು ಗಿರ್ಮಿಟ್ 50 ರೂಪಾಯಿ ಇದೆ, 50 ರೂಪಾಯಿ value. ಹೌದು. So ಈ 50 ರೂಪಾಯಿನ ನೀವು ಪ್ರೈಸ್ ಮಾಡ್ಬೇಕಾದ್ರೆ ಯೂನಿಟ್ ಎಕನಾಮಿಕ್ಸ್ನಾಗೆ ಬ್ರೇಕ್ ಡೌನ್ ಮಾಡ್ತೀರಿ. ಬಿಕಾಸ್ ಯಾರಾದರೂ ಅಕಸ್ಮಾತು ಸುಮಾರು ಜನ ಮಾಡ್ತಾರೆ, ಅವರು ಪ್ರಾಡಕ್ಟ್ ಬಿಲ್ಡ್ ಮಾಡ್ತಾರೆ, ಬಟ್ ಅದು ಪ್ರೈಸಿಂಗ್ ಮಾಡೋಕೆ ಕರೆಕ್ಟಾಗಿ ಮಾಡೋದಿಲ್ಲ. ಇವಾಗ ನಾವೇನು ಯೂನಿಟ್ ಎಕನಾಮಿಕ್ಸ್ ಅಂತ ಕರಿತೀವಿ ಸ್ಟಾರ್ಟಪ್ ಟರ್ಮ್ಸಲ್ಲಿ. ಪ್ಲೀಸ್ ನನಗೆ ನಿಮ್ಮ ಯೂನಿಟ್ ಎಕನಾಮಿಕ್ಸ್ ಅಂದರೆ 50 ರೂಪಾಯಿ ನೀವು ಆ ಗಿರ್ಮಿಟ್ನ ಮಾರ್ತಾ ಇದ್ದೀರಾ ಅಂದರೆ ಅದರಿಂದ ಏನೇನು ಕಾಸ್ಟ್ ಇದೆ, ಅದರ ಕಾಗ್ಸ್ ಅಂತ ಏನು ಕರಿತೀವಿ, ಕಾಸ್ಟ್ ಆಫ್ ದಿ ಗೂಡ್ಸು, ಆ್ಯಂಡ್ ಎಷ್ಟು ಖರ್ಚಾಗುತ್ತೆ, ಎಷ್ಟು ರೂಪಾಯಿ ನೀವು ಮನೆಗೆ ತೊಗೊಂಡೋಗ್ತೀರಾ. 50 ರುಪೀಸಲ್ಲಿ ನಾನು ಬಂದು ತೊಗೊಂಡೆ, ನಾನು 50 ರುಪೀಸು ಗಿರ್ಮಿಟ್ ತೊಗೊಂಡೆ, 50 ರುಪೀಸ್ ನಿಮ್ದು ಏನು ಕಾಸ್ಟ್ ಆಗುತ್ತೆ, ಎಷ್ಟು ರೂಪಾಯಿ ನೀವು ಮನೆಗೆ ತೊಗೊಂಡೋಗ್ತೀರಾ? ಯೂನಿಟ್ ಬಿಕಾಸ್ ಗಿರ್ಮಿಟ್ ಅಂತಂದ್ರೆ ನೋಡೋಕಷ್ಟೇ ಹೆಸರು ಗಿರ್ಮಿಟ್ ಇದೆ, ಅದರಲ್ಲಿ ಮೋರ್ ದೆನ್ 10-15 ಐಟಮ್ಸ್ ಬರುತ್ತೆ. ಆನಿಯನ್ಸು, ಆಯಿಲು, ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಇರುತ್ತೆ. ನಮಗೆ ಯೂನಿಟ್ ಎಕನಾಮಿಕ್ಸ್ ಹೇಳಬೇಕಂದ್ರೆ ಸರ್ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡ್ರೆ ಮೇನ್ ಥಿಂಗ್ ಗೋಸ್ ಟು ಆಯಿಲ್. ಆಯಿಲ್ಗೆ ಜಾಸ್ತಿ ಆಯಿಲ್ ತುಂಬ ಹೋಗುತ್ತೆ, ಆಲ್ಮೋಸ್ಟ್ 5 rupees ಆಯಿಲ್ ಹೋಗುತ್ತೆ. ಆನಿಯನ್, ಫ್ರೆಶ್ ಫ್ರೂಟ್, ಫ್ರೆಶ್ ವೆಜಿಟೇಬಲ್ಸು ಒಂದು 3 rupees ಹೋಗುತ್ತೆ. ಮತ್ತು ಮಸಾಲ ಐಟಮ್ಸು ಅದು 2 rupees. ಆಮೇಲೆ ನಿಮಗೆ ಮಿಕ್ಸ್ಚರ್ಸ್ ಬರುತ್ತೆ, ಮಿಕ್ಸ್ಚರ್ ಆ್ಯಡ್ ಮಾಡಬೇಕು ಒಂದು ಗಿರ್ಮಿಟ್ಗೆ, ಅದು 2 rupees ಆಗುತ್ತೆ. ಮತ್ತು ಇದು ಬರುತ್ತೆ ಏನೋ ಪುಟಾಣಿ ಚಟ್ನಿ. ನಮ್ಮ ಗಿರ್ಮಿಟ್ಗೆ ಶೋ ಸ್ಟಾಪರ್ ಅಂದರೆ ಪುಟಾಣಿ ಚಟ್ನಿ ಬರುತ್ತೆ. ನೀವೇನು ಉರ್ಗಡ್ಲೆ ಅಂತೀರಲ್ವ, ಅದೇ ಮೇನ್ ಥಿಂಗ್. ಅದು ಒಂದು 1.5 rupees 2 rupees ಹೋಗುತ್ತೆ. ಓವರ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಗೋದು, ಕಾಕ್ಸ್ ಆಗೋದು 15 rupees ಆಗುತ್ತೆ. ಕಾಗ್ಸ್ 15 ರುಪೀಸ್ 15 rupees ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಅಲ್ಲ. ಸೊ ಹಾ. ನೋಡ್ತಿರ್ಬೇಕು ಕಾಗ್ಸ್ ಏನಂದ್ರೆ ಈ ಒಂದು ಮಿರ್ಚಿನ ಮಂಡಕ್ಕಿ ಗಿರ್ಮಿಟ್ ನ ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕಲ್ಲ ಅದನ್ನ ನಾವು ಕಾಗ್ಸ್ ಅಂತ ಕರಿತೀವಿ. ಅದನ್ನ ಕಾಸ್ಟ್ ಆಫ್ ಗೂಡ್ಸ್ ಅಂದ್ರೆ ಈ ಗಿರ್ಮಿಟ್ ಆಗ್ಬೇಕಾದ್ರೆ ಈ ಇಂಗ್ರೀಡಿಯೆಂಟ್ಸ್ ಬೇಕೇ ಬೇಕು, ರೈಟ್? ಸೊ ಅದನ್ನ ನಾವು ಕಾಗ್ಸ್ ಅಂತ ಕರಿತೀವಿ, ಹೌದು. ರೈಟ್? ಸೊ 15 rupees ಅದಕ್ಕೆ ಹೋಯ್ತು. ಓಕೆ. ಆಮೇಲೆ ಅದು ಒಂದು ಗಿರ್ಮಿಟ್ಗೆ ಅದ್ಮೇಲೆ ಓವರ್ ಹೆಡ್ಸ್ ಅಂತ ಬರುತ್ತೆ, ಆಪರೇಷನ್ ಕಾಸ್ಟ್, ಆಪರೇಷನ್ ಎಂಪ್ಲಾಯ್ ಕಾಸ್ಟು, ಮತ್ತೆ ಓವರ್ ಹೆಡ್ಸ್, ರೆಂಟು. ಈಗ ನಿಮಗೆ ಒಂದು ಎಂಪ್ಲಾಯ್ ಕಾಸ್ಟ್ 2 ರೂಪಾಯಿ ಬೀಳುತ್ತೆ ಒಂದು ಗಿರ್ಮಿಟ್ಗೆ. ಇನ್ನು ಡಿಪೆಂಡ್ ಅಪಾನ್ ಲೊಕೇಶನ್ ಮೇಲೆ ರೆಂಟು 2 rupees ಇಂದ 5 rupees ಬರುತ್ತೆ. ಮತ್ತು ಇನ್ನು ಕರೆಂಟ್ ಬಿಲ್, ವಾಟರ್ ಬಿಲ್ ಅವೆಲ್ಲ ಒಂದು 2 rupees ಬರುತ್ತೆ. ಆಪರೇಷನ್ ಕಾಸ್ಟ್ ಅರೌಂಡ್ 6.5 rupees ಬೀಳುತ್ತೆ ಒಂದು ಗಿರ್ಮಿಟ್ಗೆ, 6.5 rupees ಬೀಳುತ್ತೆ. ಓವರ್ ಆಲ್ ಕಾಸ್ಟ್ ಒಂದು ಗಿರ್ಮಿಟ್ಗೆ 15 + 6.5 ಅರೌಂಡ್ 21.5 ಅನಿಸುತ್ತೆ. 21.5 to 20 rupees ಆಗುತ್ತೆ ಒಂದು ಗಿರ್ಮಿಟ್ ಕಾಸ್ಟ್, ಇನ್ಕ್ಲೂಡಿಂಗ್ ಓವರ್ ಹೆಡ್ಸು, ಆಪರೇಷನ್ ಕಾಸ್ಟ್ ಮತ್ತು ಕಾಕ್ಸ್ ಸೇರಿ 22 rupees ಆಗ್ಬೋದು. 22 rupees. ಸೊ 50 rupees ಮಾರಿದ್ರೆ ನಮಗೆ ಆಲ್ಮೋಸ್ಟ್ 28 rupees ಪ್ರಾಫಿಟ್ ಬರುತ್ತೆ. ಓಕೆ. ಅದನ್ನ ನೀವು ವಾಪಸ್ ರೀಇನ್ವೆಸ್ಟ್ ಮಾಡ್ತೀರಾ, ಅದನ್ನು ಲೆಕ್ಕ ತಗೋಣ. ರೀಇನ್ವೆಸ್ಟ್ ಮಾಡಿ, ಯಾಕೆ ಬಿಕಾಸ್ ನೀವು ಮಂತ್ಲಿ ಸ್ಯಾಲರಿ ನೀವು ತೊಗೊಳ್ಬೇಕು. ಬಿಕಾಸ್ ಅನ್ಲೆಸ್ ಅ ಫೌಂಡರ್ ಟೇಕ್ ಸಮ್ ಮನಿ, ಯಾಕಂದ್ರೆ ಮನೆ ನಡಿಬೇಕಲ್ಲ ನಿಮ್ದು. ಸೊ ಅದನ್ನು ನೀವು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದಾಗ ಎಷ್ಟು ಅದೇ ಬರೋ ಇದರಲ್ಲಿ 22 rupees ಏನೋ ಅಂದ್ರೆ ಈಗ ನೀವು ಫುಲ್ ಸೆಲ್ ಮಾಡ್ತಾರೆ, ಎಷ್ಟು ಇದನ್ನ ಇನ್ವೆಸ್ಟ್ ಮಾಡ್ತೀರಾ ಅದರಲ್ಲಿ ವಾಪಸ್ ಎಷ್ಟು ರೂಪಾಯಿ ಮನೆಗೆ ತೊಗೊಂಡ್ತಾರೆ ಆಸ್ ಆಫ್ ನಾವು ಸ್ಪೀಕಿಂಗ್? ಏನಂತಂದ್ರೆ ಈ ಬಿಸ್ನೆಸ್ ಹಂಗೆ ರನ್ ಆಗಲ್ಲ. ಹೌದು. ನಾವು ದೊಡ್ಡ ಮನೆಗೆ ಎಷ್ಟು ತೊಗೊಂಡೋಗ್ತೀವಿ, ವಿ ಡೋಂಟ್ ಟೇಕ್ ಮನಿ ಟು ಮನಿ ತೊಗೊಂಡೋಗಲ್ಲ. ಹೌದೌದು. ಇಫ್ ವಿ ಗೆಟ್ ಮನಿ ಏನೋ ಅದಕ್ಕೆ ರೊಟೇಷನ್ ಆಗ್ತಿರುತ್ತೆ. ಹೌದು. ಸೊ ಈ ಫೌಂಡ್ ಮಾಡೋ ಮಿಸ್ಟೇಕೇ ಇದು. ನಾನು ಮಿಸ್ಟೇಕ್ ಮಾಡಿದ್ದೀನಿ, ಇನ್ವೆಸ್ಟ್ ಯಾರು ಮಾಡಬೇಕು ಅಂತಂದರೆ ಅವ್ರಿಗೆ ಹೇಳ್ತೀನಿ ಏನಂದರೆ ಸ್ವಲ್ಪ ನಿಮಗಂತ ಸ್ವಲ್ಪ ಅಮೌಂಟ್ ತೆಗೆದು ಇಟ್ಕೊಳ್ಳಿ. ನಾವೇನು ಮಾಡ್ತೀವಿ ದುಡ್ಡು ಬಂದ ತಿಳ್ಕೊಳ್ಳಿ. ರೀಇನ್ವೆಸ್ಟಿಂಗ್ ಅನ್ ಕಂಪನಿ, ರೀಇನ್ವೆಸ್ಟಿಂಗ್ ಅನ್ ಬ್ರ್ಯಾಂಡ್, ರೀಇನ್ವೆಸ್ಟ್ ಅಂಗಡಿಗೆ ಇನ್ವೆಸ್ಟ್ ಮಾಡ್ತೀವಿ. ನಮ್ಮ ಪರ್ಸನಲ್ ಲೈಫಿಗೆ ದುಡ್ಡೇ ತೊಗೊಳಕಲ್ಲ, ಕಮ್ಮಿ ಅದು ಕಡಿಮೆ. ಡೇ ಟು ಡೇ ಏನು ಬೇಕು ಅಷ್ಟೇ ತೊಗೊತೀವಿ, ಅದು ಬಿಗ್ ಮಿಸ್ಟೇಕ್. ಇನಿಷಿಯಲಿ ನಾವು ಆಫ್ಟರ್ ಶಟ್ ಮಾಡಿದಾಗ ನಮ್ಮ ಫೌಂಡ್ ಸೇರಿ ದಿನಕ್ಕೆ 100 ರೂಪಾಯಿ ತೊಗೊತಾ ಇದ್ವಿ, ಪರ್ ಡೇ 100 ರೂಪಾಯಿ ಅಷ್ಟೇ. ಅದರಲ್ಲಿ ನಾವು
ಊಟ ಗಿಟ ಅದ್ರಲ್ಲಿ ನೋಡ್ಕೋಬೇಕಿತ್ತು. 100 ರೂಪಾಯಿ ಅಷ್ಟೇ ತೊಗೊಂಡಿದ್ದೆ. ಅಪ್ ಟು 1 ಇಯರ್ ಹಂಗೆ ತೊಗೊಂಡಿದ್ದೀವಿ. ಸೊ ಆ ಥರ ಇರುತ್ತೆ. ಸೊ ಲೈಕ್ ಸಿಂಪಲ್ ಎಲ್ಲ ಬಂದಿದ್ದು ಮತ್ತು ನಾವು ಬ್ರ್ಯಾಂಡಿಗೆ ಹಾಕ್ತೀವಿ, ಇಲ್ಲ ಕೆಫೆಗೆ ಹಾಕ್ತೀವಿ. ನಾವಂತ ಕಮ್ಮಿ ಒಂದು ₹5 ತೊಗೊಂಡು ಹೋಗ್ಬೋದು ಅಷ್ಟೇ ಒಂದು ಗಿಮಿಟಿಂದ. ಒಂದು ಗಿರ್ಮಿಟ್ ಇದು ಮಾಡಿದ್ರೆ ಅದು ₹45 ವಾಪಸ್ ಬಿಸ್ನೆಸ್ ಮತ್ತೆ ಅದು ಪ್ರಾಡಕ್ಟ್ ಇಂಪ್ರೂವ್ ಮಾಡೋಕ್ಕೆ ₹5 ನೀವು ಮನೆಗೆ ತಗೊಂಡು ಹೋಗ್ಬೋದು ಅಷ್ಟೇ. ಒಂದು ಗಿರ್ಮಿಟ್ಟದಲ್ಲಿ. ಆ್ಯಂಡ್ ನಾನು ನೋಡಿದೆ, ಒಂದು MBA ಕಾಲೇಜ್ಗೆ ಹೋಗಿ ಮಾರ್ಕೆಟಿಂಗ್ ಲೆಕ್ಚರ್ ಕೊಟ್ಟಿದ್ರಿ. ನಾನು ನಿಜ ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ಇದನ್ನು ನೋಡಿ. ಅಂದರೆ ಈ ಯಾರೊಬ್ಬ ಹಳ್ಳಿಲಿ ಬಂದು ತುಂಬ ದೊಡ್ಡ ಕನ್ಸು ಕಂಡುಬಿಟ್ಟು, ಇಲ್ಲ ನಾನು ಬೆಂಗಳೂರು ಬಂದು ನಾನು ಬ್ರ್ಯಾಂಡ್ ಬಿಲ್ಡ್ ಮಾಡ್ತೀನಿ, ಆ ಬ್ರ್ಯಾಂಡ್ನ ಎಷ್ಟೊಂದು ರೆಕಗ್ನೈಸ್ ಮಾಡಿ MBA ಕಾಲೇಜಲ್ಲಿ ನೀವು ಹೋಗಿ, ನೀವು ನಾನು MBA ಮಾಡಿಲ್ಲ, ನಾನು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಮಾಡ್ತೀನಿ, ನೀವು MBA ಕೂಡ ಮಾಡಿಲ್ಲ, ಬಟ್ ಒಂದು MBA ಕಾಲೇಜ್ಗೆ ಹೋಗಿ ನೀವು ಒಂದು ಮಾರ್ಕೆಟಿಂಗ್ ಲೆಸನ್ ಕೊಡ್ತೀರಾ ಅಂದರೆ ಅದು ಸಮಥಿಂಗ್ ವೆರಿ ಫೆನಾಮಿನಲ್. ಇದು ಯಾವ ಥರ ಅಲ್ಲಿ ಹೋಗಿ ಏನಂತ ಲೆಕ್ಚರರ್ ಕೊಟ್ರಿ, ಏನು ಮಾತಾಡಿದ್ರಿ ಅಲ್ಲಿ ನೀವಲ್ಲಿ? ಬೇಸಿಕಲಿ ಏನಂತ ಅಂದರೆ ಲೈಕ್ ಥಿಯರಿಟಿಕಲಿ ಬೇರೆ ಇರುತ್ತೆ, ಪ್ರಾಕ್ಟಿಕಲಿ ಬೇರೆ ಇರುತ್ತೆ. ನಾ ಏನಕ್ಕೆ ಮಾರ್ಕೆಟಿಂಗ್ ಕಲ್ತಿರೋದೆಲ್ಲ ಕಲ್ತಿರೋದು ನಾವು ಹಿಂಗೆ ಓಪನ್ ಅಪ್ ಮಾರ್ಕೆಟಿಗೆ ಏನಿರ್ತೀವಿ, ನಾವೇನು ಗ್ರೌಂಡ್ ವರ್ಕಲ್ಲಿ ಹೇಗೆ ಮಾಡ್ತೀವಿ, ಅದು ನಿಮಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರುತ್ತೆ. ಸಿಂಪಲಾಗಿ ಹೇಳ್ತೀನಿ, ಈ ಸಿಂಪಲ್ ಆಫ್ಲೈನ್ ಮಾರ್ಕೆಟಿಂಗ್ ಪಾಂಪ್ಲೆಂಟ್. ಸೊ ಈ ಪಾಂಪ್ಲೆಂಟ್ನ ನಾನು ಕಸ್ಟಮರ್ಗೆ ಯಾರು ಕೊಟ್ಟರೆ ಜನ ತಗೊಳ್ಳಲ್ಲ. ಬಿಕಾಸ್ ನಮ್ಮ ಮೈಂಡ್ ಹೇಗಿದೆ ಅಂತಂದ್ರೆ, ಸತಿ ಕ್ಯಾಮ್ರಾಗೆ ತೋರಿಸಿದ್ವಿ ಆ ಥರ ಏನು ಮಾಡಿದ್ದೀರಾ ಅಂತ, ಈ ಥರ ಫೇಸ್ ಕೊಟ್ಟರೆ ಜನಗಳು ಅವಾಯ್ಡ್ ಮಾಡ್ತಾರೆ. ಹೌದು, ಬಿಕಾಸ್ ನಮ್ಮ ಮೈಂಡ್ ಏನು ಮಾಡುತ್ತೆ, ಸಿಂಪಲ್ ಪಾಂಪ್ಲೆಂಟ್ ಅವ್ರಿಗೆ ಅಂದರೆ ಅವಾಯ್ಡ್ ಮಾಡು ಅಂತಂದು ನಾವು ಜನ ಏನು ಮಾಡ್ತಾರೆ, ಸೈಡೇ ಹೋಗ್ಬಿಡ್ತಾರೆ. ಹೌದು, ಇದನ್ನೇ ನೀವು ಹಿಂಗೆ ಕೊಡಿ, ಚೆಕ್ ಥರ ಕೊಡಿ, ಸಿಂಪಲ್ ಹಿಂಗೆ ಕೊಟ್ಟರೆ ಏನಾಗುತ್ತೆ, ಜನಗಳು ಏನಾಗುತ್ತೆ, ಏನೋ ಇದೆ ಇದರಲ್ಲಿ ಕ್ರಿಯೇಟ್, ಏನೋ ಇದೆ, ಚೆಕ್ ಕೊಡ್ತಾರೆ ಅಂತ ಬ್ರೈನ್ ಆ್ಯಕ್ಟ್ ಆಗುತ್ತೆ, ತಗೋ ಏನೋ ಇದೆ ತಗೋ. ಸೊ ಸಿಂಪಲ್ ಥಾಟ್ ಇದರಲ್ಲಿ ಪುಷ್ ಆ್ಯಂಡ್ ಪುಲ್ ಮಾರ್ಕೆಟಿಂಗ್. ಇದು ನಾವು ಪುಲ್ ಮಾಡೋದು, ಪುಷ್ ಮಾಡೋದು, ಜನಗಳಿಗೆ ಪುಷ್ ಮಾಡೋದು, ಇದು ಪುಲ್ ಮಾಡೋದು. ಸಿಂಪಲ್ ಪುಷ್ ಆ್ಯಂಡ್ ಪುಲ್ ಮಾರ್ಕೆಟಿಂಗ್ ಇಸ್ ಸಿಂಪಲ್. ಸೊ ಆ ಥರ ಮಾಡ್ತೀವಿ. ಸೊ ಇವನ್ನೆಲ್ಲ ನಾವು ಗ್ರೌಂಡ್ ವರ್ಕಲ್ಲಿ ಮಾಡಿರೋದು. ಸೊ ಅಲ್ಲಿ MBA ಕಾಲೇಜ್ ಅಷ್ಟೇ. ಅವ್ರಿಗೆ ಯಾಕಂದರೆ ಲೈಕ್ ಸಿಂಪಲ್ ಹೇಗೆ ಮಾರ್ಕೆಟಿಂಗ್ ಮಾಡ್ಬೋದು, ಸ್ಟಾರ್ಟಪ್ ಹೇಗಿರುತ್ತೆ, ಐಡಿಯಾ ಹೆಂಗೆ ಜನರೇಟ್ ಆಗುತ್ತೆ, ಸಿಂಪಲ್ ಅರೌಂಡ್ 1.5 hour ಸೆಷನ್ ಕೊಟ್ಟಿದ್ದೇನೆ ಅವ್ರಿಗೆ. ಹೌದು, ಪುಷ್ ಆ್ಯಂಡ್ ಪುಲ್ ಮಾರ್ಕೆಟಿಂಗ್ ಅಲ್ಲೇ ನಾಟ್ ಇದೊಂದೆಲ್ಲ ಮೇಲೆ ನಾನು ಇನ್ನೊಂದು ರೀಸೆಂಟ್ಲಿ ಅಟೆನ್ಷನ್ ಮಾರ್ಕೆಟಿಂಗ್ ಮಾಡ್ಬೋದು. ₹500 ಹೇಳಿದ್ನಲ್ಲ ನಿಮಗೆ. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ನಂಗೆ ಐಡಿಯಾ ಇದೆ, ಬಟ್ ನೋಡೋ ವೀಕ್ಷಕರಿಗೆ ಸ್ವಲ್ಪ, ಆ್ಯಕ್ಚುಲಿ ನಾನು ಆನ್ಲೈನ್ ಮಾಡ್ತೀನಿ, ಆಫ್ಲೈನ್ ಆಗಿ ಒಂದು 2 years ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನೀವೇನಂತಿದ್ದಲ್ಲ ಇದು ಕಂಪ್ಲೀಟ್ ಜುಗಾಡಿ. ಇದು ಯಾವಾಗ ಬರುತ್ತೆ ಅಂದರೆ ಕಸ್ಟಮರ್ ಒಬ್ಸೆಷನ್ ಅಂತ ಅಂದಲ್ಲ, ಕಸ್ಟಮರ್ ಒಬ್ಸೆಷನ್ ಇದ್ದಾಗ ಆ್ಯಂಡ್ ಗ್ರೌಂಡ್ ಇರ್ಬೇಕಾರೆ. ಸೊ ನಮ್ಮ ನೋಡೋ ವೀಕ್ಷಕರಿಗೆ ದಯವಿಟ್ಟು ಏನಂತ ಹೇಳ್ತೀವಿ? ಏನಂತಂದ್ರೆ ಮಾರ್ಕೆಟಿಂಗ್ ಏನು ಅಟೆನ್ಷನ್ ತಗೋಬೇಕು ಒಂದು ಬ್ರ್ಯಾಂಡ್ ಬಗ್ಗೆ. ಸೊ ಒಳ್ಳೆ ರೀತಿಲಿ. ಸೊ ಏನಾಯಿತು, ನಾವು ರೀಸೆಂಟ್ಲಿ ಒಂದು ವಿಜಯನಗರ ಕೆಫೆ ಔಟ್ಲೆಟ್ ಓಪನ್ ಮಾಡಬೇಕಿತ್ತು. ಅವಾಗ ನಾ ಏನು ಮಾಡಿದೆ, ಸಿಂಪಲ್ ಆಗಿ ಪಾಂಪ್ಲೆಂಟ್ ಇಟ್ಸ್ಕೊಳೋ ಬದಲು ಆ ಪಾಂಪ್ಲೆಂಟ್ ಬ್ಯಾಕ್ ಸೈಡಲ್ಲಿ ₹500 ನೋಟ್ ಪ್ರಿಂಟ್ ಮಾಡಿಸಿದ್ವಿ. ಸ್ಪೆಸಿಮೆನ್ ಪ್ರಿಂಟ್, ಅದು ಒರಿಜಿನಲ್, ಇಟ್ಲುಕ್ಕೆ ಒರಿಜಿನಲ್ ಇರುತ್ತೆ. ಅದನ್ನೇನು ಮಾಡಿದ್ವಿ, ಎಲ್ಲಿ ಕ್ರೌಡ್ ಇರುತ್ತಲ್ಲೋ ಅಲ್ಲೂ ಬಿಸಾಕಿ ಬರ್ತಾ ಇದ್ವಿ, ಫೋಲ್ಡ್ ಮಾಡಿ. ಅವಾಗ ಏನಾಗುತ್ತೆ, ಜನಗಳಿಗೆ ₹500ಗೆ ಏನೋ ₹500 ಸಿಕ್ಕಿದೆ, ಫ್ರೀ ಮನಿ ಅಂತ ತಗೋಗಿ ಬರ್ತಾರೆ. ಅವ್ರ ಎಕ್ಸ್ಪ್ರೆಷನ್ ತುಂಬ ಜನ ನೋಡಿದ್ದೀನಿ, ಎಕ್ಸ್ಪ್ರೆಷನ್ ನೋಡಿ ₹5 ಸಿಕ್ತಂತ ಖುಷಿಲಿ ನೋಡಿದ್ರು, ತಗೊಂಡು ಹಿಂಗೆ ನೋಡ್ಬಿಟ್ರು. ಅಟೆನ್ಷನ್ ಅಷ್ಟೇ. ಅದೇ ಕೇಮ್ ಆರ್ ನಾಟ್, ಇಟ್ಸ್ ಕನ್ವರ್ಷನ್ ಆಗೋದಿಲ್ಲ, ಗೊತ್ತು. ಮಿಸ್ಟರ್ ಗಿಮಿಟ್ ಬ್ರ್ಯಾಂಡ್ ಬಂತ ಅವರು ಥರ ಫೀಲ್ ಮಾಡ್ಕೊತಾರೆ. ದೆನ್ ಅಟೆನ್ಷನ್ ಮಾರ್ಕೆಟಿಂಗ್ ಇಸ್ ಮೇನ್ ಥಿಂಗ್. ಒಂದು ತುಂಬ ಜನ ಅದನ್ನ ನೋಡ್ತಾರೆ, ಬ್ರಿಂಗ್ ಬ್ಯಾಕ್ ಹೆಂಗೆ ತಗೋಬೇಕು ಅಂತಂದರೆ, ಅವ್ರಿಗೆ ಓಕೆ ಇದು ಬ್ರಿಂಗ್ ಈ ಗಿಮಿಟ್ ತಗೊಂಬನ್ನಿ, ನಿಮಗೆ ಫ್ರೀಯಾಗಿ ಗಿಮಿಟ್ ಕೊಡ್ತೀವಿ, ಕೂಪನ್ ಕೊಡ್ತೀವಿ ಅಂತಂದ್ವಿ. ಬಂದರು. ಇನ್ನೊಂದು ನಮ್ಮ ಹುಡುಗರು ಏನಾಗ್ಬಿಟ್ಟಿದ್ದಾರೆ, ಆ ಪಾಂಪ್ಲೆಂಟ್ ತಗೊಂಡು ಬಸ್ ಸ್ಟ್ಯಾಂಡ್ ಬಿಸಾಕ್ಬಿಟ್ಟಿದ್ದಾರೆ. ಹೆಣ್ಮಕ್ಳು ತಗೊಳಕ್ ಅದನ್ನ ಎಷ್ಟು ಗಬ್ಬರ್ ತಗೊಂಡ್ಬಿಟ್ರು. ಅದನ್ನ ತಗೊಂಡು ಎಷ್ಟು ಜನ ನಮ್ಮ ಹುಡುಗರು ಬೈದ್ಬಿಟ್ರು. ಸಿಂಪಲ್. ಅದಾದ್ಮೇಲೆ ನಾ ಜೇಬಲ್ಲಿ ಸುಮ್ಮನೆ ಹೋಗ್ತಾ ಇರ್ಬೇಕಾದ್ರೆ ಜೇಬಲ್ಲಿ ನಾವು ಬೇಗ ಮಾಡಿದ್ವು, ಮೊಬೈಲ್ ತಗೊಳಕ್ಕಂತ ಹೋಗಿ ಒಂದು 2-3 ಕ್ಯಾಬ್ ಬಿಡಿಸಿದ್ವಿ. ಮುಂದೆ ಹೋಗ್ತಾ ಇದ್ವಿ, ಯಾವುದೋ ನೋಡಿ ಒಂದು ಅಂಕಲ್ ನಿಮ್ಮದು ದುಡ್ಡು ಬಿದ್ದಿದೆ ಅಂತ ತಂದು ಕೊಟ್ಟರು ಅವರು. ಆಮೇಲೆ ನೋಡಿ ಹಂಗೆ ಶಾಪ್ ಇದೆ, ಬನ್ನಿ ವಿಸಿಟ್ ಮಾಡಿ ಅಂತ ಅವ್ರಿಗೆ ಹೇಳಿದ್ವಿ. ಅವ್ರು ಬಂದು ವಿಸಿಟ್ ಮಾಡಿ ಮತ್ತು ಗಿಮಿಲ್ ತಿಂದ್ಕೊಂಡು ಹೋದ್ರು. ಇದು ಸಿಂಪಲ್ ಥಾಟ್ಸ್. ಬಟ್ ಆದರೆ ಎಷ್ಟೇ ಕಷ್ಟ ಆದರೂ ಬ್ರ್ಯಾಂಡ್ ಬಿಲ್ಡ್ ಮಾಡೋಕ್ಕೆ ಏನಾರ ಮಾಡ್ಬೋದು, ಸೈಕಲ್ ಹೊಡಿಲೇಬೇಕು. ತುಂಬ ಸ್ಟ್ರಾಟಜಿ ಇದೆ ಮಾರ್ಕೆಟಿಂಗ್ ಅಂದರೆ. ನಾವು ಆ್ಯಕ್ಚುಲಿ ಇನಿಷಿಯಲಿ ನಾವು ಆಫ್ಟಿ ಮಾಡಬೇಕಾದ್ರೆ ಕ್ರೌಡ್ ಪುಲ್ ಹೆಂಗೆ ಮಾಡಿದ್ವಿ, ₹1 ಟೀ ಕೊಟ್ಟಿದ್ವಿ ನಾವು. ಅದು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ತುಂಬ ಜನ ಬಂದರು, ಆ ಗಿರ್ಮಿಟ್ನ ₹1 ಟೀ ತೊಗೊಂಡು, ಮತ್ತು ನಾವು ಟೀ ಮಡಿಗೆ ಕಪ್ಪಲ್ಲಿ ಕೊಡ್ತಾಯಿದ್ವಿ. ಆ ಮಡಿಕೆ ನಾನು ರೀಸೈಕಲ್ ಮಾಡಬೇಕು ಅಂತ ಅದೇ ಕಪ್ಪಿಗೆ ಒಂದು ಗಿಡ ಸ್ಯಾಂಪ್ಲಿಂಗ್ ಕೊಡ್ತಾಯಿದ್ವಿ. ಅದು ತುಂಬ ಜನಗಳಿಗೆ ಅಂದರೆ
ಅದು ತೊಗೊಂಡು ಹೋಗ್ತಾರಲ್ವಾ, ಅವರು ಆಫೀಸಲ್ಲಿ ಇಟ್ಕೊಂಡಿರ್ತಾರೆ ಅಥವಾ ಎಲ್ಲ ಮನೆ ಇಟ್ಕೊಂಡ್ರೆ ಅದು ನೋಡಿದಾಗೆಲ್ಲ ಆಫ್ ಟೀ ಆಗಲಿ ಅದೊಂದು ನೆನಪು ಬರುತ್ತೆ. ಓ ಇಲ್ಲ ಹೋಗ್ಬೇಕು, ಥಾಟ್ ಪ್ರೊವೋಕಿಂಗ್ ಆಗುತ್ತೆ. ಸಿಂಪಲ್ ಥಾಟ್ ಪ್ರೊವೋಕ್ ಮಾಡುತ್ತೆ ನಮ್ಮ ಮೈಂಡ್ನ. ಎಲ್ಲಿ ಹೋಗು, ನಮ್ಮ ಮೈಂಡ್ ಹೇಳುತ್ತೆ ಅಲ್ಲೋಗು. ಆ ಥರ ಸಿಂಪಲ್ ಥಾಟ್ಸ್ನ ಹೆಂಗೆ ಕನ್ವರ್ಟ್ ಮಾಡ್ತಾ ಇದ್ವಿ. ಇತ್ತೀಚೆಗೆ ನಾನು ಕೆಲವೊಂದು ಫುಡ್ ಬ್ಲಾಗರ್ಸ್ ಸುಮಾರು ಜನ ಇದ್ದಾರೆ. ಸೊ ಈಗ ಯಾರಾದರೂ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ರೆ, ಐ ಮೀನ್ ಲೈಕ್ ನೀವು ನೋಡ್ತಿರ್ಬೋದು ಎಷ್ಟೋ ಚಾನಲ್ಸ್ಗಳು ಅಂದರೆ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವ್ರಿಗೆ ಅಟ್ರಾಕ್ಷನ್ ಸ್ಟಾರ್ಟಿಂಗ್ ಒಂದು ಇನ್ಫ್ಲೂಯೆನ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಈಗ ಇನ್ಫ್ಲುಯೆನ್ಸರ್ ಮಕ್ಕಳಿಗೆ ತುಂಬ ನೆಸೆಸಿಟಿ ಈಗ ಮಾರ್ಕೆಟ್ ಇಸ್ ಬಿಕಾಸ್ ಆಫ್ ಡಿಸ್ಟ್ರಿಬ್ಯೂಷನ್ ಇರ್ತಾರೆ. ನಾನು ಆಗಲೇ ಡಿಸ್ಕಸ್ ಮಾಡಿ ಡಿಸ್ಟ್ರಿಬ್ಯೂಷನ್. ಈಗ ಯಾರಾದರೂ ಫುಡ್ ಬ್ಲಾಗರು ಅಕಸ್ಮಾತ್ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ತಿದ್ದಾರೆ, ಅವ್ರು ಅಕಸ್ಮಾತ್ ಏನಾದರೂ ಒಂದು ಡಿಸ್ಟ್ರಿಬ್ಯೂಷನ್ ಇರೋ ಒಂದು ಒಳ್ಳೆ ಫುಡ್ ಬ್ಲಾಗರ್ ಕರೆಸ್ಬೇಕಂದ್ರೆ ಏನೇನು ಪಾಯಿಂಟ್ಸ್ನ ಅವ್ರು ನಾಪ್ಕ ಇಟ್ಕೊಂಡು ಒಂದು ಫುಡ್ ಬ್ಲಾಗರ್ನ ಹೈರ್ ಮಾಡ್ಕೋಬೇಕು. ಅವರು ವಾಟರ್ ಸಿಸ್ಟಮ್ ಕೊಡಬೇಕಾ, ಇಲ್ಲ ಏನು ಪ್ರೈಸಸ್ ಇದೆ, ಫುಡ್ ಬ್ಲಾಗರ್ಸ್ ಯಾವ ಥರ ಪ್ರೈಸಸ್ ತಗೋತಾರೆ? ಇನಿಷಿಯಲಿ ಹೇಗಿತ್ತು ಅಂತಂದರೆ 2-3 ಇಯರ್ಸ್ ಬ್ಯಾಕ್ ಹೇಗಿತ್ತಂದರೆ ಬಾರ್ಟರ್ ಕೊಲಬರೇಷನ್ ಇತ್ತು. ಓಕೆ, ಅವಾಗ ಏನಂತ ನಾವು ಅವ್ರು ಫ್ರೀಯಾಗಿ ಫುಡ್ ಕೊಡ್ತಿದ್ವಿ, ಅದಾದ್ಮೇಲೆ ಅವರು ನಮಗೆ ಕನೆಕ್ಟ್ ವಿಡಿಯೋ ಮಾಡ್ಕೊಡೋರು. ಬಟ್ ಇವಾಗೆಲ್ಲ ಏನಾಗಿದೆ, ಒಂದು 2 ಇಯರ್ಸ್ ಬ್ಯಾಕ್ ಏನು ಬಂತು, 10% ಆಫ್ ದಿ ಫಾಲೋವರ್ಸ್ ಈಗ 10,000 ಇತ್ತಂದರೆ 1,000 ಕೊಡಬೇಕಿತ್ತು. ಸೊ ಇವಾಗ ಏನಾಗುತ್ತೆ ಅಂದರೆ ಇವಾಗ ತುಂಬ ವರ್ಕ್, ಅವ್ರಿಗೂ ತುಂಬ ವರ್ಕ್ ಹೆವಿ ಇದೆ. ಅವಾಗ ನಿಮಗೆ ಅವಾಗೆಲ್ಲ ಅರ್ಲಿ ಸ್ಟೇಜ್ ಇದೆ ಅವರೆಲ್ಲ. ಇವಾಗ ಒಂದು ಲೆವೆಲ್ ಬಂದಂದ್ರೆ ಅವ್ರು ಬಿಸಿ ಒಂದು ಫೋನ್ ಇರ್ಬೋದು ಕ್ರಿಯೇಟಿವ್ ಅವ್ರು ಯೂಸ್ ಮಾಡ್ತಾರೆ. ಹೌದು, ನಮ್ಮೊಂದು ಚಾರ್ಜ್ 2,000 5,000. ಅರ್ಲಿ ಬಿಗ್ನರ್ ಫುಡ್ ಬ್ಲಾಗರ್ಸ್ ಎಲ್ಲ ಟ್ರಾವೆಲ್ ಅನ್ಸ್ ಕೇಳ್ತಾರೆ, ಇಲ್ಲ ಒಂದು ಚೆನ್ನಾಗಿ ಕೊಂಡು ಮಾಡಿ ಒಂದು 2,000 3,000 ಕೇಳ್ತಾರೆ. ಬಿಕಾಸ್ ದೇ ಗಿವಿಂಗ್ ಕಂಟೆಂಟ್, ಕ್ವಾಲಿಟಿ ಕಂಟೆಂಟ್ ಕೊಡ್ತಾರೆ. ಬಟ್ ಎಂಡ್ ಆಫ್ ಡೇ ಏನಾಗುತ್ತೆ ಅಂತಂದರೆ ಆ್ಯಸ್ ಎ ಫೌಂಡರ್ಸ್, ಆ್ಯಸ್ ಎ ರೆಸ್ಟೋರೆಂಟ್ ಓನರು, ವಿ ಕಾಂಟ್ ಇನ್ವೆಸ್ಟ್ ಮೋರ್ ಆನ್ ಇನ್ಫ್ಲುಯೆನ್ಸ್ ಮಾರ್ಕೆಟರ್ಸ್. ಸೊ ನಾನು ಏನು ಸ್ಟ್ರಾಟಜೀಸ್ ಮಾಡ್ತೀನಿ, ಇನ್ಸ್ಟೆಡ್ ಆಫ್ ಗೋಯಿಂಗ್ ವಿತ್ ಒನ್ ಹೂ ಹ್ಯಾವ್ ಮೋರ್ ಫಾಲೋವರ್ಸ್, ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀನಿ. ಸೊ ಒಂದು 10 ಫುಡ್ ಬ್ಲಾಗರ್ ಲಿಸ್ಟ್ ಮಾಡ್ಕೊತೀನಿ. ಅವರೆಲ್ಲ 1,000 ಇರುತ್ತೆ, 2,000 ಇರುತ್ತೆ, 5,000 ಇರುತ್ತೆ. ಈ ಸಲ ಡಿಫ್ರೆನ್ಸ್ ಇರುತ್ತೆ. ಟ್ರೈ ಮಾಡ್ತೀನಿ ಬಿಕಾಸ್ ಕಂಟೆಂಟ್ ಈಸ್ ದ ಕಿಂಗ್. ಹೌದು, ಎಂಗೇಜ್ಮೆಂಟ್ ಇಸ್ ಕ್ವೀನ್. ಎಂಗೇಜ್ಮೆಂಟ್ ಇಸ್ ಕ್ವೀನ್. ಸೊ ಏನಾಗುತ್ತೆ ಅಂತಂದರೆ 1,000 ಇದ್ದವರು ನೀಟಾಗಿ ನೀಟಾಗಿ ವಿಡಿಯೋ ಮಾಡಿಸಿ ಕಂಡು ಕೊಟ್ಟರೆ ಅದು ವಿಡಿಯೋ ವೈರಲ್ ಆಗುತ್ತೆ. ಇನ್ಸ್ಟೆಡ್ ಆಫ್ ನಾವು 1 ಲಕ್ಷ 2 ಲಕ್ಷ ತೊಗೊಂಡು ಹೋದರೂ ವೀಡಿಯೋಸು ಸ್ವಲ್ಪ ಕನೆಕ್ಟ್ ಇಲ್ಲ ಅಂದರೆ ಕಮ್ಮಿ ಇರುತ್ತೆ. ಯಾರು 1,000 ಇರುತ್ತಲ್ವಾ, ನಾನು ಎಲ್ಲ ಟ್ರೈಲರ್ ನಾನು ತುಂಬ ಒಬ್ಬೊಬ್ಬರು 2,000 3,000 ಫಾಲೋವರ್ಸ್ ಕರ್ಕೊಂಡು ವಿಡಿಯೋ ಮಾಡ್ತೀನಿ. ಅದು 1 lakh ಓಡಿದೆ, 1 lakh 2 lakh ಓಡಿದೆ. 2,000 ಫಾಲೋವರ್ಸ್ ಇದ್ದಾರೆ ಅಂದರೆ 1 lakh ವರೆಗೂ ಓಡಿದೆ. ಇಲ್ಲ ತುಂಬ ಜನ 1 ಲಕ್ಷ 2 ಲಕ್ಷ ಇರುತ್ತೆ, ಅವರೆಲ್ಲ 20,000 30,000 ಓಡಿದೆ. ಡಿಪೆಂಡ್ಸ್ ಆನ್ ಕಂಟೆಂಟ್. ಸೊ ಆ ಥರ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀನಿ. ಈಗ ಗೋವಿಂಗ್ ವಿತ್ ಬಿಗ್ ನೇಮ್, ವಿತ್ ಸ್ಟಾರ್ಟಪ್ ಹೊಸ್ತ ಮಾಡಬೇಕು ಅಂತ ಬೇಕೇ ಬೇಕಾದ ಮಾರ್ಕೆಟಿಂಗ್. ಅದೇ ನೀವು ಯಾರು ನಿಶ್ಚಯ ಮಾರ್ಕೆಟಲ್ಲಿ ಇದ್ದಾರೆ ಅವ್ರನ್ನ 10 ಮೆಂಬರ್ಸ್ ತೊಗೊಳ್ಳಿ, ಟ್ರಾವೆಲೆನ್ಸ್ ಕೊಡಿ, ಅವಾಗ ಅವ್ರಿಂದ ಅದು ಕನೆಕ್ಟ್ ಚೆನ್ನಾಗಿ ಕೊಟ್ಟರೆ ಅದು ವೈರಲ್ ಆಗುತ್ತೆ. ಸಿಂಪಲ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ನ ಇಲ್ಲ ನೀವು ಏಜೆನ್ಸಿ ಮುಖಾಂತರ ಹೋಗ್ಬೇಕಾ, ಇಲ್ಲ ನಾನೇ ಪರ್ಸನಲ್ ರೀಚ್? ಬಿಕಾಸ್ ನಾನು ಒಂದು ಫುಡ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ದೀನಿ, ಏಜೆನ್ಸಿಗಳು ನನ್ನ ಪಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಈ ಥರ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಅಂತ. ಸೊ ಆ ಥರ ನಿಮ್ಗೆ ಯಾರು ಎಕ್ಸ್ಪೀರಿಯನ್ಸ್ ಆಗಿದೆ? ಅಂದರೆ ಈಗ ಕೆಲವೊಂದು ಏಜೆನ್ಸಿಗಳು ಒಂದು ಹೇಳ್ತಾರೆ, ಬಿಕಾಸ್ ಈಗ ಇನ್ಫ್ಲುಯೆನ್ಸಲ್ಲಿ ಫಾರ್ ಎಕ್ಸಾಂಪಲ್ ನನ್ನ 1,000 ಫಾಲೋವರ್ಸ್ ಇದೆ ಅನ್ಕೋಣ, 1,000 ಫಾಲೋವರ್ಸ್ 1,000 ಜನನೂ ಬರಲ್ಲ, ರೈಟ್? ಸೊ ನೀವು ಯಾವ ಥರ ಒಂದು ಇಂಪ್ಯಾಕ್ಟ್ ನಿಮ್ಮ ಬಿಸ್ನೆಸ್ಸಲ್ಲಿ, ಈಗ ನೀವೇನು ಇನ್ಫ್ಲುಯೆನ್ಸರ್ ಹೈರ್ ಮಾಡಿಲ್ಲ, ಯಾವ ಥರ ಇಂಪ್ಯಾಕ್ಟ್ ಅಂದರೆ ಓಕೆ ತುಂಬ ಡ್ರೈವ್ ಫುಟ್ಫಾಲ್ಸ್ ಬಂತಾ, ತುಂಬ ಅವೇರ್ನೆಸ್ ಬಂತಾ, ಇಲ್ಲ ಅಟ್ಲೀಸ್ಟ್ DMs ಬಂತಾ? ಸೊ ನಿಮ್ಮ ಬಿಸ್ನೆಸ್ಸಲ್ಲಿ ಅದು ಯಾವ ಥರ ಆಗಿತ್ತು ರಿಯಲ್ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್? ಇನ್ಫ್ಲುಯೆನ್ಸ್ ಮಾರ್ಕೆಟಿಂಗ್ ಹೇಗಂತಂದರೆ, ನಮ್ಮದು ಸ್ನ್ಯಾಕ್ ಉತ್ತರ ಕನ್ನಡ ಇರೋದ್ರಿಂದ ನಾವು ಉತ್ತರ ಕನ್ನಡಕ್ಕ ಬಂದವ್ರ ಹತ್ರ ಇನ್ಫ್ಲುಯೆನ್ಸ್ ಮಾಡಿಸಿ ವಿಡಿಯೋ ಮಾಡಿಸಿದ್ರೆ ಇಟ್ಸ್ ತುಂಬ ಚೆನ್ನಾಗಿ ಹೋಗುತ್ತೆ. ಹೌದು, ಅದೇ ಬೆಂಗಳೂರು ಅವರು ಬೆಂಗಳೂರು ಬೇಸ್ ಇರ್ತಾರಲ್ವಾ, ಅವ್ರು ಮಾಡೋ ರೀಚ್ ಕಮ್ಮಿ ಆಗುತ್ತೆ. ಬಿಕಾಸ್ ಡಿಪೆಂಡ್ ಅಪಾನ್ ಫಾಲೋವರ್ಸ್. ಬೆಂಗಳೂರಿಗೆ ತುಂಬ ಬೆಂಗಳೂರು ಫಾಲೋವರ್ಸ್ ಇರ್ತಾರೆ, ಅವರಿಗೆ ಅದು ಇಮಿಡಿಯೇಟ್ ಗೊತ್ತಿಲ್ಲ, ತುಂಬ ಇಮಿಡಿಯೇಟ್ ಗೊತ್ತಿರಲ್ಲ, ಅದು ರೀಚ್ ಕಮ್ಮಿ ಆಗುತ್ತೆ. ಉತ್ತರ ಕನ್ನಡದವರು ಅವ್ರು ಮ್ಯಾಕ್ಸಿಮಮ್ ಉತ್ತರ ಕನ್ನಡಕ್ಕೆ ಫಾಲೋವರ್ಸ್ ಇರ್ತಾರೆ, ಅವ್ರದ್ದು ಎಂಗೇಜ್ಮೆಂಟು ಚೆನ್ನಾಗಿರುತ್ತೆ, ಅದು ನಮಗೆ ಅಂತೀವಿ ಕನ್ವರ್ಷನ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಹೇಳಿದೆ 3 ಬ್ರ್ಯಾಂಡ್ಸ್ ಬಿಲ್ಡ್ ಮಾಡಿತ್ತು, ಇದು ಒಂದು ಮಿಸ್ಟರ್ ಗಿರ್ಮಿಟ್, ರೂರಲ್ ಮಾಂಕು, ಅದೇ ಹಾಫ್ ಟೀ, ರೈಟ್? ಸೊ ಈ ಬ್ರ್ಯಾಂಡ್ ಬಿಲ್ಡಿಂಗ್ ಪ್ರೊಸೆಸ್ಸಲ್ಲಿ ಮೇಯ್ನಾಗಿ ನೀವು ಏನು ಕಲ್ತ್ರಿ? ಓಕೆ, ದಿಸ್ ಈಸ್ ರಿಯಲ್ ಮಾರ್ಕೆಟಿಂಗ್, ಇದು ಬ್ರ್ಯಾಂಡ್ ಬಿಲ್ಡಿಂಗ್. ಏನು ಮೇಯ್ನಾಗಿ ನೀವೇನು ಕಲ್ತ್ರಿ ಇದೆಲ್ಲ 3 ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೇಕಾರೆ? ನಮ್ಗೆ ಏನಂತ ಮೇನ್ ಥಿಂಗ್ ಅಂದರೆ ನೇಮ್ ಶುಡ್ ಬಿ ಕ್ಯಾಚಿ. ಈಗ ನಾವು ಸ್ಪೆಸಿಫಿಕ್ ಆಗಿರಬೇಕು. ಈಗ ನಾನು ನಮ್ದು ಹಾಫ್ ಟೀ ಅಂತ ಇದಿರ್ಕೊಳ್ಳಿ, ಟೀ ಮೇನ್. ಸೊ ಪೀಪಲ್ಸ್ ಅಬ್ಸೆಷನ್ ವಿತ್ ಟೀ ವಿಲ್ ಕಮ್ ಟು ಹಾಫ್ ಟೀ. ಸೊ ಮತ್ತು ನೇಮ್ ಕ್ಯಾಚಾಗಿರಬೇಕು. ನಾವು ಸುಮ್ಮನೆ ಏನೇನೋ ಇಟ್ಟು ಯಾರೋ ರೀಸೆಂಟ್ಲಿ ಒಬ್ರು ಮೀಟ್ ಮಾಡಿದ್ದೆ, ಅವರು ನಾನ್ ವೆಜ್ ಹೋಟ್ಲು ಇಟ್ಟಿದ್ದಾರೆ, ನೇಮ್ ಇಟ್ಟಿದ್ದಾರೆ ಅಂದರೆ ಮಿರ್ಚಿ ಅಂತ ಇಟ್ಟಿದ್ದಾರೆ. ನಾನ್ ವೆಜ್ ಹೋಟ್ಲು
ಮಿರ್ಚಿ ರೆಸಿಟ್ ಇದ್ದಾರೆ, ದೇ ಕಂಪ್ಲೀಟ್ ಫೇಲ್ಡ್. ಪೀಪಲ್ಸ್ ಏನಂದ್ರೆ ನೇಮಿಂದ ಜನ ಬರ್ತಾರೆ. ಸೊ ಮಿಸ್ಟರ್ ಗಿರ್ಮಿಟ್ ಅದು ನೇಮ್ ಇಟ್ಕೊಳ್ಳೋದಕ್ಕೆ ಜನಗಳು ಗಿರ್ಮಿಟ್ ಅಂತ ಅಬ್ಸೆಷನ್ ಬರುತ್ತೆ, ಗಿರ್ಮಿಟ್ ಇದು. ಗಿರ್ಮಿಟ್. ಸೊ ನೇಮ್ ಮೇನ್ ತುಂಬ ಇಂಪಾರ್ಟೆಂಟು. ಮತ್ತು ಅದು ಕ್ಯಾಚಾಗಿರಬೇಕು, ಜನಗಳು ಈಸಿ ಟು ಸ್ಪೆಲ್ ಇರಬೇಕು, ಈಸಿ ಟು ಆ ಥರ ಇದ್ದರೆ ನಿಮಗೆ ನೇಮ್ ಚೆನ್ನಾಗಿತ್ತಂದರೆ ನಿಮ್ಮ ಮಾರ್ಕೆಟಿಂಗ್ ಮಾಡೋದು ಬೇಡ. ಇದು ಮೇನ್ ಥಿಂಗ್. 50% ಮಾರ್ಕೆಟಿಂಗ್ ಅಲ್ಲೇ ಹೋಗೋಯ್ತು. ನೇಮ್ ಶುಡ್ ಬಿ ಕ್ಯಾಚಿ. ಈ ಝೊಮ್ಯಾಟೊ, ಸ್ವಿಗ್ಗಿ ಸಿಂಪಲ್ 4-5 ವರ್ಡ್ ಇರುತ್ತೆ ಅಂತ ನೇಮ್ ಇಡ್ಬೇಕು ನಾವು, ಸಿಂಪಲ್ ಆಗಿರುತ್ತೆ. ಮತ್ತು ಇನ್ನೊಂದು ಆಫ್ಟಿ ನೋಡಿ, ಈ 2 ಜನಗಳು ಏನು ಕೇಳಿದ್ರೆ ಆಫ್ಟಿ ಕೊಡು ಅಂತ ಸಿಂಪಲ್ ಥಾಟ್. ಈಗ ಮಿಸ್ಟರ್ ಗಿರ್ಮಿಟ್ ವರ್ಡ್ ಇದೆ, ಮಿಸ್ಟರ್ ಇದೆ ಲೈಕ್ ಮಿಸ್ಟರ್. ನಿಮ್ಗೆ ಉತ್ತರ ಕರ್ನಾಟಕ ನೋಡಿ, ನಿಮಗೆ ಜುಬ್ಬಾ ಪೈಜಾಮ ಹಾಕೊಂಡು ಓಡಾಡ್ತಾರೆ, ಅದಕ್ಕೆ ಪೇಟ್ ಹಾಕೊಂಡು. ಮಿಸ್ಟರ್ ಏನಕ್ಕೂ ಇದೆ ಜೆಂಟ್ಲ್ಮನ್ ನೇಮ್. ಎಲ್ಲರೂ ಏನಂದ್ರೆ ಈಗ ಯಾರು ನಾನು ನಾಳಿದೆ ನಾನು ಸುಟ್ ಬಿಡ್ಕೊಂಡ್ರೆ ಮಿಸ್ಟರ್ ಅಂತ ಕರೀತಾರೆ. ಅದೇ ನಾನು ಇದು ಹಾಕೊಂಡೋದ್ರೆ ಬೇರೆ ತ ಬರುತ್ತೆ. ಸೊ ನಾನು 2 ಕಾಂಬಿನೇಷನ್ ಮಾಡಬೇಕು ಅಂತ. ಮಿಸ್ಟರ್ ಗಿರ್ಮಿಟ್ ಇಸ್ ಟ್ರೆಡಿಷನಲ್, ಮಿಸ್ಟರ್ ಅನ್ನೋದು ಇಸ್ ಲೈಕ್ ಹೈ ಲೆವೆಲ್. 2 ಮ್ಯಾಚ್ ಮಾಡೋಣ ಅಂತ ಮಿಸ್ಟರ್ ಗಿರ್ಮಿಟ್ ಮಾಡಿ. ಸೊ ಕಮಿಂಗ್ ಟು ಯುವರ್ ಬಿಸ್ನೆಸ್ ಮಾಡೆಲ್, ನೀವು ಕರೆಂಟ್ಲಿ ಈಗ ಫೋಫೋ ಮತ್ತು ಕೋಕೋ ಮಾಡೆಲ್ ಇದು ಮಾಡ್ತಾ ಇದ್ದೀರಾ. ಸೊ ಫೋಫೋ ಮತ್ತು ಕೋಕೋ ಮಾಡೆಲ್ ಅಂದರೆ ಏನು, ಆ್ಯಂಡ್ ಇದನ್ನು ಯಾವ ಬೇಸಿಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ತೀರಾ? ಲೊಕೇಶನ್ ಫಾರ್ ಎಕ್ಸಾಂಪಲ್ ನೀವು ರಾಜನಗರ ಅಂತ ಫಾರ್ ಎಕ್ಸಾಂಪಲ್ ಈಗ ಯಾರಾದರೂ ಬಸವೇಶ್ವರ ನಗರಲ್ಲಿ ಮಾಡಬೇಕು, ಬಿಕಾಸ್ ಬಸವೇಶ್ವರಲ್ಲಿ ಖಾನಾವಳಿ ಎಲ್ಲ ತುಂಬ ಇದೆ, ಅಲ್ಲಿ ಉತ್ತರಗಳ ಕ್ರೌಡ್ ಇದೆ. ಅಕಸ್ಮಾತ್ ವೈಟ್ ಫೀಲ್ಡು, ಮಾದೇಪುರ ಎಲ್ಲೆಲ್ಲಿ ಯಾರು ಇದ್ದಾರೆ ಮಾಡ್ಬೇಕಂತಿದ್ರೆ ರೈಟ್, ಯಾವ ಲೊಕೇಶನ್ ಮೇಲೆ ನೋಡ್ಬಿಟ್ಟು ಈ ಥರ ಒಂದು ಮಾಡಲ್ ಕೊಡ್ತಾರೆ. ಆ್ಯಂಡ್ ಫೋಫೋ ಆ್ಯಂಡ್ ಕೋಕೋ ಮಾಡೆಲ್ ಅಂದರೆ ನಮ್ಮ ವೀಕ್ಷಕರೇ ಸಿಂಪಲ್ ವರ್ಡ್ಸ್ ಹೇಳಿದ್ರೆ, ಫೋಫೋ ಮಾಡೆಲ್ ಅಂತಂದರೆ ಫ್ರಾಂಚೈಸಿ ಓನ್ಡ್ ಫ್ರಾಂಚೈಸಿ ಆಪರೇಟೆಡ್. ಇನ್ನು ಕೋಕೋ ಮಾಡೆಲ್ ಅಂದರೆ ಕಂಪನಿ ಓನ್ಡ್ ಕಂಪನಿ ಆಪರೇಟೆಡ್ ಅಂತ. ಸೊ ಹೇಗೆ ಅಂತಂದರೆ ಈಗ ಫ್ರಾಂಚೈಸಿ ಫಾರ್ ಎಕ್ಸಾಂಪಲ್ ನನ್ನ ಬ್ರ್ಯಾಂಡ್ ಮಿಸ್ಟರ್ ಗಿರ್ಮಿಟ್ ಇದೆ, ನೀವು ಬರ್ತೀರಾ, ನೀವು ರನ್ ಮಾಡಬೇಕು ಬ್ರ್ಯಾಂಡ್ ಅಂತಂದರೆ ನೀವು ಫ್ರಾಂಚೈಸಿ ಓನ್ಡ್ ಫ್ರಾಂಚೈಸಿ ಆಪರೇಟೆಡ್, ನೀವು ಓನ್ ಮಾಡ್ತೀರಾ, ನೀವೇ ರನ್ ಮಾಡ್ತೀರಾ. ವಿ ಡೋಂಟ್ ಎನಿ ಸಪ್ಲೈ ಎನಿ ಎಂಪ್ಲಾಯ್ಸ್ ಆ್ಯಂಡ್ ಆಲ್. ನೀವು ರನ್ ಮಾಡ್ತೀವಿ, ಬರೀ ಹೆಸರು ಮಾತ್ರ ತಗೋತೀನಿ, ಹೆಸರು ತೊಗೊಂತೀರಾ, ನಾವು ಮೆಟೀರಿಯಲ್ ನಾವೇ ಕೊಡ್ತೀವಿ, ಮೆಟೀರಿಯಲ್ ನೀವು ಕೊಡ್ತೀವಿ, ಕಂಪ್ಲೀಟ್ ಆಪರೇಟ್ ನೀವು ಮಾಡ್ತೀರಾ. ಓಕೆ, ಆಪರೇಷನಲ್ಲಿ ನಿಮ್ದು ಇರುತ್ತೆ. ಸೊ ಅದು ಫೋಫೋ ಮಾಡೆಲ್. ಇನ್ನು ಕೋಕೋ ಮಾಡೆಲ್ ಅಂದರೆ ಕಂಪನಿ ಓನ್ಡ್ ಕಂಪನಿ ಆಪರೇಟೆಡ್, ಅಂದರೆ ಕಂಪನಿ ಮಿಸ್ಟರ್ ಗಿರ್ಮಿಟ್ದು ಪೇರೆಂಟ್ ಕಂಪ್ನಿ ಇದೆ, ಆ ಪೇರೆಂಟ್ ಕಂಪ್ನಿನೇ ಮಿಸ್ಟರ್ ಗಿರ್ಮಿಟ್ ಬ್ರ್ಯಾಂಡ್ ರನ್ ಮಾಡುತ್ತೆ, ಎಂಪ್ಲಾಯ್ಸ್ನವ್ರು ಪ್ರತಿಯೊಂದು ರನ್ ಮಾಡುತ್ತೆ. ಸೊ ಹಾಗಾಗಿ ಇವಾಗ ನಾವು ಫ್ರಾಂಚೈಸಿ ಕೊಡ್ತೇವೆ ಬಿಕಾಸ್ ಅಂದರೆ ನಿಮ್ಗೆ ವಾಟ್ ಎವರ್ ನಾವೇನು ಮಿಸ್ಟೇಕ್ ಮಾಡಿ ಕಲಿಬೇಕಿರುತ್ತೆ. ನಾವು ಮಿಸ್ಟೇಕ್ ಗಿರ್ಮಿಟ್ ಆಫ್ಟಿನ ತುಂಬ ಬೇಗ ಎಕ್ಸ್ಪೆಂಡ್ ಮಾಡಿದ್ವಿ, ತುಂಬ ಲಾಸ್ ಮಾಡ್ಕೊಂಡ್ವಿ. ಬಟ್ ಇವಾಗ ಏನು ನಾವು ಚಿಕ್ಕ ಅಂದರೆ ನಾವು ಫ್ರಾಂಚೈಸಿ ಇರ್ಬೋದು, ಮಿಸ್ಟರ್ ಗಿರ್ಮಿಟ್ ಫ್ರಾಂಚೈಸಿ ತುಂಬ ಚೂಸಿ ಆಗಿದ್ವಿ ಯಾರು ಸೆಲೆಕ್ಟ್ ಮಾಡಬೇಕಾದ್ರು. ಇಫ್ ಸಮ್ಮನ್ ರೆಡಿ ಟು ಇನ್ವೆಸ್ಟ್ ದೇರ್ ಮನಿ ಇನ್ ಟೈಮ್, ದೆನ್ ಓನ್ಲಿ ವಿ ಗಿವ್ ಅ ಫ್ರಾಂಚೈಸಿ. ಅಂದರೆ ಅವರು ಇನ್ವೆಸ್ಟ್ ಮಾಡೋ ಜೊತೆಗೆ ದೇ ಹ್ಯಾವ್ ಟು ಇನ್ವೆಸ್ಟ್ ದ ಟೈಮ್ ಆಲ್ಸೋ. ಅಂಗಡಿಲಿ ಕೂತ್ಕೋಬೇಕು, ಕಸ್ಟಮರ್ಸ್ ಮಾತಾಡಬೇಕು, ಲವ್ ಆ್ಯಂಡ್ ರೆಸ್ಪೆಕ್ಟ್ ಕೊಡಬೇಕು, ಆ್ಯಂಡ್ ಅರ್ಥ ಮಾಡ್ಕೋಬೇಕು, ರೈಟ್. ಸೊ ಅಂದರೆ ಅವರು ಅಟ್ಲೀಸ್ಟ್ ಇನ್ವಾಲ್ವ್ಮೆಂಟಲ್ಲಿ ಇರಬೇಕು, ನಾಟ್ ಇನ್ನು ಬಿಕಾಸ್ ದುಡ್ಡು ಎಲ್ಲ ಥರ ಇದೆ. ಸೇಮ್ ನಾನು ಆ್ಯಕ್ಚುಲಿ ರಾಮೇಶ್ವರಂ ಕೆಫೆ ಅವ್ರದ್ದು ನನ್ನ ಫೌಂಡರ್ಸ್ದು ಇಂಟರ್ವ್ಯೂ ನೋಡ್ತಿದ್ದೆ, ಅವರು ಅಷ್ಟೇ. ನಾನು ಅವ್ರು ಹೇಳ್ತಿದ್ರು ಫೌಂಡರ್ಸ್ ಏನಂದರೆ, ನಾನು ಎಲ್ಲರಿಗೂ ನಾವು ಫ್ರಾಂಚೈಸಿ ಕೊಡಲ್ಲ, ವೆರಿ ಸೆಲೆಕ್ಟಿವ್ ಪೀಪಲ್, ಅಂದರೆ ಅವ್ರಿಗೆ ಅಟ್ಲೀಸ್ಟ್ ದೇ ಶುಡ್ ಬಿ ವೆರಿ ಪ್ಯಾಷನೆಟ್. ನಮ್ಮ ಬ್ರ್ಯಾಂಡ್ ನೇಮ್ ನಾವು ಏನು ಉಳಿಸ್ಕೊಂಡಿದ್ದೀವಿ ಅಂಥವ್ರಿಗೆ ಮಾತ್ರ ನಾವು ಅಟ್ಲೀಸ್ಟ್ ಅವ್ರ ಇನ್ವಾಲ್ವ್ಮೆಂಟ್ ಜಸ್ಟ್ ತೋರಿಸ್ಬೇಕು. ಸೊ ಅಂಥವ್ರು ಮಾತ್ರ ಕೊಡ್ತೀವಿ ಅಂತ. ಸೊ ನಿಮ್ಮದು ಅದೇ ಥರ ಹಂಗೆ. ಬಿಕಾಸ್ ಲಾಂಗ್ ಟರ್ಮ್ ಇರಬೇಕು ಅಂತಂದರೆ ನಾವು ಈಗ ಕೊಡ್ತೀವಿ, ದುಡ್ಡು ಹಾಕ್ತಾರೆ, 3 ತಿಂಗಳಿಗೆ ಆಗಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ಇಫ್ ಯಾವ ಸಮ್ಮನ್ ಮೈ ಮನಿ. ಓಕೆ. ಸೊ ಹಾಗಾಗಿ ನಮ್ಗೆ ತುಂಬ ಮಿಸ್ಟೇಕ್ ಕಲ್ತ್ಕೊಂಡ್ರಿಂದ ನಾವು ಈ ಥರ ಮಾಡ್ತಾ ಇದೀವಿ ಇವಾಗ. ಸೊ ಈಗ ನಾನು ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಒಂದು ಗಿರ್ಮಿಟ್ ಅಂಗಡಿ ಇದೆ, ನಾನು ಗಿರ್ಮಿಟ್ ಲೇಡಿ ಹತ್ರ ನಾನು ಗಿರ್ಮಿಟ್ಟು ಮತ್ತು ಮೆಣಸಿಕಾಯಿ ಬಜ್ಜಿ ಒಂದು ಸ್ವಲ್ಪ ಖಾರ ಕೊಡ್ತಾರೆ. ನಂಗೆ ಈಗಲೇ ನೀರು ಬರ್ತಿದೆ ಹೇಳ್ಬೇಕಾದ್ರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಏನಂದರೆ ಅದನ್ನು ಪಾರ್ಸಲ್ ತೊಗೊಬರ್ತೀನಿ ನಾನು, ರೈಟ್. ಪಾರ್ಸಲ್ ತೊಗೋಬೇಕಾದ್ರೆ ಅದು ಸ್ವಲ್ಪ ಮೆತ್ತಿಕಾಗ್ಬಿಟ್ಟಿರ್ತದೆ, ರೈಟ್. ಸೊ ಈಗ ನೀವು ಫ್ರಾಂಚೈಸಿ ಇದೆಲ್ಲ ಮಾಡ್ತಾ ಇರಲ್ವಾ, ಸೊ ಈಗ ಅಕಸ್ಮಾತ್ ಡೆಲಿವರಿ ನಾನು ಮಾಡಬೇಕು ಅಂದಾಗ ಅದು ಪಫಿನೆಸ್ ಅದೇನಿದೆ ಕ್ರಿಸ್ಪ್, ಅದು ತುಂಬ ಮೆತ್ತಿಗಾಗ್ಬಿಡುತ್ತೆ. ಇದ್ರ ಬಗ್ಗೆ ನೀವೇನಾದರೂ ರಿಸರ್ಚ್ R&D ಏನಾದರೂ ಮಾಡಿದ್ರೆ ಅದು ಉಳಿಸ್ಕೊಳ್ಳೋಕ್ಕೆ ಇನ್ನೂ ನ್ಯಾಚುರಲ್ ವೇ ಮಾಡಿದೀವಿ. ಏನಂತಂದರೆ ಏನಾಗುತ್ತೆ ಅಂದರೆ ಗಿರ್ಮಿಟ್ನ ಲೈಕ್ ಸಪ್ರೇಟ್ ಕೊಡ್ಬೋದು. ಇವಾಗ ಆಫೀಸಲ್ಲಿ ಆರ್ಡರ್ ಮಾಡಿ ಏನಂತಂದರೆ ಮನೇಲಿ ಆರ್ಡರ್ ಮಾಡಿ, ಈಗ ಒಬ್ಬ ಗಿರ್ಮಿಟ್ ಆರ್ಡರ್ ಮಾಡ್ತಾರೆ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ನಾವು ಅವ್ರಿಗೆ ಸಪ್ರೇಟಾಗಿ ಇದು ಮಾಡ್ತಿದ್ದೀವಿ, ಗ್ರೇವಿ ಸಪ್ರೇಟು, ಮಂಡಿಗೆ ಸಪ್ರೇಟು, ಇಂಗ್ರೀಡಿಯಂಟ್ ಸಪ್ರೇಟ್ ಕೊಡ್ತೀವಿ, ಅವ್ರ ಮನೇಲಿ ಮಿಕ್ಸ್ ಮಾಡ್ಕೋಬೋದು. ಬಟ್ ಇಫ್ ದೇ ಮನೇಲಿ ಮಾಡಿದ್ರೆ ಲೈಕ್ ಗಿರ್ಮಿಟ್ ಹೆಂಗಂದ್ರೆ ಸರ್, ಇವಾಗ ಮೇಕಿಂಗ್ ಆಫ್ ಗಿರ್ಮಿಟ್ ಇಸ್ ದ ಮೇನ್ ಥಿಂಗ್. ದ ಕೊರಿಯೋಗ್ರಫಿ ಆಫ್ ಮೇಕಿಂಗ್ ಗಿರ್ಮಿಟ್ ಅಂತಂದರೆ ಅದು ಡಿಫ್ರೆಂಟ್. ನಂಗೆ ದಪ್ಪಳಿ ತಗೋಬೇಕು, ಮಂಡಕ್ಕೆ ಹಾಕಬೇಕು, ಒಗ್ಗರಣೆ ಹಾಕಬೇಕು, ಮಿಕ್ಸ್ ಮಾಡಬೇಕು, ಅದು ನಿಮ್ಗೆ ಪ್ರಾಪರ್ ಟೇಸ್ಟ್ ಸಿಗುತ್ತೆ. ಇವಾಗ ಆಫೀಸಲ್ಲಿ ಇಟ್ಕೊಂಡು ನೀವು ಗಿರ್ಮಿಟ್ ಆರ್ಡರ್ ಮಾಡಿದರೆ ನಾವು ಬಾಕ್ಸ್ ಕೊಡ್ತೀವಿ, ಆ ಬಾಕ್ಸಲ್ಲಿ ಎಲ್ಲ ಮಂಡಕ್ಕಿ ಹಾಕ್ಕೊಂಡು ಶೇಕ್ ಮಾಡ್ಕೋಬೇಕು. ಬಟ್ ನಿಮಗೆ ಟೇಸ್ಟ್ ಅಷ್ಟು ಬರಲ್ಲ. ಇಟ್ ಮ್ಯಾಚ್ 60-70% ಮ್ಯಾಚ್ ಆಗುತ್ತೆ ಅಷ್ಟೇ.
ಆ ಥರ ವರ್ಕ್ ಮಾಡ್ತಾ ಇದೀವಿ. ಐ ಗೆಸ್ ನೀವು ಇಷ್ಟು ಮಾಡಿದಾರೆ ಅಂದರೆ ಎಸ್ ಒ ಪಿನೂ ಪ್ರಿಪೇರ್ ಮಾಡಿದ್ದೀರಾ. ಈಗ ನೋಡುವಂಥ ವೀಕ್ಷಕರಿಗೆ ಎಸ್ ಒ ಪಿ ಅಂದರೆ ಕೆಲವು ಗೊತ್ತಿರಲ್ಲ. ಒಂದು ಜೆನರಿಕ್ ಆಗಿ ಅಂದರೆ ನಾಟ್ ವಿತ್ ರಿಲೇಟೆಡ್ ಟು ಗಿರ್ಮಿಟ್ ಒಂದು ಎಸ್ ಒ ಪಿನ ಯಾವ ಥರ ಪ್ರಿಪೇರ್ ಮಾಡಿ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋಕೆ ಒಂದು ಕ್ಯೂ ಎಸ್ ಆರ್ ಸ್ಟಾರ್ಟ್ ಮಾಡಬೇಕು ಎಸ್ ಒ ಪಿನ ಯಾವ ಥರ ಸ್ಟಾರ್ಟ್ ಮಾಡಿ ಮೇ ಬಿ ಅವರು ಒಂದು ಡಿಸೈನ್ ಮಾಡಿರ್ಬೋದು, ಇಲ್ಲ ರೆಸಿಪಿನೇ ಒಂದು ಎಸ್ ಒ ಪಿ ಮಾಡ್ಬೋದು, ಇಲ್ಲ ಟ್ರೈನಿಂಗ್ ಎಸ್ ಒ ಪಿ ಮಾಡ್ಬೋದು. ಸೊ ನೀವು ಯಾವ ಥರ ಎಸ್ ಒ ಪಿ ಮಾಡ್ಕೊಂಡಿದ್ರೆ ನಮ್ಮ ಆಡಿಯನ್ಸ್ಗೆ ಒಂದು ಎಸ್ ಒ ಪಿ ಯಾವ ಥರ ಪ್ರಿಪೇರ್ ಮಾಡಬೇಕು ಸ್ಟ್ಯಾಂಡರ್ಡ್ ಆಗಿ ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟು ದಯವಿಟ್ಟು ನಮ್ಮ ಆಡಿಯನ್ಸ್ ಕೇಳಿ. ಸೊ ಎಸ್ ಒ ಪಿ ಏನಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ. ಸೊ ನೀವು ಒಂದು ಗಿರ್ಮಿಟ್ ಮಾಡಬೇಕು ಅಂತಂದರೆ ಲೈಕ್ ಒಂದು ಗಿರ್ಮಿಟ್ ಮಾಡೋಕ್ಕೆ ಎಷ್ಟೆಷ್ಟು ರಾ ಮೆಟೀರಿಯಲ್ ಬರುತ್ತೆ, ಎಷ್ಟು ಗ್ರಾಮ್ ಬರುತ್ತೆ. ಸೊ ಅದನ್ನು ನಾವು ಸಿಸ್ಟಮೆಟಿಕ್ ಆಗಿ ಇದು ಮಾಡಿಕೊಂಡ್ರೆ ನೆಕ್ಸ್ಟ್ ಇವಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇವಾಗ ಎಂಪ್ಲಾಯ್ ಬರಲ್ಲ, ಮೇನ್ ಎಂಪ್ಲಾಯ್ ಬರಲ್ಲ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಎಂಪ್ಲಾಯ್ ಬಂದರೆ ಡಿಫ್ರೆನ್ಸ್ ಬರುತ್ತೆ. ಅದೇ ನಾವು ಎಸ್ ಒ ಪಿ ಮಾಡಿದ್ರೆ 1 kg ಗಿರ್ಮಿಟ್ ಪಲ್ಯ ಮಾಡಬೇಕು, ಎಷ್ಟು ಇಂಗ್ರೀಡಿಯೆಂಟ್ ಹಾಕಬೇಕು ಅಂತೇಳಿ ಸಿಸ್ಟಮೆಟಿಕ್ ಆಗಿ ಎಷ್ಟು ಗ್ರಾಮ್ ಹಾಕಬೇಕು, ಇಷ್ಟಿಷ್ಟು ಟೆಂಪ್ರೇಚರಲ್ಲೇ ಬಿಸಿ ಮಾಡಬೇಕು, ತುಂಬ ಇದು ಪ್ರೊಸೆಸ್ ಇದೆ. ಅವಾಗ ನಿಮಗೆ ಇವತ್ತು ಮಾಡಿರೋ ಗಿರ್ಮಿಟ್ಟು ಸೇಮ್ ಇರುತ್ತೆ, ನಾಳೆ ಇನ್ನೊಬ್ಬ ಎಂಪ್ಲಾಯ್ ಬಂದು ಮಾಡಿ ಸೇಮ್ ಇರುತ್ತೆ. ಅದು ನಿಮಗೆ ತುಂಬ ಎಸ್ ಒ ಪಿ ಅಂದರೆ ತುಂಬ ಇದೆ ಎಸ್ ಒ ಪಿ. ನೀವು ಒಂದು ಶಾಪ್ ಓಪನ್ ಮಾಡಿ ಎಷ್ಟು ಗಂಟೆ ಓಪನ್ ಮಾಡ್ತೀರಾ, ಓಪನ್ ಮಾಡಿದ ಮೇಲೆ ಆ ಎಂಪ್ಲಾಯ್ ಏನು ಮಾಡಬೇಕು, ಫಸ್ಟು ಯಾರು ನೆಲಕ್ಕೆ ಒರೆಸ್ಬೇಕು, ಮತ್ತು ಫಸ್ಟ್ ಏನು ಥಿಂಕ್ ಮಾಡಿ ಎಲ್ಲ ಪ್ರತಿಯೊಂದು ಎಸ್ ಒ ಪಿಲಿ ಆ್ಯಡ್ ಮಾಡಿರ್ತೀವಿ. ಸೊ ಕ್ಲೋಸಿಂಗ್ ಟೈಮ್ ಯಾವಾಗ, ಕ್ಲೋಸ್ ಯಾವಾಗ ಮಾಡಬೇಕು, ಅವೆಲ್ಲ ಸಿಂಪಲ್ ಹಿಂಗೆ ವಾಶ್ ಮಾಡಬೇಕೆಲ್ಲ ಎಸ್ ಒ ಪಿಸ್ ಇರುತ್ತೆ. ಇಸ್ ದ ಪ್ರೊಸೆಸ್ ಟು ರನ್ ಶೋ ಇನ್ ಲಾಂಗ್ ಟರ್ಮ್. ನೆಕ್ಸ್ಟ್ ನಾವು ಮಾತಾಡಬೇಕಾದ್ರೆ ಮೋಟ್ ಬಗ್ಗೆ. ನಾವು ಮೋಟ್ ಬಗ್ಗೆ ಅಂದರೆ ಹೇಗೆ ಡಿಫ್ರೆಂಟ್ ಇದೆ. ಅಕಸ್ಮಾತ್ ನಾಳೆ ನಿಮ್ಮ ಕಾಂಪಿಟೇಟರ್ಸು ಒಂದು ಕಾಪಿ ಮಾಡಿದ್ರೆ ನಿಮ್ಮ ಯೂನಿಕ್ನೆಸ್ ಉಳ್ಕೊಳ್ಳೋಕೆ ರೈಟ್ ಬ್ರ್ಯಾಂಡ್ ನೇಮ್ ಇದೆ, ಬಟ್ ಆ್ಯಂಡ್ ಪ್ರಾಡಕ್ಟು ಅಷ್ಟೇ ಇನೋವೇಟಿವ್ ಆಗಿರಬೇಕು. ನಿಮ್ಮ ಒಂದು ಕಂಪ್ನಿಗೆ ಮಿಸ್ಟರ್ ಗಿರ್ಮಿಟ್ಗೆ ಮೋಟನ್ನು ಯಾವ ಥರ ಡೆವಲಪ್ ಮಾಡಿದ್ದಾರೆ? ಬಿಕಾಸ್ ಯಾರಾದ್ರು ಬೇಕಾದ್ರೆ ಕಾಪಿ ಮಾಡ್ಕೋಬೋದು. ಈಗ ಮಿಸ್ಟರ್ ಗಿರ್ಮಿಟ್ ನಾನು ನಿಮ್ಮ ಅಂಗಡಿಗೆ ಬಂದೆ, ಕಲ್ತ್ಕೊಂಡೆ, ಓಕೆ ಏನೇನು ರೆಸಿಪಿ ಹಾಕಿದ್ದೀರಾ, ಒಂದು ತಿಂಗಳು ನಾನು ಕೆಲಸ ಮಾಡಿದೆ ರೈಟ್. ಫಾರ್ ಎಕ್ಸಾಂಪಲ್ ಸ್ಟಾರ್ಬಕ್ಸ್ ಅದು ಹಂಗೆ ಆಗಿತ್ತು, ಒಬ್ರು ಯಾರೋ ಟಿಕ್ಟಾಕಲ್ಲಿ ಹಂಗೆ ವೈರಲ್ ಆಗಿಬಿಟ್ಟಿದ್ದು, ರೆಸಿಪಿನೇ ಲೀಕ್ ಮಾಡಿರೋದು. ಬಟ್ ಜಸ್ಟ್ ಬಿಕಾಸ್ ದೇ ಹ್ಯಾವ್ ಲೀಕ್ಡ್ ಅದನ್ನೇ ಮಾಡೋಕ್ಕಾಗಲ್ಲ, ಬಿಕಾಸ್ ಅದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಇರುತ್ತೆ. ನೀವು ಯಾವ ಥರ ನಿಮ್ಮ ಒಂದು ಟೇಸ್ಟ್ನ, ನಿಮ್ಮ ಯೂನಿಕ್ನೆಸ್ನ, ನಿಮ್ಮ ಮೋಟ್, ಮಿಸ್ಟರ್ ಗಿರ್ಮಿಟ್ಗೆ ಮೋಟ್ನ ಯಾವ ಥರ ಡೆವಲಪ್ ಮಾಡ್ಕೊಂಡಿದ್ದೀರಾ? ಆ್ಯಂಡ್ ಹೇಗೆ ಒಂದು ಕಾಂಪಿಟೇಟರ್ ಬಂದು ನಿಮ್ಮ ಬಿಸ್ನೆಸ್ನ ಏನೋ ಶೇರ್ ತೊಗೊಳ್ದಂಗೆ, ಮಾರ್ಕೆಟ್ ಶೇರ್ ತೊಗೊಳಂಗೆ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದೀರಾ? ಏನಂತಂದರೆ ರೆಸಿಪಿ ಆಬ್ವಿಯಸ್ಲಿ ನಮ್ಮದು ಓನ್ ರೆಸಿಪೀಸ್ ಇದೆ. ಓಕೆ ರೆಸಿಪೀಸ್ ಇರೋದ್ರಿಂದ ಸೆಂಟ್ರಲೈಸ್ ಕಿಚನ್ ಮಾಡ್ತಾಯಿದ್ದೀವಿ ನಾವು. ಸೆಂಟ್ರಲೈಸ್ ಕಿಚನ್ ಮಾಡ್ಕೊ ಅಲ್ಲಿ ಮಾಡಬೇಕು ಅಂತಿದೆ. ಅಲ್ಲ ಒಂದು ಕಿಚನ್ ರೆಡಿ ಆಗುತ್ತೆ, ಬೇರೆ ಕಡೆ ಸಪ್ಲೈ ಆಗುತ್ತೆ. ಸೊ ಹಾಗಾಗಿ ಮೇನ್ ಒಬ್ಬ ಶೆಫ್ ಇರ್ತಾನೆ, ಅದಕ್ಕೋಸ್ಕರದಿಂದ ನಿಮಗೆ ಕಾಪಿ ಆಗೋಕ್ಕೆ ಕಮ್ಮಿ ಇರುತ್ತೆ. ಮ್ಯಾಕ್ಸಿಮಮ್ ಎಲ್ಲ ಸೆಂಟ್ರಲೈಸ್ ಕಿಚನ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದಂದರೆ ಅಬ್ಸೆಷನ್ ಆಫ್ ಮೇಕಿಂಗ್ ಗಿರ್ಮಿಟ್. ಸಿ ನಿಮ್ಮ ಬೆಂಗಳೂರಲ್ಲಿ ಮಲ್ಟಿಪಲ್ ಗಿರ್ಮಿಟ್ ಶಾಪ್ಗಳಿದೆ, ಮೇಕಿಂಗ್ ಡಿಫ್ರೆಂಟ್ ಗಿರ್ಮಿಟ್. ನಮ್ಮಲ್ಲಿ ಬಂದರೆ ನಿಮಗೆ ನಾವು ಮಾಡೋ ಸ್ಪೈಸಸ್ ಇರ್ಬೋದು, ಮಸಾಲೆ ಕಮ್ಮಿ ಡಿಫ್ರೆಂಟ್ ಇರುತ್ತೆ. ಇಟ್ ಇಸ್ ನಾಟ್ ಈಸಿ ಥಿಂಗ್ ಟು ಸ್ಟಾರ್ಟ್ ಅ ಗಿರ್ಮಿಟ್. ಇದು ತುಂಬ ಐಟಮ್ ಬರುತ್ತೆ, ಪ್ರತಿಯೊಂದು ಐಟಮ್ ಇಷ್ಟೇ ಹಾಕ್ಬೇಕಂತಿರುತ್ತೆ. ಮತ್ತು ಸಮಥಿಂಗ್ ಅದೇ ನಮ್ಮ ಮೇನ್ MVP. ಆ್ಯಂಡ್ ನೀವು ಇನ್ನೊಂದು ನಾನು ಹಲವಾರು ಇಂಟರ್ವ್ಯೂಗಳು ನೋಡ್ತಿದ್ದೆ, ಅಸೆಟ್ ಲೈಟ್ ಮಾಡೆಲ್ ಬಗ್ಗೆ ನೀವೇನೋ ಮಾತಾಡ್ತಿದ್ರಿ ರೈಟ್. ಸೊ ಅಸೆಟ್ ಲೈಟ್ ಮಾಡೆಲ್ ನಂಗೆ ಗೊತ್ತಾಗದೆ. ನೋಡೋದು ವೀಕ್ಷಕರಿಗೆ ಅಕಸ್ಮಾತ್ ಯಾರಾದರೂ ಈ ಥರ ಒಂದು ಸ್ಟಾರ್ಟ್ ಮಾಡಬೇಕು QS ಅನ್ನೋರಿಗೆ ಅಸೆಟ್ ಲೈಟ್ ಮಾಡೆಲ್ ಯೂಸ್ ಮಾಡಿಕೊಂಡು ಯಾವ ಥರ ಬಿಸ್ನೆಸ್ ಯೂಸ್ ಮಾಡ್ಕೊ ಅಂದರೆ ಫಸ್ಟು ದಯವಿಟ್ಟು ಹೇಳಿ ಅಸೆಟ್ ಲೈಟ್ ಮಾಡೆಲ್ ಅಂದ್ರೆ ಏನು. ಆ್ಯಂಡ್ ನೀವು ಬೌನ್ಸ್ ಜೊತೆ ನೀವು ಏನೋ ಟೈಅಪ್ ಮಾಡಿಕೊಂಡು ಗಿರ್ಮಿಟ್ ಆನ್ ವೀಲ್ಸ್ ಅಂತ ನೀವು ಸ್ಟಾರ್ಟ್ ಮಾಡಿದ, ಸೊ ಅದ್ರ ಬಗ್ಗೆ ಹೇಳಿ ನಮ್ಮ ವೀಕ್ಷಕರು ಅದ್ರ ಬಗ್ಗೆ ಸ್ವಲ್ಪ ಎಜುಕೇಟ್ ಕೊಡಿ. ಸೊ ಅಸೆಟ್ ಲೈಟ್ ಮಾಡೆಲ್ ಅಂತಂದರೆ ನಾವು ಲೈಕ್ ಒಂದು ಏನಾದ್ರು ಏನಾದ್ರು ಪ್ರಾಡಕ್ಟ್ ಮಾಡಬೇಕು ಅಂತಂದರೆ ಅದಕ್ಕೆ ಓವರ್ ಹೆಡ್ಸ್ ಇರುತ್ತೆ. ಓವರ್ ಹೆಡ್ಸ್ನ ಅವಾಯ್ಡ್ ಮಾಡೋದೇ ಅಸೆಟ್ ಲೈಟ್ ಮಾಡೆಲ್. ಫಾರ್ ಎಕ್ಸಾಂಪಲ್ಲು ಈಗ ನಾನು ಅಸೆಟ್ ಲೈಟ್ ಮಾಡೆಲ್ ಕಲ್ತಿರೋದು ಊಬರಿಂದ. ಊಬರ್ ಹೇಗೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಏನಾಗುತ್ತೆ ಅಂದರೆ ಇವಾಗ ನಾನು ಬೆಂಗಳೂರಿಗೆ ಬರ್ತೀನಿ, ನನಗೊಂದು ಬೇಸ್ ಮಾಡಬೇಕಿರುತ್ತೆ. ಅಥವಾ ಒಬ್ಬ ಕಾರ್ ಡ್ರೈವರ್ ಇರ್ತಾನೆ, ಆ ಕಾರ್ ಡ್ರೈವಿಂಗ್ ಬರುತ್ತೆ ನನಗೆ, ಬಟ್ ಒಂದು ಕಾರ್ ಇರಲ್ಲ, ಅಷ್ಟು ದುಡ್ಡು ಇರಲ್ಲ ಅವ್ರ ಹತ್ರ ಇನ್ವೆಸ್ಟ್ ಮಾಡೋಕ್ಕೆ. ಅವಾಗ ಏನು ಮಾಡ್ತಾರೆ, ಊಬರ್ ಆಗಲಿ ಬೇರೆ ಕಾರ್ ರೆಂಟಿಂಗ್ ಲೀಸಿಂಗ್ ಕಂಪ್ನಿಗಳಿದೆ, ಅವರು ನಿಮಗೆ ಒಂದು ಕಾರ್ ಕೊಡ್ತಾರೆ. ಆ ಕಾರ್ ಕೊಟ್ಟು ಲೈಕ್ 25,000 30,000 ಡಿಪೆಂಡ್ ಆಫ್ ಕಂಪ್ನಿ ಚಾರ್ಜ್ ಇನ್ವೆಸ್ಟ್ ತೊಗೊತಾರೆ. ತೊಗೊಂಡು ಅದಾದಮೇಲೆ ನೀವು ಪರ್ ಡೇ ಅಂತ ಅಮೌಂಟ್ ಕೊಡಬೇಕು ಅವರಿಗೆ. ನೀವು ಎಷ್ಟು ಅವರ್ ವರ್ಕ್ ಮಾಡಿ, ನೀವು 24 hours ವರ್ಕ್ ಮಾಡಿ. ಸೊ ಪರ್ ಡೇ 900 rupees ಟು ಈ ಥರ ಈ ಥರ ಇರುತ್ತೆ. 500 to 500 ಡಿಪೆಂಡ್ ಅಪಾನ್ ಕಂಪನಿ, ಡಿಪೆಂಡ್ ಅಪಾನ್ ವೆಹಿಕಲ್ ಇರುತ್ತೆ. ಸೊ ನೀವು 30,000 ತಂದು ಇಲ್ಲಿ ಕಾರ್ ಡ್ರೈವರ್ ಆಗಿ ಪರ್ ಡೇ ಅವ್ರಿಗೆ ಇಷ್ಟು ಆಬ್ವಿಯಸ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಇಷ್ಟು ಅಮೌಂಟ್ ಕಟ್ ಆಗುತ್ತೆ. ನಿಮ್ಗೆ ಇಷ್ಟು ಅಮೌಂಟ್ ಅಂತ ಅರ್ನ್ ಮಾಡ್ಬೋದು. ನಿಮಗೆ ಓವರ್ಡ್ ಇರಲ್ಲ, ಕಾರ್ EMI ಕಟ್ಟಬೇಕು ಅಂತಿರಲ್ಲ, ಎಕ್ಸ್ಟ್ರಾ ತಲೆನೋವಿರಲ್ಲ. ಅದೇ ಥರ ನಾವು ಆ ಅಸೆಟ್ ಮಾಡೆಲ್ನ ಇನ್ಸ್ಪೈರ್ ಆಗಿ ನಾವು ಗಿರ್ಮಿಟ್ ಆನ್ ವೀಲ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಅದು ಹೇಗೆ ಅಂತಂದರೆ
ಎಲ್ಲರೂ ಏನಂತಂದ್ರೆ ಎಲ್ಲರೂ ಬಿಸ್ನೆಸ್ ಮಾಡಬೇಕು, ಎಲ್ಲರೂ ನಾನು ಬಿಸ್ನೆಸ್ ಮಾಡ್ಬೇಕಂತ ಇರುತ್ತೆ. ಬಟ್ಟು ಮೇನ್ ಕಷ್ಟನೇ ಅಮೌಂಟ್, ದುಡ್ಡು ಇರಲ್ಲ. ಸೊ ತುಂಬ ಮಿನಿಮಲ್ ದುಡ್ಡು ಇರುತ್ತೆ. ಮತ್ತು ಏನಾಗಿರುತ್ತೆ ಅಂದರೆ ದುಡ್ಡು ತುಂಬಾ ದುಡ್ಡು ಇರುತ್ತೆ, ಅದು ಹೇಗೆ ವರ್ಕ್ ಆಗೋದನ್ನ ಗೊತ್ತಿರಲ್ಲ. ಸೊ ಅವಾಗ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾನು ದುಡ್ಡಿದೆ ಒಂದು 5 ಲಕ್ಷ ಅಂತ ತಿಳ್ಕೊಳ್ಳಿ, ಬೆಂಗಳೂರು ಮಾಡಿದ್ರಿ. ಇಫ್ ಇಟ್ ಇಸ್ ಫೇಲ್, 5 ಲಕ್ಷ ಓವರ್ ಹೆಡ್ ಆಗುತ್ತೆ, ಇಲ್ಲ ಲೋನ್ ತೊಗೊಂಡು ಮಾಡಿರ್ತೀವಿ. ಇದು ಅಸೆಟ್ ಲೈಟ್ ಮಾಡೆಲ್ ಅಂತಂದರೆ ವಿ ಆರ್ ಗಿವಿಂಗ್ ಬೈಕ್. ನಾನು ಗಿಮಿಟ ವೀಲ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಉತ್ತರ ಕನ್ನಡ ಯಾರೋ ಒಬ್ರು ಬರ್ತಾರೆ ಅಂತ ತಿಳ್ಕೊಳ್ಳಿ, ಅವರು ಒಂದು ಏನೋ ಬಿಸ್ನೆಸ್ ಮಾಡಬೇಕು. ನಮ್ಮ ಗಿಮಿಟ ಅವರು ಬೌನ್ಸ್ ಬೈಕಿಂಗ್ ಅವ್ರದ್ದು ರೆಂಟಲ್ ಪರ್ ಡೇ ಏನಿರುತ್ತೆ ಬೈಕ್ ಕೊಡಿಸ್ತೀವಿ. ಆ ಬೈಕ್ ತಗೊಳ್ಳಿ, ಮತ್ತು ಅವ್ರಿಗೆ ಸೆಟಪ್ ಒಂದು ಬಾಕ್ಸ್ ಸೆಟಪ್ ಕೊಡ್ತೀವಿ. ಅವರ ಒಂದು ಬ್ರ್ಯಾಂಡಲ್ಲಿ ಒಂದು ಸೆಟಪ್ ಕೊಡ್ತೀವಿ, ರಾ ಮೆಟೀರಿಯಲ್ ಪ್ರತಿ ನಾವೇ ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಅವರು ಸ್ನ್ಯಾಕ್ ಟೈಮ್ ಯಾವಾಗ 4 to 10, 4 to 8 ಹೌದು. ಬಟ್ ಕಾಲೇಜ್ ಕ್ರೌಡ್, ಆಫೀಸ್ ಕ್ರೌಡ್ ಎಲ್ಲ ಹ್ಮ್. ಲಂಚ್ ಟೈಮಲ್ಲೆಲ್ಲ ಹೋಗಿ ಮಾಡ್ಬೋದು. ನಮ್ಮ ಹತ್ರ ಬಂದರೆ ಅಸೆಟ್ ಲೈಟ್ ಮಾಡೋದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇಫ್ ಸಮ್ಮನ್ ಉತ್ತರ ಕಡೆ ಬಂದು ಯಾರೇ ಬಂದು ಮಾಡಬೇಕು ಅಂತಂದರೆ, ಒಂದು ಮಿನಿಮಲ್ ಅಡ್ವಾನ್ಸ್ ಒಂದು 10,000 ಕೊಡ್ತಾರೆ ನಮಗೆ. ನಾವು ಅವ್ರಿಗೆ ಒಂದು ಬೈಕು ಪ್ಲಸ್ ಸೆಟಪ್ ಕೊಡ್ತೀವಿ. ಆ ಸೆಟಪ್ ತೊಗೊಂಡು ಅವರು ಇದರಲ್ಲಿ ಕ್ರೌಡೆಡ್ ಪ್ಲೇಸ್ ಇದೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ಬೋದು, ಟೆಕ್ ಪಾರ್ಕ್ ನಿಯರ್ ಇರ್ಬೋದು, ಕಾಲೇಜ್ ಇರ್ಬೋದು, ಅಲ್ಲಿ ಕ್ರೌಡ್ ಟೈಮಲ್ಲಿ ಹೋಗಿ ಗಿರ್ಮಿಟ್ ಮಾಡ್ಕೊಡೋದು. ಫ್ರೆಶ್ ಗಿರ್ಮಿಟ್ ಇಂಗ್ರೀಡಿಯೆಂಟ್ ಎಲ್ಲ ನಾವು ಕೊಡ್ತೀವಿ, ಆನ್ ಸ್ಪಾಟ್ ಇಲ್ಲ. ಆನ್ ಸ್ಪಾಟಾಗಿ ಮಾಡಿಕೊಡೋದು. ಅದನ್ನ ಏನಾಗುತ್ತೆ ಅಂದರೆ, ಗಿರ್ಮಿಟ್ಟು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಈ ಕ್ಯಾನ್ ಅರ್ನ್ ಮನಿ. ಸೊ ವಿತಿನ್ 4 to 5 hours ಈ ಕ್ಯಾನ್ ಮೇಕ್ 3,000 4,000. ಅದ್ರಲ್ಲಿ ಏನಾಗುತ್ತೆ ಅಂದರೆ, ಅವ್ರು ಈಗ ಹೆಂಗೆ ವರ್ಕ್ ಆಗುತ್ತೆ ಅಸೆಟ್ ಲೈಟ್ ಮಾಡಲು. ಸೊ ನಮ್ಮ ಬೈಕ್ ತೊಗೊಂಡ, ನಾವೆಲ್ಲ ಅಡ್ವಾನ್ಸ್ ಒಂದು 10,000 ಕೊಟ್ಟ, ನಾವು ಬೈಕ್ ಕೊಟ್ವಿ. ಪರ್ ಡೇ ಮಿನಿಮಲ್ ಅಂದರೂ ಆ್ಯಸ್ ಅ ಬೈಕಿಗೆ ಇಷ್ಟೊಂದು ಅಮೌಂಟ್ ಕೊಡ್ತಾರೆ. 250 ಬೈಕಿಗೆ ಕೊಡ್ತಾರೆ ಅಂತ ತಿಳ್ಕೊಳ್ಳಿ. ನಮಗೆ 250 rupees ನಮ್ಗೆ ಆ್ಯಸ್ ಅ ಕಂಪ್ನಿ ಬ್ರ್ಯಾಂಡಿಗೆ ಕೊಡ್ತಾರೆ. 500 rupees ಅವ್ರು ಕೊಡ್ತಾರೆ, ನಮಗೆ ಕೊಡ್ತಾರೆ. ಇನ್ನೇನು ಬಿಸ್ನೆಸ್ ಆಗುತ್ತಲ್ವ ಎಲ್ಲ ಅವ್ರಿಗೆ. ಸೊ ಅವ್ರಿಗೆ ಮೋಟಿವ್ ಇರುತ್ತೆ ಅವ್ರಿಗೆ ಮಾಡೋಕ್ಕೆ. ಇಫ್ ಯು ಅರ್ನ್ 5,000 ಈಸ್ ಅವನಿಗೆ ಈ 500 rupees ಅಷ್ಟೇ ಖರ್ಚು. ಇನ್ನು 4,500 ರಾ ಮೆಟೀರಿಯಲ್ ಒಂದು 30% ತೊಗೊಂಡ್ರು. ಫಾರ್ ಎಕ್ಸಾಂಪಲ್ 5,000 ಅರ್ನ್ ಮಾಡೋಕ್ಕೆ 30% ಅಂತ ತಿಳ್ಕೊಳ್ಳಿ, ಎಷ್ಟಾಗುತ್ತೆ? ಒಂದು ನಿಯರ್ಲಿ 1.5 ಆಗ್ಬೋದಾ? 1.5 ಪ್ರೊಡಕ್ಟ್ ಕಾಸ್ಟು, ಬೈಕು ಅದೆಲ್ಲ ಸೇರಿ ಒಂದು 500 rupees ಅಂತ ಇಟ್ಕೊಳ್ಳಿ, 2,000 ಆಯಿತು. 2,000 ಇನ್ವೆಸ್ಟ್, 2,000 ಇದಕ್ಕೆ ಒಂದು 5,000 ರೆವೆನ್ಯೂ ಮಾಡಿದ್ರೆ 3,000 ಪ್ರಾಫಿಟ್. ಸಿಂಪಲ್. ಯು ಡೋಂಟ್ ಹ್ಯಾವ್ ಎನಿ ಓವರ್ ಹೆಡ್, ಏನಿಲ್ಲ. ಹನುಮಂತವ್ರು, ಈಗ ಫಾರ್ ಎಕ್ಸಾಂಪಲ್ ನಾನೀಗ ಪಾರ್ಟ್ ಟೈಮ್ ಜಾಬ್ ನಾನು ಮಾಡಬೇಕು. ನಾನು ಪಾರ್ಟ್ ಟೈಮ್ ಜಾಬ್ ಮಾಡಬೇಕು. ನಾನೇನು ಮಾಡ್ತೀನಿ, ನಿಮ್ಮ ಹತ್ರ ಬರ್ತೀನಿ, ಕಾಂಟ್ಯಾಕ್ಟ್ ಮಾಡ್ತೀನಿ ಥ್ರೂ ಇನ್ಸ್ಟಾಗ್ರಾಮ್ ಅವ್ರ ವಾಟ್ಸಪ್. ಆದ್ದರಿಂದ ನಾನೇನು ಮಾಡ್ತೀನಿ, ನಾನು ಹೇಳ್ತೀನಿ ಮತ್ತು ನಾನು ಪಾರ್ಟ್ ಟೈಮ್ ಜಾಬ್ ಮಾಡಬೇಕಂತ ನಾನು ಏನು ಮಾಡ್ತೀನಿ, ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ. ಬಿಕಾಸ್ ಅದು ಸೆಕ್ಯೂರಿಟಿ ಡಿಪಾಸಿಟ್ ಕೊಡಲೇಬೇಕು, ರೈಟ್? ಸೊ ಸೆಕ್ಯೂರಿಟಿ ಡಿಪಾಸಿಟ್ 10,000 ರೂಪಾಯಿ ಕೊಟ್ಬಿಟ್ಟು ನೀವೇನಂತೀರಾ ನನಗೆ, ನೋಡಿ ತೇಜಸ್, ನೀವು ಈ ಜಾಗಕ್ಕೆ ಹೋಗಿ, ಈವ್ನಿಂಗ್ ಟೈಮ್ ಇದೆ, ಇಲ್ಲಿ ಜಾಸ್ತಿ ಕ್ರೌಡ್ ಇದೆ ಅಂತ. ಸೊ ನಾನೇನು ಮಾಡ್ತೀನಿ, ಆ ಜಾಗಕ್ಕೆ ಹೋಗ್ತೀನಿ, ಅಲ್ಲೇ ಸ್ಪಾಟಲ್ಲಿ ಗಿರ್ಮಿಟ್ ಮಾಡ್ತೀನಿ. ಅಕಸ್ಮಾತ್ ಈಗ ನಂಗೆ ಗಿರ್ಮಿಟ್ ಮಾಡೋಕ್ಕೆ ಬರಲ್ಲಪ್ಪ, ನೀವು ಟ್ರೈನಿಂಗ್ ಕೊಡ್ತೀರಾ? ಟ್ರೈನಿಂಗ್ ಕೊಡ್ತೀವಿ. ಅದು ಎಷ್ಟೊತ್ತಾಗುತ್ತೆ ಟ್ರೈನಿಂಗ್ ಕೊಡೋಕೆ ನಿಮ್ಗೆ? 2 days ಟ್ರೈನಿಂಗ್ ಕೊಡ್ತೀವಿ. 2 days ಟ್ರೈನಿಂಗ್ ಕೊಡ್ತೀರಾ? ಓಕೆ. ಎಷ್ಟು ಅವರ್ ಇರುತ್ತೆ ಟ್ರೈನಿಂಗ್? ಅದು ನಿಮ್ಗೆ ಯೂಶಲಿ ಈಸಿಲಿ 2 to 3 hours ಇರುತ್ತೆ ಅಷ್ಟೇ. 2 to 3 hours. ನೀವೇ ಕೊಡ್ತೀರಾ, ನಿಮ್ಮ ಸ್ಟಾಫ್ ಯಾರು ಕೊಡ್ತಾರೆ? ಸ್ಟಾಫ್ ಸೇವೆ ಕೊಡ್ತಾರೆ. ಸ್ಟಾಫ್ಸ್ ಕೊಡ್ತಾರೆ. ಓಕೆ. ಕನ್ಸಿಡರ್ ನಾನು ಟ್ರೈನಿಂಗ್ ತೊಗೊಂಡು ನಾನೇನು ಮಾಡ್ತೀನಿ, ಹೋಗ್ತೀನಿ ನಾನು. ಸೊ ಅಲ್ಲಿ ಹೋಗಿ ನಾನು ಕ್ರೌಡ್ ಅಬ್ವಿಯಸ್ಲಿ ಮತ್ತು ಡೇಟಾ ಎಲ್ಲ ಇರುತ್ತೆ. ಸೊ ಏನು ಪೊಟೆನ್ಷಿಯಲ್ ಇದೆ ನಾನು ಪಾರ್ಟ್ ಟೈಮಲ್ಲಿ ನಾನು, ಬಿಕಾಸ್ ನೋಡ್ತೀನಿ ಪಾಪ ಅವ್ರಿಗೆ ಈ ಫಾರ್ ಏನೋ ಪಾರ್ಟ್ ಟೈಮ್ ಮಾಡ್ತಿದೆ ಅಂದರೆ ಅವ್ರದ್ದೇ ಪ್ರಾಬ್ಲಮ್ಸ್ಗಳಿರುತ್ತೆ, ರೈಟ್? ಸೊ ಅವ್ರಿಗೆ ಏನು ಪೊಟೆನ್ಷಿಯಲ್ ಇದೆ, ರೈಟ್? ರಿಕವರ್ ಬಿಡಿ, ಅಟ್ಲೀಸ್ಟ್ ರಿಕವರಿ ಮಾಡೋದಕ್ಕಿಂತ ಅಟ್ಲೀಸ್ಟ್ ಅದೊಂದು ಸೋರ್ಸ್ ಆಫ್ ಇನ್ಕಮ್ ಆಗಬೇಕು ಅವ್ರಿಗೆ. ಗೀಗ್ ವರ್ಕರ್ಸ್ ಅಂತ ನಾವೇನು ಕರಿತೀವಿ, ನಿಮ್ಮ ಒಂದು ಬ್ರ್ಯಾಂಡ್ ಗಿರ್ಮಿಟ್ ಇಂಥ ಪಾಪ್ಯುಲರ್ ಪ್ಲೇಸ್ ಮಾಡೋದ್ರಿಂದ ಏನು ಪೊಟೆನ್ಷಿಯಲ್ ರೆವೆನ್ಯೂ ಇದೆ ಒಬ್ರಿಗೆ? ಸರ್, ಇವಾಗ ಗಿರ್ಮಿಟ್ಟು ಇದು ಸ್ನ್ಯಾಕ್, ಈವ್ನಿಂಗ್ಗೆಲ್ಲ ಬೇಕಿರುತ್ತೆ ಸ್ನ್ಯಾಕ್ಸು. ಇದು ಅಬ್ವಿಯಸ್ ಸ್ನ್ಯಾಕ್ಸ್ ಪೊಟೆನ್ಷಿಯಲ್. ಇವಾಗ ಬೆಂಗಳೂರಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಅಥವಾ ಮೋಸ್ಟ್ ರೆವೆನ್ಯೂ ಅಂತಂದರೆ ಸ್ಟ್ರೀಟ್ ಫುಡ್. ಹೌದು. ಓಕೆನಾ? ಸೊ ಜನಗಳು ಸ್ಪೈಸಿ ಬೇಕು. ಸೊ ಆಮೇಲೆ ಮಿಸ್ಟರ್ ಗಿರ್ಮಿಟ್ ನೇಮ್ ಇದೆ ಸ್ವಲ್ಪ ಜನಗಳಿಗೆ. ಅದು ಅಫೋರ್ಡಬಲ್ ರೋಡ್ಸ್ ಅವ್ರಿಗೆ ಎಲ್ಲಿ ಸಿಗಲ್ಲ ಅಲ್ಲಿ ಸಿಗುತ್ತೆ. ಅವ್ರು ಮಿನಿಮಮ್ ಒಂದು ಪರ್ ಡೇ ಒಂದು 100 ಗಿರ್ಮಿಟ್ ಸೇಲ್ ಮಾಡಿದ್ರೆ 5,000 ಆಯಿತು. ಗಿರ್ಮಿಟ್ ಹಾ. 5,000 ಬೇಸಿಕ್ ಗಿರ್ಮಿಟ್. ಬೇಸಿಕ್. ಅದು 50 rupees ಇದೆ, 60 ಇದೆ, 70 ಇದೆ, 100 rupees ವರೆಗೂ ಗಿರ್ಮಿಟ್ ಇದೆ. ಬಾಕ್ಸ್ ಬರೀ ಗಿರ್ಮಿಟ್ ಮಾತ್ರ ಇದಲ್ಲ, ಏನು ಬೇರೆ? ಓನ್ಲಿ ಗಿರ್ಮಿಟ್ ಅಷ್ಟೇ. ಗಿರ್ಮಿಟ್ ಅಷ್ಟೇ ಆಕ್ಚುಲಿ ಅದನ್ನ. ಓಕೆ. ಸೊ ಹಾಗಾಗಿ ಈ ಕ್ಯಾನ್ ಮೇಕ್ 5,000 ಪರ್ ಡೇ ಮಿನಿಮಲ್ ಆಗಿ ಮಾಡಿದ್ರು. 5,000 ಮಾಡಿದ್ರು, ನೀವು ಬ್ರೇಕ್ ಒನ್ ಮಾಡ್ಕೊಳ್ಳಿ, ಅದನ್ನ ಬ್ರೇಕ್ ಮಾಡ್ಕೊಳ್ಳಿ. 500 rupees 250 to 300 rupees ಬೈಕಿಗೆ ಕೊಡ್ತಾನೆ, 300 rupees ಕಂಪನಿಗೆ ಕೊಡ್ತಾನೆ, 600 rupees ಆಯಿತು. ಪ್ರೊಡಕ್ಟ್ ಕಾಸ್ಟ್ 1,500 rupees ಅಂತ ತಿಳ್ಕೊಳ್ಳಿ. ನಿಯರ್ಲಿ 2,000 ಆ್ಯಸ್ ಎ ಕಂಪನಿಗೆ ಆಯಿತು, ಬೈಕು ಅಸೆಟ್ಟಾಗಿ ಆಯಿತು. ಇನ್ನು ರಿಮೈನಿಂಗ್ 3,000 ಪರ್ ಡೇ ಪ್ರಾಫಿಟ್ಟು. ಸೊ ಸಮ್ ಟೈಮ್ ಅಲ್ಲಿ ಹೋಗ್ಬೋದು, ಇಲ್ಲ ಸಮ್ ಟೈಮ್ ಇವೆಂಟ್ ಇರುತ್ತೆ. ಇವೆಂಟಿಗೆಲ್ಲ ಹೋಗಿ ಅಲ್ಲಿ ಮೇ ಬಿ ಹೆಚ್ಚಿಗೆ ಆಗುತ್ತೆ ಬಿಸ್ನೆಸ್ಸು.
ಇಫ್ ಇಟ್ ಇಸ್ ಮಿನಿಮಲ್ 2000 ಮಾಡಿದ್ರು ಪರ್ ಮಂತ್ ಯು ಕ್ಯಾನ್ ಅರ್ನ್ ಮೋರ್ 60,000 ಇಸ್ ಎ ಪಾರ್ಟ್ ಟೈಮ್. Part. ದೇ ಕ್ಯಾನ್ ಬೆಳಗ್ಗೆ ಅವರು ಮಾರ್ನಿಂಗ್ ಟು 4 ವರೆಗೂ ದೇ ವರ್ಕ್ ಆಸ್ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಎಕ್ಸಿಕ್ಯೂಟಿವ್ ವರ್ಕ್ ಆಗಿ ಈವ್ನಿಂಗ್ 4 hours ಎಕ್ಸ್ಟ್ರಾ ಇನ್ಕಮ್ ಈ ಥರ ಮಾಡ್ಬೋದು. ಮೈಸೂರು ದಸರಾ ಟೈಮ್ಗಳಲ್ಲಿ ಏನಾದ್ರು ನಿಮ್ಮ ಆ ಥರ ಮಾಡ್ಬೋದು. ಗಿರ್ಮಿಟ್ ಆನ್ ವೀಲ್ಸ್ ಹಾಕೊಂಡ್ರೆ ಐ ಮೀನ್ ಮಾಡ್ಬೋದು. ಒಳ್ಳೆ ಅರ್ನಿಂಗ್ ಮಾಡ್ಬೋದು, ಒಳ್ಳೆ ಪಾಪ್ಯುಲರ್ ಈವೆಂಟ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ನಿಮ್ಗೆ ಕೇಳ್ಬೇಕಾಗಿರೋದು ಜೆನ್ಸಿಗೆ ಗಿರ್ಮಿಟ್ನ ಯಾವ ತರ ಏನೋ ಇನೋವೇಷನ್ ನಡೀತಿದೆ ಅಂದ್ರೆ ವರ್ಕ್ ನಡೀತಿದೆ, ನಡೀತಿದೆ. ಜೆನ್ಸಿಗೆ ಹೇಗೆ ಗಿರ್ಮಿಟ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕಂತ. ಇಲ್ಲ ಜೆನ್ಜಿ ಬಿಕಾಸ್ ದೇ ಆರ್ ದಿ ಫ್ಯೂಚರ್, ಅವ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ಮೈಂಡಲ್ಲಿ ಇದೆ ಹೆಂಗೆ ಮಾಡಬೇಕು, ತುಂಬ ಮಾರ್ಕೆಟಿಂಗಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ವಿತ್ ಜೆನ್ಜಿ ಇನ್ಫ್ಲುಯೆನ್ಸರ್ ಕರ್ಸ್ಕೊಂಡು ಮಾಡ್ಬೋದಾ, ಇನ್ನು ಕ್ರಿಯೇಟಿವ್ ಮಾಡ್ಬೋದು ಅಂತ ಮಾಡ್ತಾ ಇದ್ದೀವಿ. ಬಟ್ ಸ್ಟೇಟ್ ಇಸ್ ವರ್ಕ್ ನಡೀತಾ ಇದೆ, ಬ್ರೈನ್ಸ್ಟಾರ್ಮ್ ಮಾಡ್ತಾ ಇದೀವಿ ಇನ್ನು. ಬ್ರೈನ್ಸ್ಟಾರ್ಮ್ ಮಾಡಿದೆ. ಇನ್ನು ರಿಯಲಿ ಲವ್ ಡಿಯರ್ ಆನೆಸ್ಟಿ ಒಂದು. ಸೊ ಆಮೇಲೆ ನಿಮ್ದು ಫ್ರಾಂಚೈಸಿ ಮಾಡೆಲ್ ಅಂತ ಅಂದ್ರೆ ಈ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಪ್ರಾಡಕ್ಟ್ ಶುಡ್ ಡ್ರೈವ್ ದ ರೆವಿನ್ಯೂ, ನಾಟ್ ದ ಫ್ರಾಂಚೈಸಿ. ನೀವು ಹಳೆ ಕಂಪ್ನೀಸ್ಗಳು ನೋಡಿದ್ರೆ ಯಾವ ಕಂಪ್ನಿ ಫ್ರಾಂಚೈಸಿ ಮೇಲೆ ಡಿಪೆಂಡ್ ಆಗುತ್ತೆ ರೆವಿನ್ಯೂಗೆ, ಅದೆಲ್ಲ ಮುಚ್ಕೊಂಡು ಹೋಗಿದೆ. ಇಟ್ ಇಸ್ ದ ಪ್ರಾಡಕ್ಟ್ ದಟ್ ಶುಡ್ ಡ್ರೈವ್ ರೆವೆನ್ಯೂ, ರೈಟ್? ಸೊ ಸಮ್ಮ ನಿಮ್ದು ಅಫ್ಕೋರ್ಸ್ ನಿಮ್ಮ ಪ್ರಾಡಕ್ಟು ಮಿರ್ಚಿ ಅಂದ್ರೆ ಇಟ್ಸ್ ಅ ವೆರಿ ಅಸೆಟ್ ಲೈಟ್ ಮಾಡೆಲ್ ಯೂಸ್ ಮಾಡ್ತೀವಿ ಅಂತ ಅಂದಿದ್ದೀರಾ, ರೈಟ್? ಈಗ ಯಾರಾದ್ರೂ ಅಕಸ್ಮಾತ್ ಫ್ರಾಂಚೈಸಿಗೆ ಅಪ್ರೋಚ್ ಮಾಡ್ಬೇಕಾದ್ರೆ ನಿಮ್ದು ಇದಕ್ಕೆ ಏನು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅದರಲ್ಲಿ ಏನೋ ಪ್ರಿಕಾಷನ್ಸ್ ಏನು, ರಿಸ್ಕ್ ಅಸೋಸಿಯೇಟೆಡ್ ಏನಿದೆ, ರೈಟ್? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಇದನ್ನ ನಮಗೆ ಸ್ವಲ್ಪ ಏನು ಬ್ರೇಕ್ ಡೌನ್ ಕೊಡ್ತೀರಾ? ಏನಂದ್ರೆ ಫ್ರಾಂಚೈಸಿ ಅಂತ ತಗೊಂಡ್ರೆ QSR ಅಷ್ಟೇ ಕೊಡ್ತಾ ಇರೋದು. QSR 10/10 ಸಿಂಪಲ್ QSR ಬ್ರ್ಯಾಂಡ್ ಮಾಡ್ತಾ ಇರೋದು. ಒಂದು 5 lakhs ಮಿನಿಮಮ್ ಬೇಕಾಗುತ್ತೆ. ರಿಸ್ಕ್ ಏನಂತ ಅಂದ್ರೆ ಈ ಶುಡ್ ವರ್ಕ್, ಅವ್ರು ವರ್ಕ್ ಮಾಡಲೇಬೇಕು. ಈ ಸುಮ್ಮನೆ ವರ್ಕ್ ಮಾಡಬೇಕಿರುತ್ತೆ. ಸೊ ಆಪರೇಷನ್ ಅವ್ರು ನೋಡ್ಕೋಬೇಕಿರುತ್ತೆ. ಆಪರೇಷನ್ ನಾವು ಆ್ಯಸ್ ಎ ಬ್ರ್ಯಾಂಡ್ ಆ್ಯಸ್ ಎ ಕಂಪನಿ ನಾವು ಪ್ರಾಡಕ್ಟ್ ಸಪ್ಲೈ ಮಾಡ್ಬೋದು ಅಷ್ಟೇ. ದೇ ಶುಡ್ ಹೈಜಿನ್ ಆಗಿ ಪ್ರಾಪರ್ ಆಗಿ ಓಪನ್ ರನ್ ಮಾಡೋದು ಅವ್ರದ್ದಿರುತ್ತೆ. ಮೇನ್ ಅದೇ. ಸಿಂಪಲ್ ದುಡ್ಡು ಹಾಕ್ತೀನಿ, ದುಡ್ಡು ಮಾಡ್ತೀನಿ, ವಿ ವಿಲ್ ನಾಟ್ ಎನಿ ಟೈಮ್. ಇಫ್ ಯು ಇನ್ವೆಸ್ಟ್ ಮನಿ ಯು ಶುಡ್ ಇನ್ವೆಸ್ಟ್ ಟೈಮ್ ಆಲ್ಸೋ, ಆ್ಯಂಡ್ ಓನ್ಲಿ ವಿ ಕ್ಯಾನ್ ಗಿವ್ ಫ್ರಾಂಚೈಸ್. ಶಾಪ್ ಫ್ಲೋರಲ್ಲಿ ಇರ್ಬೇಕು ನೀವು. ಹೌದು. ಕಸ್ಟಮರ್ಸ್ ಮಾತಾಡೋದು, ನೀವು ಯಾವ ಥರ ನಿಮ್ಮ ಸ್ವಂತ ಬಿಸ್ನೆಸ್ ಥರ ಟ್ರೀಟ್ ಮಾಡಲೇಬೇಕು. ಇನಿಷಿಯಲ್ ಇಷ್ಟೇ ಮಿನಿಮಮ್ ಸ್ಕ್ವೇರ್ ಫುಟ್ ಏನಾದರೂ ನಿಮ್ದು 100 square feet ಸಾಕು. 100 square feet ಸಾಕು. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಇದು? ಮಿನಿಮಮ್ ಬೆಂಗಳೂರು ರಿಯಲ್ ಎಸ್ಟೇಟ್ ಅದೆಲ್ಲ ಕನ್ಸಿಡರ್ ಮಾಡಿದ್ರೆ 5 lakhs ಬೇಕು. 5 lakhs ಬೇಕು. ಓಕೆ, ಈ 5 lakhs ಇನ್ವೆಸ್ಟ್ ಮಾಡಿದ್ರೆ ನನಗೆ ರಿಟರ್ನ್ ಇನ್ವೆಸ್ಟ್ಮೆಂಟು ನಿಮ್ಮ ಒಂದು ಡೇಟಾ ಪ್ರಕಾರ, ಅಂದರೆ ನಿಮ್ಮ ಪ್ರೂವನ್ ಮಾಡೆಲ್ ಇದೆ, ನಿಮ್ಮದು ಯಾರು ಅಟ್ಲೀಸ್ಟ್ 5 lakhs ಇನ್ವೆಸ್ಟ್ ಮಾಡಿರೋ ಇಷ್ಟು ಟೈಮಲ್ಲಿ ರಿಕವರ್ ಮಾಡಿದ್ದಾರೆ, ನಿಮ್ಮ ಹತ್ರ ಡೇಟಾ ಏನಾದರೂ ಪ್ರೂವ್ ಮಾಡೋಕ್ಕೆ ಇದೆ. ಡಿಪೆಂಡ್ಸ್ ಆನ್ ಲೊಕೇಶನ್ ಮೇಲೆ ಆಗುತ್ತೆ. ಸಮ್ ಇನ್ವೆಸ್ಟೆಡ್ ವಿತಿನ್ ಇಟ್ಸ್ ಟೇಕ್ ಮಿನಿಮಮ್ 18 months ಟು ಬ್ರೇಕ್ ಇವನ್. ಅದೇ ಬಿಸ್ನೆಸ್ 1.5 year ಬ್ರೇಕ್ ಇವನ್ ಆಗಕ್ಕೆ ಡಿಪೆಂಡ್ ಅಪಾನ್ ಯಾವ ಇದಿದೆ. ಬಟ್ ಸಮ್ ಔಟ್ಲೆಟ್ಸ್ ಪ್ರಾಫಿಟ್ ಬರುತ್ತೆ, ಬೇಗ ಆಗುತ್ತೆ, ವಿತಿನ್ 1 year ಆಗುತ್ತೆ. ಸಮ್ ಟೇಕ್ 2 years. ಡಿಪೆಂಡ್ಸ್ ಆನ್ ಲೊಕೇಶನ್ ಇದ್ರ ಮೇಲೆ. ಆ್ಯಂಡ್ ಈ ಫ್ರಾಂಚೈಸಿ ತಗೊಳ್ಳೋರು ನಿಮ್ಮ ಕಡೆಯಿಂದ ಯಾವ ಥರ ಸಪೋರ್ಟ್ ಬರ್ತದೆ ಇನ್ ಡೀಟೇಲ್ ಆಗಿ ನಮ್ಗೆ? We will do marketing, product supply. Then we can't run and go and run their outlet ಅಲ್ವಾ. ಈಗ ಯಾರಾದರೂ ಒಂದು QSR ಸ್ಟಾರ್ಟ್ ಮಾಡಬೇಕು, ನಾವೆಲ್ಲ ಮಾರ್ಕೆಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಆಪರೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇನಿಷಿಯಲ್ ಸೆಟಪ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಈಗ ಯಾರಾದರೂ ಒಬ್ಬರು ಜೆನ್ಜಿ ಆಗಲಿ, ಇಲ್ಲ ಒಂದು ಲೇಡಿ, ಯಾರ ವುಮೆನ್ನು ಕೆರಿಯರ್ ಬ್ರೇಕ್ ತೊಗೊಂಡಿರ್ಬೋದು, ಇಲ್ಲ ಕೆರಿಯರ್ ಸ್ಟಾರ್ಟ್ ಮಾಡ್ಬೇಕಂತಿರೋರು, ಮೇಜರ್ ನೀವು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ನೋಡಿದ್ರೆ ಪಾಪ ಏನು ಹೆಣ್ಮಕ್ಳನ್ನೇ QSR ಸ್ಟಾರ್ಟ್ ಮಾಡ್ಬೇಕಂತಂದ್ರೆ, ಬಟ್ ಪಾಪ ಅವ್ರಿಗೆ ಅವ್ರದ್ದೇ ಕಮಿಟ್ಮೆಂಟ್ಸ್, ಮನೆ ಫ್ಯಾಮಿಲಿ ಇರ್ಬೋದು, ಫಿನಾನ್ಷಿಯಲ್ ಇದಿರ್ಬೋದು, ರೈಟ್? ಅಂಥ ಹೆಣ್ಮಕ್ಳಿಗೆ ಸ್ಟಾರ್ಟ್ ಮಾಡ್ಬೇಕಂತಿರೋರು, ಓಕೆನಾ? ಪರ್ಟಿಕ್ಯುಲರ್ ಹೆಣ್ಮಕ್ಳು, ಬಿಕಾಸ್ ನನಗೆ ಒಂದು ಪೇನ್ ಪಾಯಿಂಟ್ ಇದೆ. ಅವ್ರು ಕೆಲವೊಬ್ರು ಕೆರಿಯರ್ ಬ್ರೇಕ್ ತೊಗೊಂಡಿರ್ತಾರೆ, ಅವ್ರಿಗೆ ಹಸ್ಬೆಂಡಿಗೆ ಸಪೋರ್ಟ್ ಮಾಡಬೇಕು, ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ಟು ಸಪೋರ್ಟ್ ಒನ್ ಸೆಲ್ಫ್, ರೈಟ್? ಅಂಥ ಹೆಣ್ಮಕ್ಳಿಗೆ QSR ಸ್ಟಾರ್ಟ್ ಮಾಡೋರಿಗೆ ಫ್ರಮ್ ಡೇ 1, ರೈಟ್? ಈಗ ನಾವು ಕನ್ಸಿಡರಿಂಗ್ ನನ್ನ ಹತ್ರ ಮಿನಿಮಮ್ ಅಮೌಂಟ್ ಇದೆ, ರೈಟ್? ಹೇಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂಥವ್ರಿಗೆ? ಆ ಥರ ಸಪ್ರೇಟ್ ಆ ಥರ ಏನು ನಾವು ಕಾನ್ಶಿಯಸ್ ಇದಿಲ್ಲ. ನಿಮ್ಮ ಬ್ರ್ಯಾಂಡ್ ಅಂದ್ರೆ ನಿಮ್ಮ ಬ್ರ್ಯಾಂಡು ಈ ಥರ ಫ್ರಾಂಚೈಸಿ ತೊಗೊಂತೀನಿ, ಆ ಇಲ್ಲ ಜನರಲ್ ಅಡ್ವೈಸ್ ಅಂದ್ರೆ ನಿಶ್ಚಯ ಮಾರ್ಕೆಟ್ ಮೇನ್. ಇಫ್ ಯು ಆರ್ ಗುಡ್ ಎಟ್ ಸಮಥಿಂಗ್ ಸ್ಟಾರ್ಟ್ ದಟ್ ಒನ್ ಓನ್ಲಿ. ಇಫ್ ಐ ಆಮ್ ಬೆಸ್ಟ್ ಇನ್ ಗಿರ್ಮಿಟ್, ಐ ವಿಲ್ ಡೂ ಗಿರ್ಮಿಟ್. ಇಫ್ ಯು ಆರ್ ಬೆಸ್ಟ್ ಇನ್ ಬಿರಿಯಾನಿ, ಮೇಕ್ ಬಿರಿಯಾನಿ. ಸಿಂಪಲ್ ಸೆಟ್ ಮಾಡ್ಕೊಳ್ಳಿ. ಏನಂದ್ರೆ ನೀವು ಕ್ಲೌಡ್ ಫಸ್ಟ್ ಇನಿಷಿಯಲಿ ಮಾರ್ಕೆಟ್ ಅನ್ನಿಸ್ಬೇಕಾದ್ರೆ ಕ್ಲೌಡ್ ಕಿಚನ್ ಮಾಡ್ಬೋದು. ಕ್ಲೌಡ್ ಕಿಚನ್ ಸಿಂಪಲ್ ಮನೇಲಿ ಇಟ್ಕೊಂಡೇ ಮಾಡ್ಬೋದು. ಯು ಡೋಂಟ್ ನೀಡ್ ಎನಿ ಇನ್ವೆಸ್ಟ್ಮೆಂಟ್. ಮನೇಲೇ ಮಾಡ್ತೀವಿ, ಅದನ್ನ ಎಕ್ಸ್ಟ್ರಾ ಮಾಡಲಿ ಮೀನ್. ಹೌದು, ಅದನ್ನ ಮಾಡ್ಕೋಬಹುದು. ಇಫ್ ಇಟ್ ಈಸ್ ಚೆನ್ನಾಗಿ ಆಯಿತು ಅಂದರೆ ಅವಾಗ ನೀವು ಔಟ್ಲೆಟ್ ಮಾಡ್ಬೋದು. ಸಿಂಪಲ್ ಹಾಗೆ ಇನ್ವೆಸ್ಟ್ ಮಾಡ್ಬೋದು. ಸಿಂಪಲ್ ಸುಮ್ಮನೆ ಇನ್ವೆಸ್ಟ್ ಮಾಡಿ ಒಂದು ಕೆಫೆ ಮಾಡಿ, ಒಂದು ರೆಸ್ಟೋರೆಂಟ್ ಮಾಡಿ ಫೇಲ್ ಆಗೋಕ್ಕಿಂತ ಒಂದು ಕ್ಲೌಡ್ ಕಿಚನ್ ಮಾಡಿಕೊಂಡು ಕ್ಲೌಡ್ ಕಿಚನ್ ಅಲ್ಲಿ ಹೆಂಗೆ ರೆಸ್ಪಾನ್ಸ್ ಬರುತ್ತೆ, ಜನಗಳ ರೆಸ್ಪಾನ್ಸು, ಕಸ್ಟಮರ್ ಫೀಡ್ಬ್ಯಾಕ್ ತೊಗೊಂಡು ಡಿಮ್ಯಾಂಡ್ ಕ್ರಿಯೇಟ್ ಆದಮೇಲೆ ನೀವು ಒಂದು ನಿಯರೆಸ್ಟ್ ಔಟ್ಲೆಟ್ ಮಾಡಿದ್ರೆ ಜನಗಳನ್ನ ಫುಲ್ ಮಾಡ್ಬೋದು. ಸೊ ನಾವು ಏನು ಮಾರ್ಕೆಟಿಂಗ್ ಲೆಸನ್ ಮಾಡಿದ್ರೆ ಅದು ಕಲಿಬೋದು ನಿಮ್ಮಿಂದ. ಬಟ್ ಇನಿಷಿಯಲಿ ಏನಂದ್ರೆ ಯಾರಾದರೂ ನೀವು QSR ಮಾಡ್ತಿದಾರಂದ್ರೆ
ಒಂದು ಕ್ಲೌಡ್ ಕಿಚನ್ ಮಾಡ್ಕೊಡಿ. ಕ್ಲೌಡ್ ಕಿಚನ್ ಮಾಡ್ಕೊಂಡು ನಿಮ್ಮ ಪ್ರಾಡಕ್ಟ್ ಟೆಸ್ಟ್ ಮಾಡಿ, ಮೇ ಬಿ ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೋಬಹುದು. ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೊಂಡು ಒಂದು MVP ಮಾಡಿ, ಅಂದರೆ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ನ ಫಸ್ಟ್ ಅಟ್ಲೀಸ್ಟ್ ಜನಕ್ಕೆ ಇದು ಬೇಕಾ ಬೇಡ, ನಿಮ್ಮ ಟೇಸ್ಟ್ ಇದೆಯಾ, ಇಷ್ಟ ಆಗ್ತಿದೆಯೋ ಅದನ್ನು ಚೆಕ್ ಮಾಡ್ಕೊಂಡು ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ. ಸೊ ಅದರಿಂದ ಆಮೇಲೆ ನೀವು ಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಓಕೆ ಗ್ರೇಟ್. ಸೊ ಈಗ ನಾವು ನಮ್ಮ ಲಾಸ್ಟ್ ಪಾರ್ಟಿಗೆ ಬಂದಿದ್ದೀವಿ, ರ್ಯಾಪಿಡ್ ಫೈರ್ ಅಂತಾರೆ. ಸೊ ಈಗ ನನ್ನ ಕ್ವಶನ್ ಅಂದರೆ, ಅಕಸ್ಮಾತ್ ನಿಮಗೆ ಈ ಒಂದು ಕನ್ನಡ ಸೆಲೆಬ್ರಿಟಿಗೆ ನಾನು ಗಿರ್ಮಿಟ್ ತಿನ್ನಿಸ್ಬೇಕು ಅಂತ ಇದ್ರೆ ಯಾವ ಸೆಲೆಬ್ರಿಟಿ ನೀವು ತಿನ್ಸಕ್ಕೆ ಇಷ್ಟಪಡ್ತೀರಾ? ಆಬ್ವಿಯಸ್ಲಿ ಡಿ-ಬಾಸ್. ದರ್ಶನ್ ಅವ್ರಿಗೆ ಡಿ-ಬಾಸ್ ಫ್ಯಾನ್ ನೀವು. ಓಕೆ. ಸೊ ಅವ್ರಿಗೆ ನೀವು ಗಿರ್ಮಿಟ್ ತಿನ್ನಿಸ್ಬೇಕಂತ ಇದ್ದೀರಾ. ಸೊ ಗಿರ್ಮಿಟ್ ಜೊತೆ ಏನೇನು ತಿನ್ನಿಸ್ಬೇಕು ಅನ್ಸಿ, ಆ್ಯಂಡ್ ಯಾಕೆ ಅವ್ರು ನಿಮಗೆ ಇದು? ಏನಿಲ್ಲ, ಅವ್ರು ನಾವು ತುಂಬ ವರ್ಷದಿಂದ, ಇವಾಗಿಂತಲ್ಲ ಮುಂದೆ ತುಂಬ ವರ್ಷದಿಂದ ಅವ್ರ ಫ್ಯಾನ್ ನಾವು. ಸೊ ಅವ್ರು ಸಪೋರ್ಟ್ ಮಾಡೋ ರೀತಿಯಿಂದ ಇಡ್ಬೋದು. ಸೊ ಮತ್ತು ಈಸ್ ಎ ಫುಡಿ, ತುಂಬ ಫುಡ್ ಇಷ್ಟಪಡ್ತಾರೆ. ಇವಾಗ ನಮ್ದು ಒಂದು ಉತ್ತರ ಕರ್ನಾಟಕ ಗಿರ್ಮಿಟ್ ನಾವು ಟೇಸ್ಟ್ ಮಾಡಿಸ್ಬೇಕಂತ ತುಂಬ ಆಸೆ. ಅಕಸ್ಮಾತ್ ನಿಮ್ಮ ಬ್ರ್ಯಾಂಡ್ ಬಿಟ್ಟು ಬೇರೆ ಗಿರ್ಮಿಟ್ ನಾನು ತಿಂದಿದೆ ಅಂದರೆ ವಾವ್ ಇವು ಸಖತ್ತಾಗಿ ಮಾಡಿದರೆ ಯಾವ ಗಿರ್ಮಿಟ್ ಬ್ರ್ಯಾಂಡ್ ಆಬ್ವಿಯಸ್ಲಿ ಯಾವುದಿಲ್ಲ ಇನ್ನು ಗಿರ್ಮಿಟಲ್ಲಿ, ಬಟ್ ಶಾಪ್ಸ್ ಇದೆ. ನನಗೆ ಹುಬ್ಳಿಲಿ ಗಿರ್ಮಿಟ್ ತುಂಬ ಇಷ್ಟ. ಹುಬ್ಳಿಲಿ ಮಾಡೋ ಗಿರ್ಮಿಟ್ ತುಂಬ ಇಷ್ಟ. ಟೀ ವಿತ್ ಗಿರ್ಮಿಟ ಇಲ್ಲ ಕಾಫಿ ವಿತ್ ಗಿರ್ಮಿಟ? ಗಿರ್ಮಿಟಲ್ಲಿ ಟೀ ಹಾಕಿ ಗಿರ್ಮಿಟ್ ಮಾಡ್ತೀವಿ, ಅದು ಇಷ್ಟ. ಟೀ ಹಾಕಿ ಗಿರ್ಮಿಟ್ ಮಾಡ್ತಾರಾ? ಇದು ನಂಗೆ ಗೊತ್ತಿಲ್ಲ, ಟೀ ಹಾಕಿ ಗಿರ್ಮಿಟ್ ಮಾಡ್ತಾರೆ. ಹೌದು, ಆ್ಯಕ್ಚುಲಿ ಅದು ಏನಾಗುತ್ತೆ ಅಂದರೆ ವಯಸ್ಸಾದವ್ರು ಇರ್ತಾರಲ್ವಾ, ಅವ್ರಿಗೆ ಅಲ್ಲಿ ಇರಲ್ಲ. ಓಕೆ, ಆಕ್ಚುಲಿ ನಂಗೆ ಗೊತ್ತಿಲ್ಲ. ಟು ಬಿ ವೆರಿ ಆನೆಸ್ಟ್, ಅವಾಗ ಗಿರ್ಮಿಟ್ಗೆ ನಮ್ಮ ಅಂಗಡಿಲ್ಲ ಮಾಡ್ಕೊಡ್ತೀನಿ. ಯಾರು ಅಂದರೆ ಅವ್ರಿಗೆ ಗಿರ್ಮಿಟ್ಗೆ ಟೀ ಹಾಕಿ ಮೆತ್ತಗೆ ಮಾಡ್ಕೊಡ್ತೀವಿ. ಓಕೆ. ಬಟ್ ನಮ್ಮ ಕಡೆ ಹಾವೇರಿಲಿ ಒಂದು ಶಾಪ್ ಇದೆ, ಅವರು ಯಾರು ರೆಗ್ಯುಲರ್ ಆಗಿ ಗಿರ್ಮಿಟ್ಗೆ ಟೀ ಹಾಕಿ ಗಿರ್ಮಿಟ್ ಮಾಡ್ಕೊಡ್ತಾರೆ. ಸೊ ಗಿರ್ಮಿಟ್ಗೆ ಮಿರ್ಚಿ ಚಾ ಇಸ್ ದ ಬೆಸ್ಟ್ ಕಾಂಬಿನೇಷನ್. ಲಾಸ್ಟ್ ಕ್ವಶನ್ ಅಂದರೆ, ಈ ಒಂದು ಆಂಟ್ರಪ್ರನರ್ ನಾನು ಗಿರ್ಮಿಟ್ ತಿನ್ನಿಸ್ಬೇಕು, ನನ್ನೊಂದು ಡ್ರೀಮ್ ಇದೆ, ಈ ಒಂದು ಆಂಟ್ರಪ್ರನರ್ ನಾನು ಗಿರ್ಮಿಟ್ ತಿನ್ನಿಸ್ಬೇಕು, ಮಿರ್ಚಿ ಮಂಡಕ್ಕಿ ತಿನ್ನಿಸ್ಬೇಕಂದ್ರೆ ಯಾವ ಆಂಟ್ರಪ್ರನರ್ಗೆ ಹೇಳ್ತೀರಾ? ಒಬ್ವಿಯಸ್ಲಿ ರಿತೇಶ್ ಅಗರ್ವಾಲ್ಗೆ. ಓಕೆ ಗ್ರೇಟ್. ಆ್ಯಂಡ್ ಕನ್ನಡದ ಆಂಟ್ರಪ್ರನರ್ಸ್ ಅಂದರೆ ನೀವು ಯಾರನ್ನ ಇದು ಮಾಡ್ತೀರಾ? ನಂಗೆ ಕನ್ನಡದಲ್ಲಿ ತುಂಬ ಅಂದರೆ ವಿವೇಕ್ ಬೌನ್ಸ್ ಅವ್ರಿಗೆ ನೀವು ತಿನ್ಸಕ್ಕೆ ಇಷ್ಟಪಡ್ತೀರಾ? ಓಕೆ. ಥ್ಯಾಂಕ್ ಯು ಸೋ ಮಚ್ ಹನುಮಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಆ್ಯಂಡ್ ನಿಮ್ಮಿಂದ ನಾನು ಈಗ ಏನು ಕಲಿತೆ ಅಂದರೆ, ಆ್ಯಂಡ್ ಐ ಆಮ್ ಶೋರ್ ನಮ್ಮ ಆಡಿಯನ್ಸ್ ಕೂಡ, ಮಾರ್ಕೆಟಿಂಗ್ ಅನ್ನೋದು ನಿಮಗೆ ಬುಕ್ಕಲ್ಲಾಗಲಿ ಅಲ್ಲಿ ಬರಲ್ಲ, ಆನ್ ಗ್ರೌಂಡಲ್ಲಿ ನಿಮ್ಮ ಕಸ್ಟಮರ್ನ ಅರ್ಥ ಮಾಡ್ಕೋಬೇಕು, ಅದೇ ಮೇನ್ ಮಾರ್ಕೆಟಿಂಗ್. ಆ್ಯಂಡ್ ಒಂದು ಪ್ರಾಡಕ್ಟ್, ಒಂದು ಬಿಸ್ನೆಸ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನೋದು ಬೇರೆ ಮಿನಿಮಮ್. ಸೊ ಇಫ್ ಯು ಡೋಂಟ್ ಹ್ಯಾವ್ ಎ ಗ್ರೇಟ್ ಪ್ರಾಡಕ್ಟ್, ಯು ಹ್ಯಾವ್ ನೋ ಐಡಿಯಾ, ಐ ಮೀನ್ ಲೈಕ್ ಯು ಹ್ಯಾವ್ ನೋ ಬಿಸ್ನೆಸ್ ಟು ಬಿ ಇನ್ ದ ಬಿಸ್ನೆಸ್, ರೈಟ್? ಸೊ ನಿಮ್ಮಿಂದ ನಾನು ಕಲ್ತಿದ್ದು ಮಾರ್ಕೆಟಿಂಗ್. ನಾನು ನಿಮ್ಮ ಫೋನಲ್ಲಿ ಅದೇ ಹೇಳಿದೆ, ಏನೋ ಹನುಮಂತ, ನಾನು ಇವತ್ತು ನಿಮ್ಮಿಂದ ಮಾರ್ಕೆಟಿಂಗ್ ಕಲಿ, ಬಿಕಾಸ್ ನಮ್ಮ ಆಡಿಯನ್ಸ್ ಕೂಡ ಮಾರ್ಕೆಟಿಂಗ್, ಬಿಕಾಸ್ ನನ್ನ ಹತ್ರ ಬರೋರು ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ರೈಟ್? ಬರೀ ಅದರಲ್ಲೇ ನಾವು ಡಿಪೆಂಡ್ ಆಗಲ್ಲ. ನಾವು ಆಸ್ ಎ ಬಿಸ್ನೆಸ್ ಅಂದ್ರೆ ನಾವು ಗ್ರೌಂಡ್ಗೆ ಹೋಗ್ಬೇಕು, ಅವ್ರ ಬಗ್ಗೆ ಕಸ್ಟಮರ್ ತಿಳ್ಕೊಬೇಕು. ಕಸ್ಟಮರ್ ಅಬ್ಸೆಷನ್ ನಾವೇನಂದ್ವಿ ಅದ್ರ ಬಗ್ಗೆ ತಿಳ್ಕೊಬೇಕು. ಸುಮಾರು ನಿಮ್ಮ ಫ್ರಾಂಚೈಸಿ ಬಗ್ಗೆ ನಾವು ಕಲ್ತ್ಕೊಂಡ್ವಿ, ನಿಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ಕಲ್ತ್ಕೊಂಡು, ನೀವು ಯಾವ ಥರ ಬಿಸ್ನೆಸ್ ಮಾಡಲ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಆಪರ್ಚುನಿಟೀಸ್ ಏನಿದೆ, ಆ್ಯಂಡ್ ಅಡ್ವೈಸ್ ಏನು ಕೊಟ್ಟಿರೋ, ಥ್ಯಾಂಕ್ ಯು ಸೊ ಮಚ್. ನಮಗೆ ತುಂಬ ಯೂಸ್ಫುಲ್ ಆಯಿತು. ಆ್ಯಂಡ್ ನಾನು ನಿಮ್ಮ ಗಿರ್ಮಿಟ್ ಖಂಡಿತ ನಿಮ್ಮ ಶಾಪಿಗೆ ಬರ್ತೀನಿ. ಆ್ಯಂಡ್ ಆಲ್ಸೋ ನಮಗೆ ಒಂದು ಲಾಸ್ಟ್ ಹೋಗೋಕ್ಕೆ ಮುಂಚೆ ನಮ್ಮ ಆಡಿಯನ್ಸ್ಗೆ ಏನಾದರೂ ಕೂಪನ್ಸ್, ಆಫರ್ಸ್ ಏನಾದರೂ ಇದ್ದರೆ ದಯವಿಟ್ಟು ಹೇಳಿ. ಸ್ವಲ್ಪ ಒಳ್ಳೆ ಆಫರು, ಜನ ಹಂಗೆ ಕ್ಯೂ ನಿಂತ್ಕೋಬೇಕು ಅಂತ ಒಳ್ಳೆ ಆಫರ್ ಕೊಡಿ. ನಮ್ಮ ಕೆಫೆಲಿ ಆ್ಯಕ್ಚುಲಿ ಆಫ್ಲೈನ್ ಮಾರ್ಕೆಟಿಂಗ್ ಇರೋದ್ರಿಂದ ನೀವು ಮುಂದೆ ಲೈಕ್ ಮಾರ್ಕೆಟಿಂಗ್ ಮನೆ ಅಂತ ಬಂದು ಹೇಳಿದರೆ 20% ಡಿಸ್ಕೌಂಟ್ ಕೊಡ್ತೀವಿ. ಸೊ ಮಾರ್ಕೆಟಿಂಗ್ ಮನೆ ಅಂತ ಹೇಳಿ 20% ಡಿಸ್ಕೌಂಟ್ ಅಂದರೆ ಎಲ್ಲ ಆದರೆ ಫುಲ್ ಟೋಟಲ್ ಕಾಸ್ಟ್ ಅಲ್ಲಿ ಏನಾಗುತ್ತೆ, ಮಿರ್ಚಿ ಮಂಡಕ್ಕಿ ಏನ್ ತಗೊಂಡ್ರು ಅದ್ರಲ್ಲಿ 20% ಡಿಸ್ಕೌಂಟ್ ಕೊಡ್ತೀರಾ ಆಲ್ ಲೊಕೇಶನ್ಸ್ ಅಲ್ಲಿ. ಓಕೆನಾ? ಸೊ ಪ್ಲೀಸ್ ಯೂಸ್ ಮಾರ್ಕೆಟಿಂಗ್ ಮನೆ ಆಸ್ ಕೂಪನ್ ಕೋಡ್. ಈ ಥರ ಹೋಗಿ ಅಂಗಡಿಗೆ ಹೋಗಿ ಚೆನ್ನಾಗಿ ನಮ್ಮ ಕನ್ನಡದ ಆಂಟ್ರಪ್ರನರ್ಸ್ನ ಬೆಳೆಸಿ, ರೈಟ್? ನಾವು ಯಾರನ್ನು ಸಪೋರ್ಟ್ ಮಾಡ್ತೀವಿ ಅಬ್ರಾಡಲ್ಲಿ ಇರೋರು, ನಮ್ಮ ಸುತ್ತಮುತ್ತನೇ ಒಳ್ಳೆ ಆಂಟ್ರಪ್ರನರ್ಸ್ ಇರ್ತಾರೆ, ತುಂಬ ಕಷ್ಟಪಡ್ತಿರ್ತಾರೆ, ರೈಟ್? ಅಂಥವ್ರನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸರ್ ಸೋ ಮಚ್. ಆ್ಯಂಡ್ ನಿಮ್ಮ ಒಂದು ಏನು ಸ್ಟಾರ್ಟಪ್ ಇದೆ ತುಂಬ ಎತ್ತರಕ್ಕೆ ಬೆಳೀಲಿ. ಆ್ಯಂಡ್ ನಾನು ಕೂಡ ನಿಮ್ಗೆ ಎಷ್ಟು ನಮ್ಮ ಕಡೆಯಿಂದ ಯಾವ ಥರ ಸಪೋರ್ಟ್ ಬೇಕು ಖಂಡಿತ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್ ನೋಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಮಾರ್ಕೆಟಿಂಗ್ ಮನೆ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ಥರ? ಇಲ್ಲ, ಬಿಕಾಸ್ ಏನಂದರೆ ಮಾರ್ಕೆಟಿಂಗ್ ಈಸ್ ಎ ಫ್ಯೂಯಲ್. ಮಾರ್ಕೆಟಿಂಗ್ ತುಂಬ ಇನೋವೇಟಿವ್ ಮಾಡಿ, ತುಂಬ ಖುಷಿ ಆಯ್ತು ನನಗೆ. ನೀವು ಮಾಡಿರೋ ಪ್ರೀಸ್ ವರ್ಕ್ ಆಗಿರ್ಬೋದು, ತುಂಬ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀರಾ. ಸೊ ಕೀವರ್ಡ್ಸ್ ನಾನು ನಿಮ್ಮನ್ನು ತುಂಬ ಕಲಿತೆ ಡಿಜಿಟಲ್ ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವಲ್ಲಿ. ಸೊ ಇದನ್ನ ತುಂಬ ಜನ ರೀಚ್ ಮಾಡಿ, ಟೀಚ್ ಮಾಡಿ, ಬಿಕಾಸ್ ನೀವು ಕಲ್ತ್ರಿ ಇನ್ನೊಬ್ರಿಗೆ ಹೇಳ್ಕೊಟ್ಟು ಅದು ಅವರಿಂದ ನಾಲೆಜ್ ಶೇರಿಂಗ್ ಆಗ್ತಾ ಹೋಗುತ್ತೆ. ಸೊ ಒಳ್ಳೆ ಕಂಟೆಂಟ್ ಕೊಡಿ, ಮಾರ್ಕೆಟಿಂಗ್ ಲೈಕ್ ಮನೆಯಿಂದ ಒಳ್ಳೆ ಕಂಟೆಂಟ್, ಒಳ್ಳೆ ಆಂಟ್ರಪ್ರನರ್ಸ್ ಕರೆಸಿ, ಒಳ್ಳೆ ವ್ಯಾಲ್ಯೂಬಲ್ ಪರ್ಸನ್, ರಿಸೋರ್ಸ್ ಪರ್ಸನ್ ಕರೆಸಿ, ಅವರಿಂದ ಒಂದು ಪಾಡ್ಕಾಸ್ಟ್ ಮಾಡಿ, ಅದರಿಂದ ನಮ್ಮ ಕನ್ನಡದವ್ರಿಗೆ ಇನ್ನೂ ರೀಚ್ ಆಗಲಿ. ತುಂಬ ಖುಷಿ ಆಯ್ತು ಇಲ್ಲಿ ಬಂದು ಮಾತಾಡೋಕ್ಕೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಮತ್ತೆ ಸಿಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.